5 ಮಂತ್ರಗಳಾಯ್ತೇನೋ. ಸ್ವಪ್ನ ಜಾಗರಿತ ಸ್ಥಾನೇ ಏಕಮಾಹುರ್ಮನೀಷಿಣಃ ಭೇದಾನಾಂ ಹಿ ಸಮತ್ವೇನ ಪ್ರಸಿದ್ಧೇನೈವ ಹೇತುನಾ. ಇಲ್ಲಿ ಎರಡು ಸ್ವಪ್ನ ಜಾಗರಿತ ಎರಡನ್ನ ಇಲ್ಲಿ ಹೋಲಿಸಿ ಸ್ವಪ್ನ ಜಾಗರಿತ ಸ್ಥಾನೇ ಎರಡು ಸ್ಥಾನಗಳು ಈ ಏಕಂ ಆಹುಹು ಮನೀಷಿಣಃ ವಿದ್ವಾಂಸರು ಇವೆರಡೂ ಒಂದೇ ಅಂತ ಹೇಳ್ತಾ ಇದ್ದಾರೆ. ಏಕಂದ್ರೆ ಯಾವುದು ಸ್ವಪ್ನ ಸ್ಥಾನಮೇವ, ಯಾವುದು ಎಚ್ಚರ ಅಂತ ನಾವು ತಿಳ್ಕೊಳ್ತೀವೋ ಅದು ಕೂಡ ಕನಸೆ. ಏಕಂ ಆಹುಹು ಮನೀಷಿಣಃ ಯಾಕೆ ಅಂದರೆ ಭೇದಾನಾಂ ಹಿ ಸಮತ್ವೇನ ಪ್ರಸಿದ್ಧೇನ ಇವ ಹೇತುನ. ಪ್ರಸಿದ್ಧವಾಗಿರತಕ್ಕಂಥ ಭೇದಗಳು ಯಾವುದು ಭೇದ? ಗ್ರಾಹ್ಯ ಗ್ರಾಹಕ ಎರಡರಲ್ಲೂ ಕೂಡ ಅದ್ರ ಹಿಂದೆ ಅದದ್ದೇ ಇದು ರಿಕ್ಯಾಪಿಚುಲೇಟ್. ಈ ಭೇದ ಅಂತ ಈ ಎಚ್ಚರದಲ್ಲಿ ಹೇಗೆ ಇಂದ್ರಿಯಗಳಿಂದ ಮನಸ್ಸಿನಿಂದ ಬುದ್ಧಿಯಿಂದ ಗ್ರಾಹಕವಾದದ್ದು ಒಂದು, ಗ್ರಾಹ್ಯವಾದದ್ದು ಒಂದು, ಸಬ್ಜೆಕ್ಟ್ ಆಬ್ಜೆಕ್ಟ್ ಡೈಕಾಟಮಿ ಇದೆಯಲ್ಲ, ಇದು ಭೇದ. ಇದು ಕನಸಿನಲ್ಲಿಯೂ ಕೂಡ ಹೀಗೆ ಇರುತ್ತೆ. ನೋಡ್ತಕ್ಕವನು ಒಬ್ಬ, ಕನಸಿನ ವಿಷಯಗಳು ಬೇರೆ. ಹೀಗೆ ಭೇದಾನಾಂ ಪ್ರಸಿದ್ಧೇನೈವ ಹೇತುನ ಗ್ರಾಹ್ಯ ಗ್ರಾಹಕ ಭೇದ ಅಂತನ್ನೋದು ಸಮನಾಗಿರೋದ್ರಿಂದ ಏಕಂ ಇತಿ ಮನೀಷಿಣಃ ಆಹುಹು ಕನಸು ಎಚ್ಚರ ಒಂದೇ ಅಂತ ಹೇಳ್ತಾ ಇದ್ದಾರೆ. ಇದಾದದ್ದೇನೆ ಆದಾವಂತೆ ಜಯನ್ನಾಸ್ತಿ ವರ್ತಮಾನೇಪಿ ತತ್ತಥಾ ವಿತಥೈ ಸದೃಶಾ ಸಂತೋ ಅವಿತಥಾ ಇವ ಲಕ್ಷಿತಾಃ. ಆದೌ ಅಂತೆ ಚ ಯಾವುದು ಮೊದಲಲ್ಲೂ ಇಲ್ಲದೆ ಕಡೆಯಲ್ಲೂ ಇರಲ್ವೋ ಅದು ನಡುವೆ ಈಗಲೂ ಇಲ್ಲ ಅಂತ ಅರ್ಥ. ಆದೌ ಅಂತೆ ಚ ಯತ್ ನಾಸ್ತಿ ವರ್ತಮಾನೇ ಅಪಿ ತತ್ ತಥ. ವರ್ತಮಾನದಲ್ಲಿ ಕಾಣ್ತಾ ಇದ್ರೂ ಕೂಡ, ಈಗ ಕಾಣ್ತಾ ಇದ್ರೂ ಕೂಡ ಅದಕ್ಕೆ ಹಿಂದೆ ಮುಂದೆ ಇಲ್ಲದೆ ಇದ್ರು ಈಗಲೂ ಇಲ್ಲ ಅಂತಲೇ ಅರ್ಥ. ವಿತಥೈ ಸದೃಶಾ ಸಂತಹ ಅವು ಸುಳ್ಳಿಗೆ ಸಮನಾಗಿಯೇ ಇದ್ದು ಅವಿತಥಾ ಇವ ಲಕ್ಷಿತಾ ಮೂಢೈ ಸೇರಿಸ್ಕೊಳ್ಬೇಕು. ಅದು ಇದ್ದ ಹಾಗೆ ತೋರುತ್ತೆ. ಇದು ಎರಡಕ್ಕೆ ಹಿಂದೆ ವ್ಯಾಖ್ಯಾನ ಮಾಡಿದ್ದು. ಇದು ಉಪನಿಷತ್ತಿನ ದೃಷ್ಟಿ ಅಲ್ಲ ಅಂತ ಹೇಳೋದಕ್ಕಾಗಿ ಸ್ವಲ್ಪ ಹೆಚ್ಚು ಡೈವರ್ಟ್. ಅದು ಉಪನಿಷತ್ತಿನಲ್ಲಿ ಏನು ಹೇಳ್ತಾರೆ ಅಂತನ್ನೋದನ್ನು ತೋರಿಸಿ, ಉಪನಿಷತ್ತಿನ ದೃಷ್ಟಿ ಅಲ್ಲ ಇದು. ಉಪನಿಷತ್ತಿನಲ್ಲಿ 3 ಅವಸ್ಥೆಗಳನ್ನು ಕೂಡ ದಿಟ ಅಂತಲೇ ಪರಿಗಣಿಸ್ತಾರೆ. ಅದರಲ್ಲಿ ಒಂದು ಹೈರಾರ್ಕಿ ತೋರಿಸಿ ಸಂಪ್ರಸಾದ ಅಂತ ಸ್ಥಿತಿಯಲ್ಲಿ ಈ ಗ್ರಾಹ್ಯ ಗ್ರಾಹಕ ಭೇದ ಇಲ್ಲದೇ ಇರೋದರಿಂದ ಅದು ನೈಜವಾದ ಅವಸ್ಥೆ. ಇನ್ನೆರಡು ಡಿವಿಯಂಟ್ ಸ್ಟೇಟ್ಸ್ ಅಂತ ಹೇಳಿ ಉಪನಿಷತ್ತಿನ ದೃಷ್ಟಿ. ಇಲ್ಲಿ ಇದು ಮಾಧ್ಯಮಿಕರ ಒಂದು ನೆಲೆ, ಇದು ಮಾಧ್ಯಮಿಕ ಸ್ಟ್ಯಾಂಡ್ ಪಾಯಿಂಟ್. ಅದು ಉಪನಿಷತ್ತಿನ ದೃಷ್ಟಿ ಇದಲ್ಲ ಅಂತ ತೋರಿಸೋದ್ರ ಉದ್ದೇಶ ಏನು? ಇದು ಬೌದ್ಧರ ಗ್ರಂಥ, ಬೌದ್ಧರಲ್ಲಿ ಮಾಧ್ಯಮಿಕ ಕಾರಿಕೆಯಲ್ಲಿ ಹೇಳೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ವಸುಬಂಧು ಅಂತನೋನು ಮಧ್ಯಂತ ವಿಭಾಗ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಮಧ್ಯಂತ ವಿಭಾಗದಲ್ಲಿ ಈ ಸ್ವಪ್ನವನ್ನ, ಜಾಗೃತ ಸ್ಥಾನವನ್ನ ಎರಡನ್ನು ಹೋಲಿಕೆ ಮಾಡಿ ಆದಾವಂತೆ ಜಯನ್ನಾಸ್ತಿ ವರ್ತಮಾನೇಪಿ ತತ್ತಥ ಅಂತನ್ನೋ ಮಾತೇ ಅಲ್ಲಿ ಬರುತ್ತೆ. ಯಾವುದು ಮೊದಲು ಇಲ್ಲವೋ, ಯಾವುದು ಕಡೆಯಲ್ಲೂ ಇಲ್ಲವೋ ಅದು ಈಗಲೂ ಇದ್ದ ಹಾಗಿಲ್ಲ. ಅಲ್ಲಿ ಏನು ಹೇಳ್ತಾರೆ? ಕ್ಷಣಭಂಗುರವಾದವನ್ನೇ ಹೇಳ್ತಾನೆ ಅವನು. ಇದು ಕ್ಷಣಭಂಗುರವಾದಕ್ಕೆ ಈ ಸತ್ಯ ಅಂತ ಅನ್ನೋದಕ್ಕೆ ನಿದರ್ಶನ ಒಂದು ಡೆಫಿನೇಷನ್ ಏನು ಕೊಡ್ತಾರೆ? ಲಕ್ಷಣ ತ್ರೈಕಾಲಿಕ ಅಬಾಧಿತ, ತ್ರಿಕಾಲ ಅಬಾಧಿತ. ಯಾವುದು 3 ಕಾಲಗಳಲ್ಲಿಯೂ ಬಾಧೆ ಇಲ್ಲದೆ ಇರುತ್ತೋ ಅದು ಸತ್ಯ. ಹಿಂದಿತ್ತು ಈಗಿಲ್ಲ, ಅಥವಾ ಈಗಿದೆ ಮುಂದಿರೋಲ್ಲ, ಮುಂದೆ ಬರುತ್ತೆ ಈಗಿಲ್ಲ ಅಂತನ್ನೋ ಹಾಗಿದ್ರೆ ಅದು ಸತ್ಯ ಅಂತಲ್ಲ. ಹಿಂದೆಯೂ ಇದ್ದು, ಈಗಲೂ ಇದ್ದು, ಮುಂದೆಯೂ ಯಾವುದಿದೆಯೋ ಇದು ತ್ರಿಕಾಲ ಅಬಾಧಿತ. ಇದರ ಸತ್ಯ ಅಂತ ಅನ್ನೋದಕ್ಕೆ ಲಕ್ಷಣವನ್ನು ಕೊಡ್ತಾರೆ. ಈ ಕ್ಷಣಭಂಗುರವಾದದಲ್ಲಿ ಈ ಸತ್ಯ ಅನಿತ್ಯ ಅಂತ ಎರಡು ತೋರಿಸಿ, ಅನಿತ್ಯವಾದದ್ದು ಅದಕ್ಕೂ ಒಂದು ಸತ್ತ ಅಂತ ಇದೆ. ಅನಿತ್ಯ ಅಂದ್ರೆ ಏನು? ಕ್ಷಣ, ಉತ್ಪತ್ತಿ ಕ್ಷಣ, ಆಮೇಲೆ ಸ್ಥಿತಿ ಕ್ಷಣ, ಭಂಗ ಕ್ಷಣ. 3 ತ್ರಿಕ್ಷಣಗಳಲ್ಲಿ ತ್ರಿಕ್ಷಣವಾದದ್ದು. ಒಂದೊಂದು ವ್ಯವಹಾರವೂ ಕೂಡ, ಒಂದೊಂದು ವಸ್ತುವು ಕೂಡ 3 ಕ್ಷಣದಲ್ಲಿ ಇರುತ್ತೆ. ಒಂದು ಕ್ಷಣ ಉತ್ಪತ್ತಿಯಾಗುತ್ತೆ, ಇನ್ನೊಂದು ಕ್ಷಣ ಇರುತ್ತೆ, 3ನೇ ಕ್ಷಣದಲ್ಲಿ ಹೋಗುತ್ತೆ. ಭಂಗ, ಉತ್ಪತ್ತಿ, ಸ್ಥಿತಿ, ಭಂಗ.
ಇದು 3 ಕ್ಷಣದಲ್ಲಿಯೂ ಇರುತ್ತೆ. ಈ ನಡುವೆ ಇರತಕ್ಕಂಥ ಕ್ಷಣ ಅಂದ್ರೆ ಯಾವ ಕ್ಷಣ ಹಿಂದಿಂದಕ್ಕೆ ಪರ್ಯಾಯವಾಗಿದ್ದು ಈಗಿದ್ದು ಮುಂದೊಂದಕ್ಕೆ ಪೂರ್ವಭಾವಿಯಾಗಿರುತ್ತೋ ಈ ಕ್ಷಣವನ್ನ ಅದೇ ಇರತಕ್ಕದ್ದು ಅಂತ ಅನಿತ್ಯತಾ ಸತ್ಯವಾದಿಗಳು ಹೇಳೋದು. ಅಂದ್ರೆ ದಿ ಫೆನಾಮಿನನ್ ದಟ್ ಇಸ್ ಮೂವಿಂಗ್. ಈ ಕಾಲ ಅಂತ ಅನ್ನೋದು ಪರಿವರ್ತನೆ ಆಗ್ತಾ ಇರುತ್ತಲ್ಲ, ಪರಿವರ್ತನೆ ಆಗ್ತಾ ಇರುವಾಗ ನಡುವೆ ಇರತಕ್ಕಂಥ ಕ್ಷಣ ಏನದು? ಹಿಂದೆ ಮುಂದೆ ಎರಡೂ ಸೇರಿ ಇದ್ದಂತಹದ್ದು. ಹಿಂದಿದ್ದಕ್ಕೆ ಬನ್ನಿ, ಇಟ್ ಕಮ್ಸ್ ಆಫ್ಟರ್ ದಿ ಪ್ರೀವಿಯಸ್ ಮೊಮೆಂಟ್, ಇಟ್ ಕಮ್ಸ್ ಆಫ್ಟರ್ ಅಂಡ್ ಪ್ರೀವಿಯಸ್ ಟು ದಿ ನೆಕ್ಸ್ಟ್ ಮೊಮೆಂಟ್. ಅದರಿಂದ ಇದಕ್ಕೆ ಒಂದಕ್ಕೆ ಸತ್ತ ಇರೋದು ವರ್ತಮಾನವೇ ಸತ್ಯ. ಹಿಂದಾದದ್ದು ಇವಾಗಿಲ್ಲ, ಮುಂದೆ ಬರೋದು ಇವಾಗಿಲ್ಲ. ವರ್ತಮಾನವೇ ಸತ್ಯ. ವರ್ತಮಾನ ಕ್ಷಣ ಅಂದ್ರೆ ಏನು? ಈ ಕ್ಷಣಕ್ಕೆ ಈ ಪೂರ್ವ ಕ್ಷಣ ಉತ್ತರ ಕ್ಷಣ ಎರಡರ ಸಂಧಿಸ್ಥಾನ ವರ್ತಮಾನ ಕ್ಷಣ ಅಷ್ಟೆ. ಅದಕ್ಕೆ ಪ್ರತ್ಯೇಕವಾಗಿ ಸತ್ತ ಅಂತಿಲ್ಲ. ವೇರ್ ದಿ ಪ್ರೀವಿಯಸ್ ಮೊಮೆಂಟ್ ಎಂಡ್ಸ್ ಅಂಡ್ ದಿ ಫ್ಯೂಚರ್ ಮೊಮೆಂಟ್ ಸ್ಟಾರ್ಟ್ಸ್, ಅದನ್ನು ವರ್ತಮಾನ ಅಂತ ಕರಿತೀವಿ ನಾವು. ಆದ್ರಿಂದ ಈ ವರ್ತಮಾನ ಕ್ಷಣ ಅಂತ ಅನ್ನೋದಕ್ಕೆ ಈ ತ್ರೈಕಾಲಿಕಾಭಾಜಿತ ಸತ್ಯತ್ವ ಅಂತ ಹೇಳೋದಕ್ಕಾಗೋಲ್ಲ. ಅನಿತ್ಯತಾ ಸತ್ಯ ಅಂತ ಹೇಳಬೇಕು. ಇಟ್ ಈಸ್ ಟ್ರೂ ಇನ್ ದಿ ಸೆನ್ಸ್ ದಟ್ ಇಟ್ ಇಸ್ ಮೂವಿಂಗ್, ದಟ್ ಇಟ್ ಇಸ್ ಫ್ರಾಗ್ಮೆಂಟರಿ. ಸೊ ಮೂವಿಂಗ್ ರಿಯಾಲಿಟಿ ಅಂತ ಒಂದು, ಸ್ಟೇಷನರಿ ರಿಯಾಲಿಟಿ ಅಂತ ಒಂದು. ಬೌದ್ಧರು ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನು ಹೇಳುವಾಗ ಆದವು ಅಂತೇಜ ಯತ್ ನಾಸ್ತಿ ವರ್ತಮಾನೇಪಿ ತತ್ತದ. ಇದು ಮಾಧ್ಯಂತ, ಅದು ಮಾಧ್ಯಂತ ವಿಭಂಗ ಅಂತ. ಮಾಧ್ಯಂತ ವಿಭಂಗ ಅದು ಸಂಸ್ಕೃತದಲ್ಲೇ ಇದೆ. ಅದಕ್ಕೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ಸ್ ಎಲ್ಲ ಇದೆ, ಇವಾಗ ಮಾಡಿದ್ದಾರೆ. ಒಂದು 7 works of ವಸುಬಂಧು ಅಂತ ಹೇಳಿ ಮೊದಲ ಭಾರತೀಯ ಪಬ್ಲಿಷ್ ಮಾಡಿದ್ದಾರೆ. ಮಾಧ್ಯಮದಲ್ಲಿಗೂ ಅದರಲ್ಲಿ ಸೇರ್ಕೊಂಡು ಆಚಾರ್ಯ ನರೇಂದ್ರ ದೇವ್ ನರೇಂದ್ರ ದೇವ್ ಮಾಡಿದ್ದಾರೆ. ಫ್ರೆಂಚಿಂದ ಇಂಗ್ಲಿಷ್, ಫ್ರೆಂಚಿಂದ ಇಂಗ್ಲಿಷ್. ಇದು ಸಂಸ್ಕೃತದಲ್ಲೂ ಸಿಕ್ಕಿದೆ, ಸಂಸ್ಕೃತದಲ್ಲೂ ಇದೆ. ಟಿಬೆಟನ್ನಲ್ಲಿ ಇತ್ತು ಮುಂಚೆ. ಆ ಟಿಬೆಟನ್ನಿಂದ ಈ ರಾಹುಲ್ ಸಾಂಕೃತ್ಯನ ಟ್ರಾನ್ಸ್ಲೇಟ್ ಮಾಡಿದ್ರು, ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಈಗ ಸಂಸ್ಕೃತದ್ದು ಸಿಕ್ಕಿದೆ. ಅಲ್ಲಿ ಆ ಕಾರಿಕಾಕಾರರು ಏನು ಹೇಳ್ತಾರೆ, ಈ ಸ್ವಪ್ನ ಅಂತ ಅನ್ನೋದಕ್ಕೆ ಕೆಲವು ಲಕ್ಷಣಗಳನ್ನು ಹೇಳಿ ಈ ಮೇಕ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟಡಿ ಆಫ್ ದಿ ಡ್ರೀಮ್ ವರ್ಸಸ್ ವೇಕಿಂಗ್. ಒಂದೇನು ಹೇಳ್ತಾರೆ, ಸ್ವಪ್ನ ತಾತ್ಕಾಲಿಕ ಅನುಭವ ಭೂತ ಭವಿಷ್ಯ ವೃತ್ತಿಹೀನ. ಇವಾಗ ಸ್ವಪ್ನದ ಹಾಗೆ ಎಚ್ಚರ ಅಂತ ಅವ್ರು ಒಪ್ಕೊಳ್ತಾರೆ. ನಾವು ಎಚ್ಚರ ಅಂತ ಏನು ಅಂದ್ಕೊಳ್ತೀವೋ ಇದು ವಾಸ್ತವವಾಗಿ ನಮ್ಮ ಇಟ್ ಇಸ್ ನಾಟ್ ಎನ್ ಆಬ್ಜೆಕ್ಟಿವ್ ರಿಯಾಲಿಟಿ, ಇಟ್ಸ್ ಎ ಪ್ರೊಜೆಕ್ಟೆಡ್ ರಿಯಾಲಿಟಿ. ಎಕ್ಸಾಕ್ಟ್ಲಿ ಲೈಕ್ ದಿ ಡ್ರೀಮ್. ಈ ಕನಸು ಹೇಗೆ ಪ್ರೊಜೆಕ್ಟೆಡ್ ರಿಯಾಲಿಟಿಯೋ, ಈ ನಮ್ಮ ಎಚ್ಚರ ಅಂತ ಅನ್ನೋದೂ ಒಂದು ಪ್ರೊಜೆಕ್ಟೆಡ್ ರಿಯಾಲಿಟಿನೇ. ನಾವು ಇದು ಪ್ರೊಜೆಕ್ಟೆಡ್ ರಿಯಾಲಿಟಿ ಅಂತ ಯಾಕೆ ಹೇಳೋಲ್ಲ ಅಂದ್ರೆ, ಬಾಧ ಅಂತ ಒಂದಿದೆ. ಬಾಧ ಅಂದ್ರೆ ಸಬ್ಲೇಷನ್. ಇವಾಗ ಕನಸು ಕಾಣ್ತೀವಿ, ಕನಸು ಕಾಣ್ತಾ ಇರುವಾಗ ಇದು ಸುಳ್ಳು ಅಂತನ್ನೋ ಭಾಸ ನಮಗಿಲ್ಲ, ದಯಮಾಡಿಸ್ಬೇಕು. ಅದು ಎಚ್ಚರವಾದ ತಕ್ಷಣ ಕಂಡದ ಕನಸು ಅಂತ ಆಗಿಬಿಡೋದು. ಈ ಕಂಡದ ಕನಸು ಅದು ಸುಳ್ಳು ಅಂತ ಎಚ್ಚರದಲ್ಲಿ ನಮಗೆ ಪ್ರತೀತಿ ಬರೋದ್ರಿಂದ, ಪ್ರತೀತಿ ಅಂದ್ರೆ ಕನ್ವಿಕ್ಷನ್, ಮೆಂಟಲ್ ಕನ್ವಿಕ್ಷನ್, ಇದು ಬರೋದ್ರಿಂದ ಸ್ವಪ್ನವನ್ನು ಮಿಥ್ಯ ಅಂತ ಹೇಳ್ತೀವಿ. ಹಾಗೆ ನಾವು ಎಚ್ಚರದಲ್ಲಿ ಕಂಡದ್ದು ಸುಳ್ಳು ಅಂತ ಯಾವ ಅವಸ್ಥೆಯಲ್ಲೂ ನಮಗೆ ಬರೋಲ್ಲ. ಎಚ್ಚರದಲ್ಲಿ ಕಂಡದ್ದು ಸುಳ್ಳು ಅಂತ ಕನಸಿನಲ್ಲಿ ಏನು ಕಾಣೋಲ್ಲ ನಾವು, ಅಥವಾ ನಿದ್ರೆಯಲ್ಲಂತೂ ಕಾಣಿಸೋದೇ ಇಲ್ಲ, ಸುಷುಪ್ತಿಯಲ್ಲಿ ಕಾಣೋದೇ ಇಲ್ಲ. ಆದ್ರಿಂದ ಈ ಎಚ್ಚರಿಕೆ ಬಾಧ ಅಂತ ಅನ್ನೋದಿಲ್ಲ. ಈ ಕನಸಿಗಾದ್ರೆ ಒಂದು ಬಾಧ ಅಂತಿದೆ, ಎಚ್ಚೆತ್ತ ತಕ್ಷಣ ಒಂದು ಬಾಧ ಅಂತ ಇದೆ. ಹಾಗೆ ಇಲ್ಲಿ ಅದ್ರ ಒಂದು ಹೇಳ್ತಾನೆ ಇವನು, ಇವಾಗ ಎಚ್ಚರದಲ್ಲಿ ಬಾಧ ಇಲ್ಲದೆ ಇರೋದು ಮಾತ್ರ ಅಲ್ಲದೇನೆ, ಎಚ್ಚರಕ್ಕೆ ಒಂದು ಭೂತ ಭವಿಷ್ಯದ ವೃತ್ತಿ ಅಂತ ಒಂದು ಉಂಟು. ನೆನ್ನೆ ಎಚ್ಚರದಲ್ಲಿ ಏನು ಮಾಡಿದೆ, ನಾಳೆ ಎಚ್ಚರದಲ್ಲಿ ಏನು ಮಾಡ್ತೀನಿ, ಅದಕ್ಕೆ ಅನುಬಂಧಿಯಾಗಿ ಈ ಎಚ್ಚರದಲ್ಲಿ ಮಾಡೋದು. ಭೂತ ಭವಿಷ್ಯದ ವೃತ್ತಿ ಅಂತ ಒಂದು ಇದಕ್ಕಿದೆ. ವಾಟ್ ವಿ ಡೂ ಟುಡೇ ಈಸ್ ಲಿಂಕ್ಡ್ ಅಪ್ ವಿತ್ ವಾಟ್ ವಿ ಡಿಡ್ ಯೆಸ್ಟರ್ಡೇ ವೆನ್ ವಿ ವರ್ ಅವೇಕ್ ಅಂಡ್ ವಾಟ್ ವಿ ವಿಲ್ ಡೂ ಟುಮಾರೋ ವೆನ್ ವಿ ವರ್ ಅವೇಕ್. ಇದರಲ್ಲಿ ಭೂತ ಭವಿಷ್ಯದ ವೃತ್ತಿ ಅಂತ ಉಂಟು. ಹಾಗೆ ಕನಸಿನಲ್ಲಿ ಇಲ್ಲ. ದಿ ಡ್ರೀಮ್ಸ್ ಆರ್ ನಾಟ್ ಕಂಟಿನ್ಯೂಯಸ್. ನೆನ್ನೆ ಬಿದ್ದ ಕನಸು ಇವತ್ತು ಕನಸು ಕಂಟಿನ್ಯೂ ಆಗೋಲ್ಲ. ದಿ ಡ್ರೀಮ್ಸ್ ಆರ್ ಹೀಗೆ. ಇದು ಸ್ವಪ್ನ ಅಂತ ಅನ್ನೋದು ತಾತ್ಕಾಲಿಕ
ವೃತ್ತಿ ವಿಶೇಷ, ತಾತ್ಕಾಲಿಕವಾದ ವೃತ್ತಿ. ಇಟ್ ಹ್ಯಾಸ್ ಎ ಮೊಮೆಂಟರಿ ಎಕ್ಸಿಸ್ಟೆನ್ಸ್ and it has not the endurance quality that the waking state has. ಇದನ್ನು ಇವರು ವೃತ್ತಿಕಾರ ತೋರಿಸ್ತಾನೆ. ಈ ಮಾಧ್ಯಂತ ವೃತ್ತಿ ಬರೆದವನು ಇದನ್ನು ಕನಸೋ ಎಚ್ಚರ ಅಂತ ನಾವು ಒಂದೇ ಅಂತ ಹೇಳಬೇಕಾದ್ರೆ ಎಲ್ಲೆಲ್ಲಿ ಬೇರೆಯಾಗಿದೆ ಅಂತಲೂ ಹೇಳಬೇಕು ನಾವು ಅಂತ ಹೇಳಿ, ಇದು ಒಂದು ತಾತ್ಕಾಲಿಕ ವಿಶೇಷ ವೃತ್ತಿ, ಭೂತ ಭವಿಷ್ಯದ ವೃತ್ತಿ ಹೀನ ಸ್ವಪ್ನ ಅಂತ ಅನ್ನೋದನ್ನು ತೋರಿಸ್ತಾನೆ. ಆಮೇಲೆ ಎರಡನೇದು ಅದೇ ನಾನು ಮೊದಲೇ ಹೇಳಿದಾಗೆ ಜಾಗರಿತೋ ಅಬಾಧಿತ. ಇನ್ನು ಯಾವ ಅವಸ್ಥೆಯಲ್ಲೂ ಕೂಡ ಈ ಜಾಗರಿತ ಅನ್ನೋದು ಬಾಧವಾಗಿಲ್ಲ. ದಿ ವರ್ಲ್ಡ್ ದಟ್ ವಿ ಸಿ ಇನ್ ದಿ ವೇಕಿಂಗ್ ಸ್ಟೇಟ್ ಈಸ್ ನಾಟ್ ಸಬ್ಲೇಟೆಡ್ ಇನ್ ಎನಿ ಅದರ್ ಸ್ಟೇಟ್. ಆಮೇಲೆ ಮೂರನೇದು ಸ್ವಪ್ನ ಬಹುತ್ವೇ ಸತಿ. ಇವಾಗ ಒಂದು ರಾತ್ರಿಯಲ್ಲಿ 2-3 ಕನಸು ಬೀಳಬಹುದು, 4-5 ಕನಸು ಬೀಳಬಹುದು. ಒಂದು ಕನಸಿಗೂ ಇನ್ನೊಂದು ಕನಸಿಗೂ ಸಂಬಂಧ ಇಲ್ಲದೆ ಇರಬಹುದು. ಎಲ್ಲ ಕನಸುಗಳು ಒಂದೇ ಒಂದು ಥೀಮ್ ಅಥವಾ ಒಂದು ಕಂಟೆಂಟ್ ಇರುತ್ತೆ ಅಂತ ಹೇಳೋ ಕಷ್ಟ. ಹೀಗೆ ಸ್ವಪ್ನಗಳು, ಅನೇಕ ಸ್ವಪ್ನಗಳು ಒಂದೇ ಸ್ಥಾನಗತವಾಗಿ ಇರಬಹುದು. ಸ್ಥಾನಗತ ಅಂದ್ರೆ ಏನು? ನಿದ್ರೆ ಮಾಡ್ತಾ ಇದ್ದಾಗ ತಾನೇ ಕನಸು, ಎಚ್ಚರವಾಗಿದ್ದಾಗ ಕನಸಿಲ್ಲ. ಆದ್ರಿಂದ ಸ್ವಪ್ನ ಅಂತ ಅನ್ನೋದು ಪರತಂತ್ರ, ಇನ್ನೊಂದು ಸ್ಥಾನದಲ್ಲಿ ಸೇರಿಕೊಂಡು ಬರಬೇಕದು. ಅದರಿಂದ ಸ್ವಪ್ನಕ್ಕೆ ಪಾರತಂತ್ರ್ಯ ಅಂತ ಒಂದಿದೆ. ಇದು ಎಚ್ಚರಕ್ಕೆ ಪಾರತಂತ್ರ್ಯ ಅಂತಿಲ್ಲ. ಎಚ್ಚರ ಇನ್ಯಾವುದಾದ್ರು ಸ್ಥಿತಿಯಲ್ಲಿ ಇದ್ದಾಗ ಎಚ್ಚರ ಅಂತಿಲ್ಲ. ಇವಾಗ ಸ್ವಪ್ನ ಅಂತ ಅನ್ನೋದು ಪರತಂತ್ರವೇ. ಅದಕ್ಕಾಗಿ ಉಪನಿಷತ್ತಿನಲ್ಲಿ ದ್ವೇವ ಸ್ಥಾನೇ ಭವತಃ, 2 ಸ್ಥಾನಗಳು, ಇದಂಚ ಪರಲೋಕಂಚ ಅಂತ ಅವರು ಜಾಗೃತ ಸುಷುಪ್ತಿ 2 ಸ್ಥಾನಗಳು, ಸ್ವಪ್ನ ಅಂತ ಅನ್ನೋದು ಸಂಧ್ಯಾಸ್ಥಾನ ಅಂತ ಹೇಳಿ ಇಲ್ಲಿ ಅವರು ವೃತ್ತಿಕಾರರು ಹೇಳಿ, ಸ್ವಪ್ನ ಸ್ಥಾನದಲ್ಲಿ ಆಲಂಬನ ಪ್ರತ್ಯಯ ಅಂತ ಕರೆದಿದ್ದಾರೆ. ಆಲಂಬನ ಅಂದ್ರೆ ಇನ್ನೊಂದನ್ನು ಅವಲಂಬನೆ ಮಾಡಬಹುದು. ಪ್ರತ್ಯಯ ಅಂದ್ರೆ ದಿ ಥಾಟ್. ಇಟ್ಸ್ ಎ ಪ್ರಾಸೆಸ್ ವಿಚ್ ಡಿಪೆಂಡ್ಸ್ ಆನ್ ಎನದರ್ ಸ್ಥಾನ. ಅದೇ ನಿದ್ರೆಯಲ್ಲಿಯೇ ಕನಸು, ಎಚ್ಚರದಲ್ಲಿ ಕನಸಿಲ್ಲ. ಒಂದೇ ಒಂದು ಸ್ಥಾನಗತವಾಗಿರುವುದರಿಂದ ಅನೇಕ ಸ್ವಪ್ನಗಳು ಬಂದರೆ ಈ ಸ್ಥಾನದ ಅಂಶ ಅದರಲ್ಲಿ ಇಲ್ಲದೇನೆ ಒಂದು ಕನಸು ಇನ್ನೊಂದು ಕನಸಿನ ಮೇಲೆ ಪ್ರಭಾವವನ್ನು ಬೀಳೋಲ್ಲ. ಒಂದೊಂದು ಕನಸಿಗೂ ಕೂಡ ಭೂತ ಭವಿಷ್ಯದ ವೃತ್ತಿಹೀನ. ಹಿಂದಿನ ಕನಸು ಮುಂದಿನ ಕನಸಿಗೆ ಏನೂ ಜಾಗ ಮಾಡಿಕೊಡಲ್ಲ. ಅಥವಾ ಈ ಕನಸುಗಳಲ್ಲಿ ಒಂದು ಕಂಟಿನ್ಯೂಟಿ ಅಂತ ಇಲ್ಲ. ನಾವು ಒಂದ್ಸಾರಿ ನಿದ್ದೆ ಮಾಡ್ತಾ ಇದ್ದಾಗ 8 ಕನಸು ಕಂಡರೂ ಕೂಡ 8 ಕನಸುಗಳಲ್ಲಿ ಒಂದು ಏಕತಾನತ ಅಂತಿಲ್ಲ, ಒಂದು ಕಂಟಿನ್ಯೂಯಸ್ ಥೀಮ್ ಅಂತಿಲ್ಲ. ಹಾಗೆ ಎಚ್ಚರದಲ್ಲಿ ನಮಗೆ ಎಚ್ಚರಿದ ಅವಸ್ಥೆಯಲ್ಲಿ 4-5 ಅಂತ ಬರೋಲ್ಲ. ಇದು ಒಂದೇ ಒಂದು ಸಾಲಿಡ್ ಉಂಡೆಯಾಗಿ ಬರೋದು, ಘನ. ಈ ನಿದ್ದೆ ಸುಷುಪ್ತಿಯಲ್ಲಿ ಒಂದು ಘನಸ್ಥಾನ ಛಿದ್ರವಾಗಿ ಸ್ವಪ್ನ ಅಂತ ಬರುತ್ತೆ. ಎಚ್ಚರದಲ್ಲಿ ಘನಸ್ಥಾನವೇ. ತಿರುಗಿ ನಾವು ನಿದ್ರೆಯಿಂದ ಎಚ್ಚೆತ್ತು ತಿರುಗಿ ನಿದ್ರೆಗೆ ಹೋಗುವವರೆಗೆ ಒಂದು ಘನಸ್ಥಾನ. ಈ ಘನಸ್ಥಾನದಲ್ಲಿ ಬೇರೆ ಬೇರೆ ಎಚ್ಚರಿಕೆಗಳು ಅಂತಿಲ್ಲ. ಹೇಗೆ ಸ್ವಪ್ನಗಳು ಬೇರೆ ಬೇರೆ ಅಂತಿದೆಯೋ ಎಚ್ಚರಿಕೆಗಳಲ್ಲಿ ಬೇರೆ ಬೇರೆ ಅಂತಿಲ್ಲ. ಎಚ್ಚರಿಕೆಗಳಲ್ಲಿ ಒಂದು ಉಂಡೆ ಇದೆ. ಹೀಗೆ ಜಾಗೃತಿನಲ್ಲಿ ಇಲ್ಲ. ಆಮೇಲೆ ಕಡೆಯದಾಗಿ ನ ಏಕತ್ವಾಧ್ಯಾಸಕಾರಿಣಿ ಬುದ್ಧಿ ಸ್ವಪ್ನೆ. ಎಚ್ಚರದಲ್ಲಿ ನಾವು ಏನೇನು ಮಾಡಿದ್ರೂ ಕೂಡ ಒಂದು ಕಂಟಿನ್ಯೂಟಿ ಇದ್ದು ನಾನು ಕರ್ತೃವೇ ಭೋಕ್ತೃ ಅಂತನ್ನುವಂತಹ ಒಂದು ಭಾಸ ನಮಗೆ ಬರುತ್ತೆ. ಇದು ಏಕತ್ವ ಅಧ್ಯಾಸಕಾರಿಣಿ ಬುದ್ಧಿ. ಎಲ್ಲ ಸಂಗತಿಗಳಲ್ಲೂ ಕೂಡ ವ್ಯವಹಾರಗಳಲ್ಲೂ ಕೂಡ ನಾನೇ ಹೋಗ್ತಾ ಇರತಕ್ಕವನು ಅಂತನ್ನೋದು ಒಂದು ಅಧ್ಯಾಸ. ನಾನು ಅಂತನ್ನೋದು ಮೇಲೆ ಬಂದು ಬೀಳುತ್ತೆ. ಇದನ್ನು ಏಕತ್ವ ಅಧ್ಯಾಸ ಪ್ರತ್ಯಯ ಕಾರಿಣಿ ಬುದ್ಧಿ. ಸೊ ವೇಕಿಂಗ್ ಲೈಫ್ನಲ್ಲಿ ಎಚ್ಚರದಲ್ಲಿ ಇದಿದೆ. ಒಂದು ಬುದ್ಧಿ ಇದ್ದು ನಾನಿಲ್ಲಿ ಹೋದೆ, ನಾನಲ್ಲಿ ಹೋದೆ, ಅವರು ನೋಡಿದೆ, ಇವರು ನೋಡಿದೆ, ಈ ಕೆಲಸ ಮಾಡಿದೆ, ಆ ಕೆಲಸ ಮಾಡಿದೆ, ನಾನು ಅಂತ ಅನ್ನೋದು ಏಕತಾನವಾಗಿ ಹೋಗ್ತಾ ಇರುತ್ತೆ. ಇದು ಕನಸಿನಲ್ಲಿ ಇಲ್ಲ. ಕನಸಿನಲ್ಲಿ ಹೀಗೆ ಈ ಏಕತ್ವದ ಅಧ್ಯಾಸ ಮಾಡತಕ್ಕಂತಹ ಪ್ರತ್ಯಯ ಕನಸಿನಲ್ಲಿ ಇಲ್ಲ. ಈ ಬುದ್ಧಿ ಕನಸಿನಲ್ಲಿ ಇಲ್ಲ. ಆಮೇಲೆ ಕಡೆಯದಾಗಿ ಅವನು ಹೇಳೋದು ವಿಸಂಗತಿ ಸ್ವಪ್ನೆ. ಇವ ಎಚ್ಚರದಲ್ಲಿ ಇರುವಂತಹ ವ್ಯವಸ್ಥೆ, ಆರ್ಗನೈಸೇಷನ್ ಡ್ರೀಮ್ಸ್ ಅಲ್ಲಿ ಇಲ್ಲ, ಕನಸಿನಲ್ಲಿ ಇಲ್ಲ.
ದಿ ಡ್ರೀಮ್ಸ್ ಆರ್ ಬಿಜಾರ್ ಅಂತ ಹೇಳ್ತಾರಲ್ಲ, ಅದು ಏನು ಅಸಂಗತವಾಗಿ ಅರ್ಥವೇ ಆಗೋಲ್ಲ. ಯಾಕೆ ಹೀಗೆ, ಇದು ಅರ್ಥವಾಗದೇ ಇರೋದು ಅವ್ಯವಸ್ಥಿತ ಅಂತ ಹೇಳ್ತಾರೆ. ಎಚ್ಚರದಲ್ಲಿ ಒಂದು ವ್ಯವಸ್ಥೆ ಅಂತ ಒಂದು ಇದೆ, ಕನಸಿನಲ್ಲಿ ಒಂದು ವ್ಯವಸ್ಥೆ ಅಂತ ಇಲ್ಲ. ಹೀಗಿಷ್ಟೆಲ್ಲ ಕಾರಣಗಳಲ್ಲಿ ಹೇಳಿ ಸ್ವಪ್ನ ಜಾಗರಿತ ಸ್ಥಾನೇ ಹಿ ಏಕಂ ಆಹುಹು ಮನೀಷಿಣ. ಏಕಂ ಅಂದರೆ ಎರಡು ಒಂದೇ ನೆಲೆಯಲ್ಲಿ ಇರತಕ್ಕವು ಅಂತ ಅವರ ಅರ್ಥ ಮಾಡಿ, ಇದು ಸ್ವಪ್ನವೇ ಅಲ್ಲ, ಸ್ವಪ್ನದ ಹಾಗೆ ಕನಸು ಇದೆ, ಎರಡರ ಸತ್ತ ಒಂದೇನೆ, ಅಂದರೆ ದಿ ರಿಯಾಲಿಟಿ ಆಫ್ ಬೋತ್ ಇಸ್ ದಿ ಸೇಮ್ ಅಂತ ನೋಡಕ್ಕೆ ಹೇಳಿ, ಇದು ಆದಾವಂದೇಶಯನ್ನಾಸ್ತಿ ವರ್ತಮಾನೇ ವಿತತ್ತಥ ವಿತಥೈಹಿ ಸದೃಶಾಸ್ಸಂತಹ ಅಭಿತಥಾ ಇವ ಲಕ್ಷಿತಾ. ಇಲ್ಲಿ ಪ್ರಾಗ್ ಅಥವಾ ಪರಾಕ್, ಮೊದಲು ಅನಂತರ, ಇದು ಆದಾವಂತೇಜ ಅಂತ ಅನ್ನೋದಕ್ಕೆ ಹೇಳ್ತಾರೆ. ಕ್ಷಣಗಳಲ್ಲಿ ಹೇಗೆ ಮೊದಲು ಕಡೆ ಇಲ್ಲದೇ ಇದ್ರೂ ಕೂಡ ನಡುವೆ ಕ್ಷಣ ಅಂತ ಇದೆ. ಅವನು ಈ ಗೋಸ್ ಆನ್ ಡಿಸ್ಕಸಿಂಗ್ ಅಬೌಟ್ ಈ ಜೀವಿತ ಅಂದ್ರೆ ಏನು ಅಂತ ಹೇಳಿ ಡಿಸ್ಕಸ್ ಮಾಡ್ತಾರೆ. ಯಾವುದೋ ಒಂದು ಪ್ರತೀತಿ ಮನಸ್ಸಿನಲ್ಲಿ ಬಂತು, ಅಥವಾ ಯಾವುದೋ ಒಂದು ಕೆಲಸ ಮಾಡಿದ್ವು, ವ್ಯವಹಾರ. ಇದು ಎಲ್ಲ ವ್ಯವಹಾರವೂ ಕೂಡ ಮಾನಸಿಕ, ವಾಚಿಕ, ಕಾಯಿಕ ಎಲ್ಲ ವ್ಯವಹಾರವೂ ಕೂಡ ಪ್ರಸ್ತುತ ಕ್ಷಣದಲ್ಲೇ ಆಗುತ್ತೆ ಅಂತ ಅವರ ವಾದ. ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ದಿ ಪ್ರೆಸೆಂಟ್ ಟೈಮ್, ನಥಿಂಗ್ ಹ್ಯಾಪನ್ಸ್ ಇನ್ ದಿ ಪಾಸ್ಟ್ ಆರ್ ದಿ ಫ್ಯೂಚರ್. ಹಿಂದೆ ಏನೇನಾಯಿತೋ ಎಲ್ಲವೂ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಆಗಿರೋದು. ಸೊ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಮಾತ್ರ ರಿಯಲ್, ಪಾಸ್ಟ್ ಅಂಡ್ ಫ್ಯೂಚರ್ ಆರ್ ಇನ್ಫರ್. ಅವರು ಅನುಮಾನಗಮ್ಯವಾದದ್ದು ಭೂತ ಭವಿಷ್ಯತ್ತು, ವರ್ತಮಾನವೇ ಪ್ರತ್ಯಕ್ಷ ಗೋಚರ ಅಂತ ಮಾಧ್ಯಮಿಕರ ನೆಲೆ. ಆಲ್ ರಿಯಾಲಿಟಿ ಇಸ್ ಕಂಟೆಂಪೊರೇನಿಯಸ್. ನಮ್ಮ ಕಂಟೆಂಪೊರೇನಿಯಸ್ ಅಂದ್ರೆ ಸಮಕಾಲೀನ ಆಗದೇ ಇರತಕ್ಕಂಥ, ಅದು ರಿಯಲ್ಲೇ ಅಲ್ಲ. ಸೊ ರಿಯಾಲಿಟಿ ಇನ್ ಟರ್ಮ್ಸ್ ಆಫ್ ಕಾಂಟೆಂಪೊರೇನೈಟಿ, ಇದು ಮಾಧ್ಯಮಿಕರ ಒಂದು ಸ್ಟ್ಯಾಂಡ್. ಈ ಕಂಟೆಂಪೊರೇನೈಟಿ ಅನ್ನೋದು ಏನು ಅಂದ್ರೆ ವರ್ತಮಾನ ಕ್ಷಣದಲ್ಲಿ ಆಗಬೇಕು. ಅವರು ಬೇಕಾದಷ್ಟು ಅದಕ್ಕೆ ಇವಾಗ ಇದು ಕ್ಷಣಭಂಗುರವಾದದಲ್ಲಿ ಯಾವುದೋ ಒಂದು ದೊಡ್ಡ ಕೆಲಸ ಮಾಡೋದು, ಒಂದು ಸಣ್ಣ ಕೆಲಸ ಮಾಡೋದು, ಯಾವುದೋ ಒಂದು ಕೆಲಸಕ್ಕೆ ನಮ್ಮ ಭಾವ ಬೇಕಾಗಿಲ್ಲ, ಅಂದ್ರೆ ಫೀಲಿಂಗ್ಸ್ ಬೇಕಾಗಿಲ್ಲ, ಕೆಲವಕ್ಕೆ ಫೀಲಿಂಗ್ಸ್ ಬೇಕಾಗಿರುತ್ತೆ. ಇದು ಒಂದೊಂದಕ್ಕೂ ಕೂಡ ಕ್ಷಣದಲ್ಲಿ ಸ್ಪಂದಗಳು ಅಂತ ಹೇಳ್ತಾರೆ ಅವರು. ಯಾವುದೋ ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೆ ಸ್ಪಂದಗಳು ಕಡಿಮೆ, ಅದೇ ತೀವ್ರವಾಗಿ ಒಂದು ಕೆಲಸ ಮಾಡಬೇಕಾದ್ರೆ ಸ್ಪಂದಗಳು ಹೆಚ್ಚು. ಒಂದು ಭಾವ ಇಟ್ಕೊಂಡು ಏನಾದರೂ ಮಾಡಿದ್ರೆ ಸ್ಪಂದಗಳು ಹೆಚ್ಚು, ಭಾವ ಇಲ್ಲದೆ ಕ್ಯಾಶುಯಲ್ ಆಗಿ ಮಾಡಿದ್ರೆ ಸ್ಪಂದಗಳು ಕಡಿಮೆ. ಕ್ಷಣ ಅಂತ ಅನ್ನೋ ಕಾನ್ಸೆಪ್ಟ್ ಇದ್ರೂ ಕೂಡ ಕ್ಷಣದಲ್ಲಿ ತುಟಿ, ಲವ ಇತ್ಯಾದಿಗಳಿಂದ ಸ್ಪಂದ ಅಂತ ಹೇಳ್ತಾರೆ ಅವರು. ಒಂದು ಆಲೋಚನೆ ಬಂತು, ಆಲೋಚನೆಗೆ ಎಷ್ಟು ಸ್ಪಂದ ಬೇಕು, ಎಷ್ಟು ಕ್ಷಣ ಬೇಕು, ಅಥವಾ ಒಂದು ಮಾತನಾಡಬೇಕಾದ್ರೆ ಎಷ್ಟು ಕ್ಷಣ ಬೇಕು, ಈ ಎಷ್ಟು ಕ್ಷಣ ಬೇಕು. ಇವಾಗ ಏನೋ ಒಂದು ಮಾತು, ಇವಾಗ ಅವ್ರು ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಮಂಡೂಕ ಅಂದ್ರೆ ಕಪ್ಪೆ. ಮಂಡೂಕ ಅಂತ ಒಂದು ಬಾಯಿನಲ್ಲಿ ಬರಬೇಕಾದ್ರೆ 9 ಕ್ಷಣ ಬೇಕು ಅಂತ ಅವ್ರು ಲೆಕ್ಕ ಮಾಡ್ತಾರೆ. 9 ಕ್ಷಣದಲ್ಲಿ ಈ ಮಂಡೂಕ ಅಂತ ಶಬ್ದದ ಅಭಿವ್ಯಕ್ತಿ ಹೇಗಾಗುತ್ತೆ? ಮಾ ಅಂತ ಮೊದಲು ಬರುತ್ತೆ, ಅದಕ್ಕೆ ಒಂದು ಅನುಸ್ವರ ಸೇರಿಕೊಂಡು ಬರುತ್ತೆ, ಅದಕ್ಕೆ ಡಕಾರಕ್ಕೆ ಒಂದು ಗುಣಿತವಾಗಿ ಊ ಅಂತ ಅನ್ನೋದು ಬರುತ್ತೆ, ಆಮೇಲೆ ಕಾ ಬರುತ್ತೆ, ಆಮೇಲೆ ಅದಕ್ಕೊಂದು ವಿಸರ್ಗ ಅಂತ ಬರುತ್ತೆ. ಹೀಗಿಷ್ಟೆಲ್ಲ ಬರಬೇಕಾದ್ರೆ 9 ಕ್ಷಣ ಬೇಕು ಅಂತ ಹೇಳ್ತಾರೆ. ಈ 9 ಕ್ಷಣದಲ್ಲಿ ಮಂಡೂಕ ಅಂತ ಹೇಳಬೇಕಾದ್ರೆ ಈ ಮಾ ಅಂತ ಅನ್ನೋದನ್ನ ಹೇಳಿದ ತಕ್ಷಣ ಇದು ಹೋಯಿತು, ಆ ಅನುಸ್ವಾರ ಮಾತ್ರ ಉಳ್ಕೊಳ್ತು. ಆ ಡೂ ಅಂತ ನಾವು ಹೇಳ್ಬೇಕಾದ್ರೆ ಆ ಡಕಾರ ಬರೋದಕ್ಕೆ ಮುಂಚೆ ಈ ಮಕಾರ ಅನುಸ್ವಾರ ಎರಡೂ ಹೋಯಿತು, ಡಾ ಅಂತ ಅನ್ನೋದು ಬಂತು. ಹೀಗೆ ಒಂದೊಂದು ಕ್ಷಣದಲ್ಲಿ ಮಾತ್ರ ಅದರ ಅಭಿವ್ಯಕ್ತಿ. ಮಂಡೂಕ ಅಂತ ಅನ್ನೋ ಶಬ್ದವನ್ನು ಉಚ್ಚಾರಣೆ ಮಾಡಬೇಕಾದ್ರೂ 9 ಕ್ಷಣ ಬೇಕಾದರೂ ಕೂಡ ಈ 9 ಕ್ಷಣದ ವ್ಯವಹಾರವೂ ಕೂಡ ಒಂದೊಂದು ಕ್ಷಣದಲ್ಲೇ ಆಗೋದು. ಒಂದೊಂದು ಕ್ಷಣದಲ್ಲಿ ಒಂದೊಂದು ಅಭಿವ್ಯಕ್ತಿ. ಈಗ ಆಲೋಚನೆಯಲ್ಲೂ ಹೀಗೆ, ಒಂದು ಕೆಲಸ ಮಾಡಬೇಕಾದ್ರೂ ಹೀಗೇನೆ, ವಾಟ್ ಎವರ್ ಈಸ್ ಬೀಯಿಂಗ್ ಡನ್ ಈಸ್ ಡನ್ ಇನ್ ದಿ ಪ್ರೆಸೆಂಟ್ ಮೂಮೆಂಟ್. ಆದ್ರಿಂದ ಎಷ್ಟು ಕ್ಷಣಗಳು ಅಂತ ನೀವು ಲೆಕ್ಕ ಹಾಕಿದ್ರೂ ಕೂಡ ವ್ಯವಹಾರ ನಡೆಯೋದು ಪ್ರಸ್ತುತ ಕ್ಷಣದಲ್ಲಿ ಮಾತ್ರ. ಇದು ಅವರ
ಈ ಪ್ರಸ್ತುತ ಕ್ಷಣ ಅಂತ ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಯಾವ ಭೂತ ವೃತ್ತಿಗೆ ಅವಸಾನ ಇದೆಯೋ ಮತ್ತು ಭವಿಷ್ಯದ ವೃತ್ತಿಗೆ ಉತ್ಪತ್ತಿ ಇದೆಯೋ ಈ ಅವಸಾನ ಉತ್ಪತ್ತಿ ಸಂಧಿರೇವ ಪ್ರಸ್ತುತ ಕ್ಷಣ. ಇದಕ್ಕೆ ಪ್ರಸ್ತುತ ಕ್ಷಣ ಅಂತ ಅನ್ನೋದು ಬೇರೆ ಇಲ್ಲ. ಇದು ಎಲ್ಲಿ ಮುಗಿಯುತ್ತೆ, ಅದು ಎಲ್ಲಿ ಆರಂಭವಾಗುತ್ತೆ, ಅದನ್ನು ನಾವು ಪ್ರಸ್ತುತ ಕ್ಷಣ ಅಂತ ಕರಿತೀವಿ. ಇದನ್ನ ಪುಚ್ಛ ಮಾತ್ರಂ ಶಿಖಾ ಮಾತ್ರಂ ಅಂತ ಕರೀತಾರೆ. ಇವಾಗ ಝೆನ್ ಅವರು ತಗೊಂಡು ಟೈಲ್ ಅಂಡ್ ದಿ ಹೆಡ್ ಅಂತ ಅವರು ಇವಾಗ ಒಂದೊಂದು ನಾವು ಆಲೋಚನೆ ಮಾಡ್ತಾ ಇದ್ರು ಕೂಡ ಅವ್ರ ಮೆಡಿಟೇಷನ್ ಅಲ್ಲಿ ಎಲ್ಲಿ ಮುಗಿಯಿತು, ಇನ್ನೊಂದು ಭಾವನೆ ಯಾವಾಗ ಶುರುವಾಗಿ ಇದನ್ನು ವಾಚ್ ಮಾಡಿ ಅಂತಂತಾರೆ. ಗರಗಸ ಒಂದು ಅಥವಾ ಮರದ ದಿಮ್ಮಿಯನ್ನು ಕೊಯ್ತಾ ಇದ್ದಾಗ ಹೀಗೊಂದು ಸರ್ತಿ ಹೋಗುತ್ತೆ, ಹೀಗೊಂದು ಸರ್ತಿ ಬರುತ್ತೆ. ದೃಷ್ಟಿಯಲ್ಲಿರಬೇಕು, ಆ ನಡುವೆ ದಿಮ್ಮಿ ಮೇಲಿರಬೇಕು. ಇದು ಹೋಗೋದನ್ನು ಬರೋದನ್ನು ಬಿಟ್ಟು ದಿಮ್ಮಿಯನ್ನು ಮಾಡುವಾಗ ನಾವು ಈ ಉಚ್ಛ್ವಾಸ ನಿಶ್ವಾಸ ಇದೆ, ವಿ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಅದನ್ನು ಎಲ್ಲಿ ಬ್ರೀದ್ ಇನ್ ಕಂಪ್ಲೀಟ್ ಆಗಿ ಹೊರಗಡೆ ಬರುತ್ತೆ ಆ ಸ್ಥಾನವನ್ನು ನೋಡು ಅಂತ ಧ್ಯಾನಗಳಲ್ಲಿ ಇಂತಿಂತ ದಾರಿಯನ್ನು ಹೇಳ್ತಾರೆ. ಇದು ಮಾಧ್ಯಮಿಕರದ್ದೇ ವಾದ. ಎಲ್ಲಿ ಹಿಂದಿನ ಕ್ಷಣ ಮುಗಿದು ಮುಂದಿನ ಕ್ಷಣ ಇನ್ನೂ ಆರಂಭವಾಗಿಲ್ಲವೋ ಆ ಸ್ಥಾನವನ್ನು ಪ್ರಸ್ತುತ ಕ್ಷಣ ಅಂತಂತೀವಿ. ಈ ಪ್ರಸ್ತುತ ಕ್ಷಣದಲ್ಲಿ ಪುಚ್ಛ ಭೂತವೃತ್ತಿಯ ಪುಚ್ಛ, ಭವಿಷ್ಯದ ವೃತ್ತಿಯ ಶಿಖ, ಅದರ ತಲೆ, ಇದರ ಬಾಲ. ಎಲ್ಲಿ ಭೂತವೃತ್ತಿ ಅವಸಿತ, ಎಲ್ಲಿ ಪೂರ್ತಿ ಮುಗೀತೋ ಅಲ್ಲಿ ಭವಿಷ್ಯದ ವೃತ್ತಿಯ ಶಿಖ ಅಂತ ಉತ್ಪತ್ತಿಯಾಗುತ್ತೆ. ಬಟ್ ಆ ಸ್ಥಾನದಲ್ಲಿ ಕ್ಷಣ ಪ್ರತೀತಿ ಅಂತ ಇಲ್ಲ. ಇದು ವರ್ತಮಾನ ಕ್ಷಣದಲ್ಲೇ ಎಲ್ಲವೂ ಆಗುತ್ತೆ. ವರ್ತಮಾನ ಕ್ಷಣ ಅಂತ ಅನ್ನೋದೇ ಇಲ್ಲ. ಎಲ್ಲ ಆಗದಿರೋದೆಲ್ಲ ವರ್ತಮಾನ ಕ್ಷಣದಲ್ಲಿ ಅಂತ ಹೇಳಿದ್ರು ಕೂಡ ವರ್ತಮಾನ ಕ್ಷಣ ಅಂತ ಪ್ರತ್ಯೇಕವಾಗಿಲ್ಲ. ಭೂತ ಭವಿಷ್ಯದ ವೃತ್ತಿಗಳ ಸಂಧಿಸ್ಥಾನ ಮಾತ್ರ ಅದು ವರ್ತಮಾನ ಅಂತ ಹೇಳೋದು ಎಲ್ಲಿ ಬಂತದು ಅಂದ್ರೆ ಅಧ್ಯಾಸದಿಂದ ಬಂತು. ಇವರು ಮಾಧ್ಯಂತಿಕರು ಅಧ್ಯಾಸ ಅಂತ ಅಲ್ಲಿ ಉಪಯೋಗಿಸ್ತಾರೆ. ನಾವು ಕೆಲಸ ಮಾಡ್ತಿರೋದ್ರಿಂದ ಇದು ವರ್ತಮಾನ ಕ್ಷಣ ಅಂತ ನಾವು ಪರಿಗ್ರಹ ಮಾಡ್ತೀವಿ. ಹಿಂದೆ ಇತ್ತು ಅಂತನ್ನೋದು ಅನುಮಾನ, ಮುಂದೆ ಬರುತ್ತೆ ಅಂತನ್ನೋದು ಕಲ್ಪನಾ. ಇಲ್ಲಿ ನಡುವೆ ಇವ ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದು ಅಧ್ಯಾಸ. ಏನ್ ಹೇಳ್ತಾರೆ, ಯಾವುದು ಅಧ್ಯಸ್ಥವಾಗಿದೆಯೋ ಅದು ಅರ್ಥ. ಅರ್ಥ ಅಂದ್ರೆ ಆಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ವಾಟ್ ಈಸ್ ಇನ್ ಕರೆಸ್ಪಾಂಡೆನ್ಸ್ ವಿತ್ ದಿ ಪ್ರೆಸೆಂಟ್ ಮೊಮೆಂಟ್. ಈಗ ರಫ್ ಅನಾಲಜಿ, ಯಾರೋ ಒಂದು ಗ್ರೀಕ್ ಪ್ಯಾರಾಡಾಕ್ಸ್ ಇದೆಯಲ್ಲ, ನೋ ಮ್ಯಾನ್ ಕ್ಯಾನ್ ಟೇಕ್ ಹಿಸ್ ಬಾತ್ ಇನ್ ಎ ರಿವರ್ ಟ್ವೈಸ್. ಒಂದ್ಸರ್ತಿ ಅವನು ಸ್ನಾನ ಮಾಡ್ತಾನೆ, ಒಂದು ನದಿ ಅದು. ಇನ್ನೊಂದು ಸಾರಿ ಅವನು ಸ್ನಾನ ಮಾಡುವಾಗ ಆ ನದಿ ಹೊರಟೋಗಿರುತ್ತೆ ಇನ್ನೊಂದು ನದಿ. ನದಿ ಅಂದ್ರೆ ಏನು? ಇಟ್ಸ್ ಎ ಕಲೆಕ್ಷನ್ ಆಫ್ ವಾಟರ್, ಇಟ್ಸ್ ಎ ಸ್ಟ್ರೀಮ್, ಇಟ್ಸ್ ಎ ಫ್ಲೋ ಆಫ್ ವಾಟರ್ ಪಾರ್ಟಿಕಲ್ಸ್. ಒಂದು ಹೊರಟೋಗಿರುತ್ತೆ ಒಂದು ವಾಟರ್ ಪಾರ್ಟಿಕಲ್, ತಿರುಗಿ ಇನ್ನೊಂದು ಸರ್ತಿ ಸ್ನಾನ ಮಾಡುವಾಗ ಬೇರೆ ನದಿ ಅದು. ಆದ್ರೆ ಏನ್ ಪ್ರತೀತಿ ಏನು? ಒಂದೇ ನದಿಯಲ್ಲಿ 2 ಸರ್ತಿ ಸ್ನಾನ ಮಾಡದೆ ಇದು ಸಾಧ್ಯವೇ ಇಲ್ಲ. ಇವ್ರು ಬೌದ್ಧರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಬ್ಬನೇ ಮನುಷ್ಯ 2 ಸರ್ತಿ ಸ್ನಾನ ಮಾಡೋದು ಸಾಧ್ಯ. ಅದು ಕಾಮನ್. ಇಲ್ಲಿ ನದಿಯಲ್ಲಿ ಹೇಗೆ ವ್ಯತ್ಯಾಸ ಚೇಂಜ್ ಆಗ್ತಾ ಇದೆಯೋ ಮನುಷ್ಯನೂ ಒಂದು ಪ್ರವಾಹವೇ. ಮನುಷ್ಯನಲ್ಲೂ ಕೂಡ ಒಂದು ಕಂಟಿನ್ಯೂಸ್ ಚೇಂಜ್ ಇಸ್ ಗೋಯಿಂಗ್ ಆನ್ ಆಸ್ ಇನ್ ದಿ ರಿವರ್. ಆದಂತೆ ಒಬ್ಬನೇ ಮನುಷ್ಯ ಒಂದೇ ನದಿಯಲ್ಲಿ 2 ಸರ್ತಿ ಸ್ನಾನ ಮಾಡೋದು ಸಾಧ್ಯ ಇಲ್ಲ ಅಂತನೋವಾಗೇನು ಪ್ರವಾಹ ನಿತ್ಯತಾವಾದಿಗಳು ಅಂತ ಇವರಿಗೆ ಹೆಸರು. ಪ್ರವಾಹ ಅಂತ ಅನ್ನೋದು ದಿಟ್ಟ, ವಸ್ತುಗಳು ದಿಟ್ಟ ಅಲ್ಲ. ದಿ ಫ್ಲೋ ಈಸ್ ವಾಟ್ ಈಸ್ ದೇರ್, ಬಟ್ ದಿ ಕಂಟೆಂಟ್ಸ್ ಆಫ್ ದಿ ಫ್ಲೋ ದೇ ಡೋಂಟ್ ಎಕ್ಸಿಸ್ಟ್. ಅದಕ್ಕೆ ಇವರೇನು ಪ್ರವಾಹ ನಿತ್ಯತಾವಾದಿಗಳು ಅಂತ ಹೆಸರು ಇವರಿಗೆ. ಪ್ರವಾಹವೇ ನಿತ್ಯ. ಅದು ಎಕ್ಸಿಸ್ಟೆನ್ಸ್ ಅಂದ್ರೆ ಏನು? ಪ್ರವಾಹ. ಈ ಪ್ರವಾಹ ಅಂತಂದ್ರೆ ಇದೆ ಕ್ಷಣಗಳ ಸಂತಾನ. ಅದನ್ನು ಕ್ಷಣಭಂಗುರ ಅಂತ ಕರೀತಾರೆ. ಕ್ಷಣಗಳೇ ಸೇರಿಸಿ ಪೋಣಿಸಿ ಒಂದು ಕಾಲ ಅಂತ ಮಾಡಿದ್ದಾರೆ. ಕ್ಷಣಿಕವಾದ ಕ್ಷಣಿಕವಾದ ಅಂದ್ರೂ ಇದೆ. ಇದಕ್ಕೆ ಒಂದು ಕಾಮನ್ ಆಗಿ ಒಂದು ಜೋಕ್ ಹೇಳ್ತಾರಲ್ಲ, ನೆಟ್ ಅಂದ್ರೆ ಏನು? ಒಂದು ಕಲೆಕ್ಷನ್ ಆಫ್ ಹೋಲ್ಸ್ ಅಂತ ಹೇಳ್ತಾರಲ್ಲ, ಜಾಲಬಂಧನ ವಿವಾ ಅಂತ ಹೇಳಿ ಬೌದ್ಧರು ಉಪಯೋಗಿಸ್ತಾರೆ. ಒಂದು ನೆಟ್ ಅಂದ್ರೆ ಏನು? ಆಲ್ ದಿ ಎಂಟಿ ಸ್ಪೇಸಸ್ ಸ್ಟ್ರಂಗ್ ಟುಗೆದರ್ ಇಸ್ ನೆಟ್ ಅಂತ ಯಾರೋ ಒಂದು ಜೋಕ್ ನಲ್ಲಿ ಹೇಳಿದ್ರು. ಖಾಲಿ ಜಾಗಗಳನ್ನೆಲ್ಲ
ಇಲ್ಲ ಕೂದು ಹೆಣದ್ರೆ ಒಂದು ನೆಟ್ ಅಂತ ಆಗುತ್ತೆ ಅಂತ. ಇದು ಆಗ್ತಿರೋದು ವಾಸ್ತವವಾಗಿ ಹೀಗೆ ಇದೆ. ಇದು ಇದು ಆಬ್ಜೆಕ್ಟ್ ಆರ್ ಮೊಮೆಂಟ್ ಅಂತ ಇರೋದು ಖಾಲಿ ಜಾಗವೇ ಅದು. ನಮ್ಮ ಪ್ರತೀತಿಯಲ್ಲಿ ನಾನು ಇದ್ದೀನಿ, 10 ವರ್ಷ ಇದ್ದೀನಿ, 20 ವರ್ಷ ಇದ್ದೀನಿ, 60 ವರ್ಷ ಇದ್ದೀನಿ ಅಂತ. 60 ವರ್ಷ ಇಲ್ಲ ಇವನು. ಈ 60 ವರ್ಷ ಇದ್ದದ್ದೆಲ್ಲ ಕ್ಷಣಗಳಲ್ಲಿ ಏನೇ, ಒಂದೊಂದು ಕ್ಷಣ ಇಲ್ಲದೆ ಇರೋದು. ಆದ್ರಿಂದ ಈ ಜೀವಿತ ಅಂತನ್ನೋದೇ ಒಂದು ಪ್ರತೀತಿ. ಇಟ್ ಈಸ್ ಮೋರ್ ಎನ್ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ದ್ಯಾನ್ ಎ ರಿಯಾಲಿಟಿ. ಇದು ಮಾಧ್ಯಮಿಕರವಾದ. ಅದನ್ನು ಇಲ್ಲಿ ಹೇಳ್ತಾ ಆದಾವಂತೆ ಚಯನ್ನಾಸ್ತಿ ವರ್ತಮಾನೇತಿ ತತ್ತಥ. ಈ ಕ್ಷಣ ಅಂತ ಅನ್ನೋದು ಹಿಂದೆ ಮುಂದೆ ಅಂತ ಅನ್ನೋದು ಹೇಗೆ ಅನುಮೇಯವೋ ಹಾಗೆಯೇ ಪ್ರಸ್ತುತ ಕ್ಷಣ ಅಂತನ್ನೋದು ಕೂಡ ಅನುಮೇಯವೇ. ಅದೊಂದು ಪ್ರತೀತಿಯೇ. ಈ ಪ್ರತೀತಿ ಏನ್ ಕರೀತಾರೆ ಅವರು? ಅಭೂತ ಪರಿಕಲ್ಪ ಅಂತ ಕರೀತಾರೆ. ಅಭೂತ ಪರಿಕಲ್ಪ, ಇಲ್ಲದೆ ಇರೋದನ್ನ ನಾವು ಇದ್ದ ಹಾಗೆ ಕಲ್ಪಿಸಿಕೊಳ್ತೀವಿ. ಇದು ಅಭೂತ ಪರಿಕಲ್ಪ. ಇಲ್ಲಿ ಹೇಳ್ತಾ ಇರೋದು ಅದನ್ನ ಸ್ನಾನ ಗೊತ್ತಿರೋದಿಲ್ಲ, ಅದು ಅಲ್ಲ, ವರ್ತಮಾನವೇ ಇಲ್ಲ, ವರ್ತಮಾನವೇ ವರ್ತಮಾನವೇ ಇರೋದಿಲ್ಲ. ವರ್ತಮಾನದ ವರ್ತಮಾನ ಮಾತ್ರ ಇರೋದು. ಇಲ್ಲ, ಅರ್ಥವೂ ಇಲ್ಲ, ವರ್ತಮಾನವೂ ಇಲ್ಲ. ಇದು ವರ್ತಮಾನ ಅಂತದ್ದು ಪ್ರತೀತಿ ಅಷ್ಟೇನೆ ಅಂತ. ಇಟ್ಸ್ ಎ ಕನ್ಸೆಪ್ಷನ್. ಹೀಗೆ ವರ್ತಮಾನದಲ್ಲಿ ಒಂದು ವಸ್ತು ಇದೆ ಅಂದ್ರೆ ಆ ವಸ್ತುವು ಇಲ್ಲ ಅಂತ ಅರ್ಥ. ವರ್ತಮಾನವೇ ಇಲ್ಲದೆ ಇದ್ದ ಮೇಲೆ ವರ್ತಮಾನದಲ್ಲಿ ವಸ್ತು ಏನಿದೆ? ಆದ್ರಿಂದ ಇದು ವಿತಥೈ ಸದೃಶಾಹ. ನಾವು ಲೋಕದಲ್ಲಿ ಇಲ್ಲದೆ ಇರೋದನ್ನ ಹೇಗೆ ಇದೆ ಅಂತ ಅಂದುಕೊಳ್ತೀವೋ ಹಾಗೆಯೇನೆ ಸಂತ ಅವಿತಥ ವಿತಥ ಇವ ಲಕ್ಷಿತ. ಇದು ಇಲ್ಲದೆ ಇರೋದು ಕೂಡ ಇದ್ದ ಹಾಗೆ ಕಾಣುತ್ತೆ. ಕ್ಷಣ ಇಲ್ಲ, ಕ್ಷಣ ಇದ್ದ ಹಾಗೆ ಕಾಣುತ್ತೆ. ಅದ್ರಲ್ಲಿ ನಾವು ಕೆಲಸ ಮಾಡಿದ ಹಾಗೆ ಕಾಣುತ್ತೆ. ಇದು ಮಾಧ್ಯಮಿಕರ ವ್ಯಾಖ್ಯಾನ. ಮಾಧ್ಯಮಿಕರ ವ್ಯಾಖ್ಯಾನ. ಇದು ಉಪನಿಷತ್ತಿನ ದೃಷ್ಟಿ ಅಲ್ಲ ಅಂತ ಹೇಳಿದ್ನಲ್ಲ ಹೋದ 2 ವಾರದಲ್ಲಿ. ಉಪನಿಷತ್ತಿನ ದೃಷ್ಟಿ ಅಲ್ಲ ಇದು ಅಂತ ಹೇಳಿದ್ನಲ್ಲ. ಸರಿ ಹೋಗುತ್ತಲ್ಲ, ಅದೇ ಅದು ಅವರ ಭಾಗಕ್ಕೆ ಸರಿ ಹೋಗುತ್ತೆ. ಈ ಆಚಾರ್ಯರ ಅಧ್ಯಾಸ ಅಂತ ಕರೆದಿರೋದು ಇದನ್ನೇ ತಾನೆ. ಇದನ್ನೇ ಅಧ್ಯಾಸ ಅಂತ ಕರೆದಿರೋದು ಅವರು. ಸಪ್ರಯೋಜನತಾ ತೇಷಾಂ ಸ್ವಪ್ನೇ ವಿಪ್ರತಿಪದ್ಯತೆ ತಸ್ಮಾದಾದ್ಯಂತವತ್ವೇನ ಮಿಥ್ಯೈವ ಖಲು ತೇ ಸ್ಮೃತಾಃ. ಇಲ್ಲಿ ಈ ಹಿಂದಿನ ಶ್ಲೋಕದ ಇದು ಹೇಗೆ ಎಕ್ಸ್ಪ್ರೆಷನ್ ಹೇಗಿದೆ, ಯಾವುದಕ್ಕೆ ಮೊದಲು ಇಲ್ವೋ ಯಾವುದಕ್ಕೆ ಕಡೆ ಇಲ್ವೋ ಅದಕ್ಕೆ ನಡುವೆ ಅಂತ ಅನ್ನೋದು ಇಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಯಾವುದಕ್ಕೆ ಮೊದಲು ಕೊನೆ ಅಂತ ಇರುತ್ತೋ ಅದು ಇಲ್ಲ. ಆದ್ಯಂತವತ್ವೇನ ಮಿಥ್ಯೈವ ಖಲು ತೇ ಸ್ಮೃತಾಃ. ಯಾವುದು ಒಂದು ಹುಟ್ಟಿ ಸ್ವಲ್ಪ ದಿನ ಇದ್ದು ಅದು ಹೊರಟೋಗುತ್ತೋ ಅದನ್ನು ನಿತ್ಯ ಅಂತ ಹೇಗೆ ಹೇಳೋದು ನಾವು? ಅದಕ್ಕೆ ಹೇಳ್ತಾರೆ ಸಪ್ರಯೋಜನತಾ ತೇಷಾಂ ತೇಷಾಂ ಭಾವಾನಾಂ. ಎಚ್ಚರದಲ್ಲಿ ಕನಸಿನಲ್ಲಿ ಯಾವ ಭಾವಗಳು ನಮಗೆ ಗೊತ್ತಾಗುತ್ತೋ ಇದಕ್ಕೆ ಸಪ್ರಯೋಜನತಾ ದೃಷ್ಟ. ಇದು ಸ್ವಪ್ನೇ ವಿಪ್ರತಿಪದ್ಯತೆ. ಈ ಸ್ವಪ್ನದಲ್ಲಿ ಈ ಪಾಠ ವಿಪ್ರತಿಪದ್ಯತೆ ಅಂತಿದೆ. ವಿಪ್ರತಿಪದ್ಯತೆ ಅಂದ್ರೆ ಬೇರೆಯಾಗಿ ಕಾಣುತ್ತೆ. ಇವಾಗ ಎಚ್ಚರದಲ್ಲಿ ಒಬ್ಬನಿಗೆ ನೀರಡಿಕೆ ಅಂತ ಇರುತ್ತೆ, ಹಸಿವು ಅಂತ ಇರುತ್ತೆ. ಹಸಿವಿದ್ದಾಗ ಊಟ ಮಾಡ್ತಾನೆ, ನೀರಡಿಕೆ ಇದ್ದಾಗ ನೀರು ಕುಡಿತಾನೆ. ಇದು ಸಪ್ರಯೋಜನತಾ ಭಾವನ. ಭಾವಗಳಲ್ಲಿ ಒಂದು ಯಾವುದೋ ಒಂದು ನೀಡಂತ ಇದೆ, ಅದಕ್ಕೆ ಸರಿಯಾಗಿ ಒಂದು ಅರ್ಥಕ್ರಿಯಾಕಾರಿತ್ವ ಅಂತ ಇದೆ. ಎಚ್ಚರಿಕೆಯಲ್ಲಿ ನೀರು ಅಂತ ಒಂದು ಪದಾರ್ಥ ಇದೆ, ನಮಗೆ ನೀರಡಿಕೆ ಅಂತ ಒಂದಾಗತ್ತೆ, ನೀರನ್ನು ಕುಣಿತೀವಿ. ಇದು ಅರ್ಥಕ್ರಿಯಾಕಾರಿತ್ವ. ಯಾವುದೋ ಒಂದು ಭಾವಕ್ಕೆ ಇನ್ನೊಂದು ವ್ಯವಹಾರ ಅರ್ಥವತ್ತಾಗಿ ಇದನ್ನ ಸಪ್ರಯೋಜನತಾ ಅಂತ ಕರೆದಿದ್ದಾರೆ. ಸಪ್ರಯೋಜನದ ಪ್ರಯೋಜನ ಇರತಕ್ಕಂಥದ್ದು, ಪರ್ಪಸ್ಫುಲ್ನೆಸ್. ಯಾವ ಕೆಲಸವನ್ನು ಕೂಡ ಒಂದು ಉದ್ದೇಶ ಇಲ್ಲದೆ ನಾವು ಮಾಡೋಲ್ಲ. ಉದ್ದೇಶ ಅಂದ್ರೆ ಏನು? ಮನೋರಥ ಪರಿಪೂರ್ಣ. ನಮ್ಮ ಮನಸ್ಸಿನಲ್ಲಿರೋದು ಪೂರೈಸಬೇಕು ಅಂತ ಒಂದು ಕೆಲಸ ಮಾಡ್ತೀವಿ. ಇದು ಸಪ್ರಯೋಜನತಾ ತೇಷಾಂ. ಇದನ್ನ ನಾವು ಎಚ್ಚರದಲ್ಲಿ ಮಾಡಿದ್ದು ಸ್ವಪ್ನೇ ವಿಪ್ರತಿಪದ್ಯತೆ.
ನಾವು ಎಚ್ಚರದಲ್ಲಿ ನೀರು ಕುಡಿಬಹುದು, ನಮ್ಗೆ ಎಚ್ಚರದಲ್ಲಿ ನೀರಡಿಕೆ ಇಲ್ಲದೇ ಇರಬಹುದು, ಕನಸಿನಲ್ಲಿ ನೀರಡಿಕೆ ಇದ್ದ ಹಾಗಿರುತ್ತೆ. ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡ ಮೇಲೆ ತಿರುಗಿ ಹಸಿವಾದ ಹಾಗೆ ಆಗುತ್ತೆ ಕನಸಿನಲ್ಲಿ. ಹೀಗೆ ತೇಷಾಂ ಭಾವಾನಾಂ ಸಪ್ರಯೋಜನತಾ ಸ್ವಪ್ನೇ ವಿಪ್ರತಿಪದ್ಯತೆ. ಎಚ್ಚರದಲ್ಲಿ ನಾವು ನೀರು ಕುಡಿಯೋದು ಯಾವಾಗ? ವಾಸ್ತವವಾಗಿ ನೀರಡಿಕೆ ಆದಾಗ ನೀರು ಕುಡಿತೀವಿ, ಹಸುವಾದಾಗ ಊಟ ಮಾಡ್ತೀವಿ. ಹಾಗೆ ಸ್ವಪ್ನದಲ್ಲಿ ದೇಹಕ್ಕೆ ನೀರಡಿಕೆ ಅಂತ ಇಲ್ಲದೇ ಇದ್ರೂ ಕೂಡ ನೀರು ಕುಡಿದಾಗುತ್ತೆ, ನೀರು ಕುಡಿಬೇಕಾಗುತ್ತೆ. ದೇಹಕ್ಕೆ ಹಸಿವು ಅಂತ ಇಲ್ಲದೇ ಇದ್ದಾಗ ಕೂಡ ಅಲ್ಲಿ 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 ಊಟ ಮಾಡಬೇಕಾಗುತ್ತೆ. ದೇಹಕ್ಕೆ ಅಗತ್ಯ ಇಲ್ಲದೇ ಇರುವ ಕೆಲಸಗಳನ್ನು ಸ್ವಪ್ನದಲ್ಲಿ ಮಾಡ್ತೀವಿ. ಇದು ಸಪ್ರಯೋಜನತಾ ತೇಷಾಂ ಸ್ವಪ್ನೇ ವಿಪ್ರತಿಪದ್ಯತೆ. ನಮ್ಮ ಎಚ್ಚರದಲ್ಲಿ ಇರತಕ್ಕಂಥ ಈ ದಿಸ್ ಕನೆಕ್ಷನ್ ಬಿಟ್ವೀನ್ ದಿ ಇಂಟೆನ್ಷನ್ ಅಂಡ್ ದಿ ಎಕ್ಸಿಕ್ಯೂಷನ್ ಕನಸಿನಲ್ಲಿ ಇಲ್ಲವಲ್ಲ. ಅಂದ್ರೆ ಏನು? ಎಚ್ಚರಕ್ಕೂ ಕನಸಿಗೂ ಒಂದು ಕಂಟಿನ್ಯೂಟಿ ಇಲ್ಲ ಅಂತ ಅರ್ಥ. ಅಥವಾ ಕನಸಿನಲ್ಲಿ ಇವಾಗ ಬಡವ ಅವನು ಏನು ಊಟ ಮಾಡದೆ ಮಲ್ಕೊಂಡು ರಾತ್ರಿಯಲ್ಲಿ ಮೃಷ್ಟಾನ್ನ ಭೋಜನ ಊಟ ಮಾಡಿದಾಗ ಅವನಿಗೆ ಕನಸು ಬೀಳ್ಬಹುದು. ಎಚ್ಚರವಾದ ತಕ್ಷಣ ಹಸುವೆ ಹಿಂಗೋಲ್ಲ ಅವನಿಗೆ. ಕನಸಿನಲ್ಲಿ ಅವನು ಊಟ ಮಾಡಿದ್ದು, ಎಚ್ಚರದಲ್ಲಿ ಅವನಿಗೆ ಹಸುವೆ ಹಿಂಗೋಲ್ಲ. ಇದು ಎರಡೂ ಅವಸ್ಥೆಗಳಲ್ಲಿ ಒಂದು ಕಂಟಿನ್ಯೂಟಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಎಚ್ಚರ ಸ್ವಪ್ನ ಕನಸು ಎರಡೂ ಒಂದೇ ಒಂದು ಲೆವೆಲ್ನಲ್ಲಿ ಇದ್ರೂ ಕೂಡ ಇದರಲ್ಲಿ ಎರಡೂ ಕಂಟಿನ್ಯೂಟಿ ಇಲ್ಲ. ಇಲ್ಲಿ ಮಾಡಿದ್ದು ಅಲ್ಲಿಲ್ಲ, ಅಲ್ಲಿ ಮಾಡಿದ್ದು ಇಲ್ಲಿಲ್ಲ. ಸಪ್ರಯೋಜನತಾ ತೇಷಾಂ ಸ್ವಪ್ನೇ ವಿಪ್ರತಿಪದ್ಯತೆ. ಇದಕ್ಕೆ ಮಾಧ್ಯಮಿಕರು ಇದರಲ್ಲಿ ಸ್ವಲ್ಪ ಪಾಠಾಂತರ ಇದೆ. ಸಪ್ರಯೋಜನತಾ ತೇಷಾಂ ಸ್ವಪ್ನೇಪಿ ಪ್ರತಿಪದ್ಯತೆ ಅಂತ. ಸ್ವಪ್ನೇ ವಿಪ್ರತಿಪದ್ಯತೆ ಅಂತ ಇಲ್ಲಿದೆ, ನಿಮ್ಮ ಪಾಠ ಆಗ್ತಾನೆ ಇರೋದು. ಸ್ವಪ್ನೇ ವಿಪ್ರತಿಪದ್ಯತೆ. ಇಲ್ಲಿ ಸ್ವಪ್ನೇಪಿ ಪ್ರತಿಪದ್ಯತೆ. ಸ್ವಪ್ನೇ ಅಪಿ ಇಲ್ಲಿ ಸಪ್ರಯೋಜನತಾ ಅಂತಿದೆ. ಇಲ್ಲಿ ನಮ್ಗೇನೋ ಒಂದು ಬಯಕೆ ಇದೆ, ಬಯಕೆಗೆ ಸರಿಯಾಗಿ ನಾವೇನೋ ಒಂದು ಮಾಡ್ತೀವಿ. ಇಲ್ಲಿ ಎಚ್ಚರವಾಗಿದ್ದ ನೀರಡಿಕೆ ಅಂತಿದೆ, ನೀರು ಕುಡಿತೀವಿ. ಹಸಿವೆ ಅಂತಿದೆ, ಊಟ ಮಾಡ್ತೀವಿ. ಇನ್ನೇನೋ ಇದೆ, ಇನ್ನೇನೋ ಕೆಲಸ ಮಾಡ್ತೀವಿ. ಇಲ್ಲಿ ಈ ಪ್ರತಿಪತ್ತಿ ಇರೋ ಹಾಗೆ ಸ್ವಪ್ನದಲ್ಲಿಯೂ ಕೂಡ ಸ್ವಪ್ನದಲ್ಲಿ ಹಸಿವಾದರೆ ಸ್ವಪ್ನದಲ್ಲಿ ಊಟ ಮಾಡ್ತೀವಿ, ಸ್ವಪ್ನದಲ್ಲಿ ನೀರಡಿಕೆ ಆದರೆ ಸ್ವಪ್ನದಲ್ಲಿ ನೀರು ಕುಡಿತೀವಿ. ನಾವು ಸ್ವಪ್ನೇ ಪ್ರತಿಪದ್ಯತೆ. ಈ ಎಚ್ಚರದಲ್ಲಿ ಯಾವ ಒಂದು ಉದಾಹರಣೆಯನ್ನು ಕೊಡ್ತೀವೋ ಸ್ವಪ್ನದಲ್ಲಿಯೂ ಅದು ಇದೆ. ಅಂದ್ರೆ ಇಟ್ ಈಸ್ ಆಸ್ ಮೀನಿಂಗ್ಫುಲ್, ಡ್ರೀಮ್ ಇಸ್ ಆಸ್ ಮೀನಿಂಗ್ಫುಲ್ ಆಸ್ ವೇಕಿಂಗ್ ಲೈಫ್. ಎಚ್ಚೆತ್ತಿದ್ದಾಗ ನೀವು ಬಿಜಾರ್ ಡ್ರೀಮ್ ಅಂತ ಅನ್ಬಹುದು. ಆ ಡ್ರೀಮ್ ಕಾಣ್ತಾ ಇರೋವಾಗ ದಿಟವಾದದ್ದೇ ಅದು. ಅಲ್ಲಿ ಒಂದು ದಿವಸ ಹೆದರ್ಕೊಳ್ಳೋದಿದ್ದೇ ಇದೆ. ಅಲ್ಲಿ ಎಚ್ಚರದಲ್ಲಿ ಹೇಗೆ ಒಂದು ಸಂಗತಿ ಉಂಟು, ಸ್ವಪ್ನದಲ್ಲಿಯೂ ಕೂಡ ಹಾಗೆ ಇದೆ. ಮಾಧ್ಯಮಿಕರು ಅದಕ್ಕೆ ಏನ್ ಹೇಳ್ತಾರೆ? ಸಪ್ರಯೋಜನತಾ ತೇಷಾಂ ಸ್ವಪ್ನೇಪಿ ಪ್ರತಿಪದ್ಯತೆ. ಈ ಸಪ್ರಯೋಜನತಾ ಪರ್ಪಸಿವ್ನೆಸ್ ಅಂತ ಅನ್ನೋದು ಎಚ್ಚರದಲ್ಲಿ ಹೇಗಿದೆಯೋ ಕನಸಿನಲ್ಲಿಯೂ ಹಾಗೇನೆ. ನೋ ಡ್ರೀಮ್ ಈಸ್ ಫ್ಯಾಂಟಾಸ್ಟಿಕ್. ನೋ ಡ್ರೀಮ್ ಇಸ್ ವಿಥೌಟ್ ಎ ಮೋಟಿವೇಶನ್, ವಿಥೌಟ್ ಎ ರ್ಯಾಷನಲ್. ಅದನ್ನು ಹೇಳ್ತಾ ಇದ್ದಾರೆ. ಸಪ್ರಯೋಜನತಾ ತೇಷಾಂ ಸ್ವಪ್ನೇ ಅಪಿ ಪ್ರತಿಪದ್ಯತೆ ತಸ್ಮಾತ್ ಆದ್ಯಂತವತ್ವೇನ ಮಿಥ್ಯೈವ ಖಲು ತೇ ಸ್ಮೃತ. ಆದ್ದರಿಂದ ಹಿಂದೆ ಇತ್ತು, ಈಗಿದೆ, ಹಿಂದೆ ಇರಲಿಲ್ಲ, ಮುಂದೆ ಇರಲಿಲ್ಲ ಅಂತನ್ನೋ ಕಾರಣದಿಂದ ಮಿಥ್ಯಾ ಅಂತನ್ನೋದು ಸರಿಯಲ್ಲ. ಯಾವುದಕ್ಕೆ ಮೊದಲು ಅಂತಿದೆಯೋ ಅದಕ್ಕೆ ಕೊನೆ ಅಂತಿದೆಯೋ ಅದು ಈಗಲೂ ಅದ್ರ ಇಲ್ಲ ಅಂತ ಹೇಳಬೇಕು. ಅಂದ್ರೆ ಅನಿತ್ಯವಾದದ್ದು. ಯಾವುದಕ್ಕೆ ಉತ್ಪತ್ತಿ ಇದೆಯೋ, ಯಾವುದು ಹೊರಟೋಗುತ್ತೋ ಅದು ಅನಿತ್ಯವಾದದ್ದು. ಬುದ್ಧ ಹೇಳಿದ್ದು ಅದೇ ಮಾಡ್ತಾನೆ. ಕಡೆಯಲ್ಲಿ ಅವನು ಎಲ್ಲ ತೀರ್ಕೊಳ್ಳುವಾಗ ಅನಿಚ್ಛಾಪದ ಸಂಖಾರ ಅಪ್ಪವಾದೇನ ಸಂಪಾದೇತ. ಉತ್ಪತ್ತಿ ಅಂತ ಯಾತಕ್ಕಿದೆಯೋ ಅದಕ್ಕೆಲ್ಲ ವ್ಯಯ ಅಂತ ಇದ್ದೇ ಇದೆ. ಯಾವುದು ಹುಟ್ಟುತ್ತೋ ಅದು ಹೋಗಲೇಬೇಕು. ಅದನ್ನು ಇರೋವಾಗ ನಿಮ್ಮದನ್ನು ಸಂಪಾದನೆ ಮಾಡಿಕೊಳ್ಳಿ. ಅಪ್ಪಮಾದೇನ ಸಂಪಾದೇತ ಅಂದ್ರೆ ಬುದ್ಧ ಲಾಸ್ಟ್ ವರ್ಡ್ಸ್ ಅಂತ ಒಂದು ಕಡೆ ಸಾಯೋದಕ್ಕೆ ಮುಂಚೆ ಹೇಳಿದ ಮಾತು ಅಂತ. ಇದು ಇಲ್ಲಿ ಮಾಧ್ಯಮಿಕರು ಇದನ್ನು ಹಿಡಿದು ಉತ್ಪತ್ತಿ ಅಂತ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಲಯ ಅಂತ ಇದ್ದೇ ಇದೆ. ಯಾವುದಾದ್ರೂ ಒಂದು ಸಾರ್ತಿ ಉತ್ಪನ್ನವಾದ ವಸ್ತು ಅನಂತವಾಗಿರೋದು ಸಾಧ್ಯ ಇಲ್ಲ. ಯಾವುದು ಅನಾದಿಯೋ ಅದು ಅನಂತ, ಯಾವುದಕ್ಕೆ ಆದಿ ಇದೆಯೋ ಅದು ಶಾಂತ, ಯಾವುದಕ್ಕೆ ಆದಿ ಇದೆಯೋ ಅದಕ್ಕೆ ಅಂತವೂ ಇದೆ. ಯಾವುದು ಮೊದಲು ಇಲ್ಲದೇನೆ ಹುಟ್ಟಿತೋ
ಮತ್ತು ಸತ್ತು ಇಲ್ಲದ ಹಾಗಾಗುತ್ತೋ ಅದು ಈಗಿದೆ ಅಂತ ಅನ್ನೋದು ಒಂದು ಪ್ರತೀತಿ ಅಷ್ಟೇ. ಈಗಿದೆ ಅಂತ ಅನ್ನೋದು ಪ್ರತೀತಿ. ಈ ಹುಟ್ಟು ಸಾವು ಅಂತ ಅನ್ನೋದು ವಿಪರ್ಯಾಸಗಳು ಒಂದು ದಶೆಯಿಂದ ಇನ್ನೊಂದು ದಶೆಗೆ. ಅಭಾವ ಭಾವ, ಅಭಾವದಿಂದ ಭಾವಕ್ಕೆ ಬರೋದು ಉತ್ಪತ್ತಿ ರೀತಿ ಕೇರ್ಯತೆ. ಉತ್ಪತ್ತಿ ಅಂತ ಹೇಳ್ತೀವಿ ನಾವು. ಭಾವ ಅಭಾವಂ ಪ್ರತಿಪದ್ಯತೆ ಭಂಗೆ. ಭಂಗ ಅಥವಾ ಹೋಗು ಅಂತ ಅನ್ನೋದು ಇಲ್ಲಿ ಇದ್ದದ್ದು ಇಲ್ಲದ ಹಾಗಾಗೋದು, ಇಲ್ಲದೇ ಇದ್ದದ್ದು ಇದ್ದ ಹಾಗೆ ಬರೋದು ಹುಟ್ಟು, ಇದ್ದದ್ದು ಇಲ್ಲದೆ ಇರೋ ಹಾಗಾಗೋದು ಸಾವು. ಇದು ಇದ್ದದ್ದು ಅಂತನ್ನೋದು ತೋರಿಕೆ ಮಾತ್ರ. ಇಲ್ಲದ್ದು ಅಂತನ್ನೋದು ಎರಡಕ್ಕೂ ಸಮಾನವಾದುತ್ತಾನೆ. ಇಲ್ಲದೆ ಇರೋದ್ರಿಂದ ಭಾವ ಅಂತ ಬಂದಿದೆ, ಇದು ಇದ್ದದ್ದು ಅಭಾವದಲ್ಲೇ ಹೋಗುತ್ತೆ. ಈ ಅಭಾವ ಅಂತನ್ನೋದು ರನ್ಸ್ ಥ್ರೂ. ಇಲ್ಲಿ ಮೊದಲು ಇಲ್ಲದೆ ಇದ್ರೆ ಅಂತರದಲ್ಲಿ ಹೇಗೆ ಬರುತ್ತೆ ಅದು? ಈ ಅಭಾವದಿಂದ ಭಾವ ಬಂತು, ಭಾವ ಇದ್ದದ್ದು ಅಭಾವದಲ್ಲಿ ಹೋಗುತ್ತೆ. ಆದರೆ ನಡುವೆಯಲ್ಲಿ ಅಭಾವ ಅಂತ ಅನ್ನೋದು ಇರಲೇಬೇಕು. ಅಭಾವದ ಮೇಲೆ ಒಂದು ಭಾವ ಅಂತ ಅನ್ನೋದು ಪ್ರತಿ. ಹೇಗೆ ಈ ವರ್ತಮಾನ ಕ್ಷಣ ಅಂತನ್ನೋದು ಅತೀತ ಕ್ಷಣ, ಹಿಂದಿನ ಕ್ಷಣ ಇಲ್ಲದೆ ಇದ್ರೆ ಈ ವರ್ತಮಾನ ಕ್ಷಣ ಅಂತ ಎಲ್ಲಿ ಬರುತ್ತೆ? ಅಥವಾ ಅನಾಗತ ಕ್ಷಣ, ಇನ್ನೂ ಬರದೇ ಇರತಕ್ಕಂಥ ಫ್ಯೂಚರ್ ಕ್ಷಣ, ಅದಿಲ್ಲದೆ ಇದ್ರೆ ವರ್ತಮಾನ ಅಂತ ಎಲ್ಲಿ ಬರುತ್ತೆ? ಈ ವರ್ತಮಾನ ಕ್ಷಣ ಅಂತನ್ನೋದು ಅತೀತ ಅನಾಗತ ಎರಡರ ನಡುವೆ ಇರತಕ್ಕಂಥದ್ದು. ಈ ಅತೀತ ಅಂದ್ರೆ ಆಗಿ ಹೋದ್ದು, ಅನಾಗತ ಅಂದ್ರೆ ಮುಂದೆ ಬರಬೇಕಾದ್ದು. ಅತೀತ ಅನಾಗತ ಲಕ್ಷಣ ಏನು? ಅಭಾವಾತ್ಮಿಕವಾದದ್ದು. ಎರಡೂ ಇಲ್ಲ ಅಂತ ಅರ್ಥ. ಅತೀತವಾದದ್ದು ಹೋಯಿತು, ಅನಾಗತವಾದದ್ದು ಇಲ್ಲ. ಇದರಲ್ಲೂ ಬರುತ್ತಲ್ಲ, ದಿ ಪಾಸ್ಟ್ ಈಸ್ ಡೆಡ್ ಅಂಡ್ ದಿ ಫ್ಯೂಚರ್ ಈಸ್ ಯೆಟ್ ಟು ಬಿ. ಅದೆಲ್ಲೋ ಒಂದು ಯಾವುದೋ ದಿ ಫ್ಯೂಚರ್ ಈಸ್ ಅನ್ಬಾರ್ನ್, ದಿ ಪಾಸ್ಟ್ ಈಸ್ ಡೆಡ್ and unborn tomorrow. Today is ಸೊ ಇದರಲ್ಲಿ ಇವರ ಆ ದೃಷ್ಟಿಯನ್ನು ಹಿಡಿದು ಈ ಅಭಾವ ಅಂತ ಅನ್ನೋದು ಮೂರು ಅವಸ್ಥೆಗಳಲ್ಲಿ ಇರತಕ್ಕದ್ದೇ. ಉತ್ಪತ್ತಿ, ಸ್ಥಿತಿ, ಭಂಗ, ಮೂರು ಅವಸ್ಥೆಗಳಲ್ಲೂ ಅಭಾವ ಅಂತ ಒಂದಿದೆ. ಆದರೆ ಉತ್ಪತ್ತಿ ಇದು ವರ್ತಮಾನ ಕ್ಷಣದಲ್ಲಿ ಏನು ವಿಶೇಷ ಅಂದ್ರೆ ಒಂದು ವರ್ತಮಾನದ ಭಾವ ಇದೆ, ಭಾವದ ಒಂದು ಅಧ್ಯಾಸ ಇದೆ. ಇದೆ ಅಂತ ಅಂದ್ಕೊಂಡಿರ್ತೀವಿ, ಇದೆ ಅಂತ ಅಂದ್ಕೊಂಡ ತಕ್ಷಣ ಅದು ಹೊರಟೋಯ್ತು, ಮುಂದಿದ್ದು ಬಂತು. ಮುಂದಿದ್ದು ಇವಾಗ ಇದೆ ಅಂತ ಅನ್ನೋದು ದಟ್ಸ್ ವಾಟ್ ಕಂಟಿನ್ಯೂಸ್. ಅದಕ್ಕೆ ಬೇಸಿಸ್ ಆಗಿರೋದು ಅಭಾವವೇ. ಸೊ ಇಟ್ಸ್ ಎ ಕಂಟಿನ್ಯೂಟಿ ಆಫ್ ಸಪೋಸಿಷನ್ಸ್, ಪ್ರೊಜೆಕ್ಷನ್ಸ್. ನಾವು ಮಾತನಾಡುವಾಗ ಅಥವಾ ಒಂದು ಏನಾದರೂ ಒಂದು ಕೆಲಸ ಮಾಡುವಾಗ ವರ್ತಮಾನ ಕ್ಷಣದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಏನರ್ಥ? ವರ್ತಮಾನ ಕ್ಷಣದ ಬೇಸಿಸ್ ಇಲ್ಲದೇನೆ ಕೆಲಸ ಮಾಡ್ತಿರ್ತಕ್ಕಂಥ ಭಾಸ ಇದೆ. ಸೊ ಆಲ್ ಎಕ್ಸಿಸ್ಟೆನ್ಸ್ ಇಸ್ ಮಿಯರ್ಲಿ ಅಪಿಯರೆನ್ಸ್ ಅಥವಾ ತೋರಿಕೆ, ಪ್ರೊಜೆಕ್ಷನ್. ಒಂದು ರಿಯಾಲಿಟಿ ಅಂತಿಲ್ಲ. ಬೆಲ್ ಮಾಡಿ ಇದು ಇಲ್ಲಿ ಹೇಳಿ ಇವರು ತಸ್ಮಾದ್ ಆದ್ಯಂತವತ್ವೇನ ಮಿಥ್ಯೈವ ಖಲು ತೇ ಸ್ಮೃತಃ. ಆದ್ಯಂತವತ್ವೇನ, ಎರಡಕ್ಕೂ ಆದಿ ಅಂತ ಇರೋದ್ರಿಂದ ಆದಿಯಲ್ಲಿ ಯಾವುದು ದಿಟ್ಟವೋ ಅಂತ್ಯದಲ್ಲಿ ಯಾವುದು ದಿಟ್ಟವೋ ವರ್ತಮಾನದಲ್ಲೂ ಅದೇ. ಅದನ್ನು ಎರಡರಲ್ಲೂ ದಿಟ್ಟವಾದದ್ದು ಯಾವುದು? ಅಭಾವ. ಏನೂ ಇಲ್ಲದೆ ಇರೋದ್ರಿಂದ ಒಂದು ಬಂದದ್ದು, ಇದ್ದದ್ದು ಏನೂ ಇಲ್ಲದೆ ಇರೋ ಹಾಗೆ ಹೋಯಿತು. ನಡುವೆ ಇರತಕ್ಕಂತಹದ್ದು ಕೂಡ ಏನೂ ಇಲ್ಲ ಅಂತ ಅಂದುಕೊಳ್ಳಬೇಕು. ತಸ್ಮಾದ್ ಆದ್ಯಂತವತ್ವೇನ ಖಲು ತೇ ಸ್ಮೃತಾ. ಇದಕ್ಕೆ ಅವರು ವ್ಯಾಖ್ಯಾನಕಾರರು ಹೀಗೆ ಸಪ್ರಯೋಜನತ ಅಂತನ್ನೋದು ಅದಕ್ಕೆ ಒಂದು ಏನೋ ಒಂದು ಕೆಲಸ ಮಾಡಿದ ಹಾಗೆ ಇರುತ್ತೆ. ಇವಾಗ ಆಶಾ ಮೋದಕೇನ, ಮೃಗದೃಷ್ಣಯ, ಮಾಯಾ ಹಸ್ತಿನ, ಎಲ್ಲರೂ ಹೋಗ್ಬೇಕು, ಒಂದ್ ಕಡೆಯಿಂದ ಒಂದು ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಕನಸರಲ್ಲಿ ಅವ್ರಿಗೊಂದು ಆನೆ ಅಂತ ಇರುತ್ತೆ. ಆನೆ ಮೇಲೆ ಕೂತ್ಕೊಂಡು ಹೋಗ್ತಾನೆ ಅವನು. ಆನೆ ಅಂತ ವಾಸ್ತವವಾಗಿ ಇಲ್ಲ. ಆನೆಯೇ ವಾಸ್ತವವಾಗಿ ಇಲ್ಲದೆ ಇದ್ದ ಮೇಲೆ ಇವನು ಹೋದದ್ದು ಎಷ್ಟರ ಮಟ್ಟಿಗೆ ದಿಟ್ಟ? ಕನಸಲ್ಲಿ ಇವನು ಒಂದು ಆನೆ ಮೇಲೆ ಕೂತ್ಕೊಂಡು ಇಲ್ಲಿಂದ ಎಲ್ಲೋ ಹೋದ ಹಾಗೆ ಇರುತ್ತೆ. ಅವನು ಮಾಯಾ ಹಸ್ತಿಯನ್ನು ಏರಿ ಹೋಗ್ತಾ ಇರ್ತಾನೆ. ಎಚ್ಚರವಾದ ಮೇಲೆ ಆನೆ ಇಲ್ಲ. ಆನೆ ಇವರ ದೇಹದ ಒಳಗೆ ಇರೋದು ಹೇಗೆ ಸಾಧ್ಯ? ಹೊರಗಂತೂ ಇಲ್ಲ. ಕನಸು ಕಂಡಿದ್ದು ಒಳಗಂತೂ ಆನೆ ಇರೋದು ಸಾಧ್ಯ ಇಲ್ಲ. ಅಂದು ಹೋದದ್ದಂತೂ ಒಂದು ಉಂಟು. ಇವನು ಅಂದ್ರೆ ಹೋದದ್ದು ಹೇಗೆ ಹೋದಿದ್ದೀನು? ಉಪಾಧಿಯೇ ಇಲ್ಲದೇನೆ ನಿನಗೆ ಪ್ರತೀತಿ ಹೇಗೆ ಬಂತು? ಆದ್ದರಿಂದ ಆನೆಯೂ ಸುಳ್ಳು,
ಆನೆಯಿಂದ ಹೋದದ್ದು ಸುಳ್ಳು. ಹಾಗೆ ಆಶಾ ಮೋದಕ, ಮೋದಕ ಅಂದ್ರೆ ಸ್ವೀಟ್ ಮೀಟ್, ವಿಚ್ ಇಸ್ ಓನ್ಲಿ ಇನ್ ಯುವರ್ ಮನೋರಥ. ಇದು ಏನು ಮನಸ್ಸಿನಲ್ಲಿ ಒಂದು ಮಂಡಿಗೆ, ಮನಸ್ಸಿನ ಮಂಡಿಗೆ. ಆಶಾ ಮೋದಕ ಅಂದ್ರೆ ಮನಸ್ಸಿನ ಮಂಡಿಗೆ. ಈ ಮನಸ್ಸಿನ ಮಂಡಿಕೆ ಹೊಟ್ಟೆ ತುಂಬುವಂತಹದ್ದಲ್ಲ, ಬಾಯಿ ರುಚಿ ಕೊಡುವಂತಹದ್ದಲ್ಲ, ಮನಸ್ಸಿಗೆ ಮಾತ್ರ ರುಚಿ ಅದರದ್ದು. ಹೀಗೆ ಪ್ರತೀತಿ ಇದ್ರೂ ಕೂಡ ಅದಕ್ಕೆ ಆಲಂಬನ ವಸ್ತು ಅಂತ ಇರದೇ ಇದ್ದರೆ ಈ ಪ್ರತೀತಿ ಅಂತ ಅನ್ನೋದನ್ನು ನಾವು ನಂಬೋ ಹಾಗಿಲ್ಲ. ಇಲ್ಲಿ ಅವರ ಮಾಧ್ಯಮಿಕರು ಯಾತಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮನುಷ್ಯನಿಗೆ ರೂಢ ಮೂಲವಾಗಿ ಯದೃಶ್ಯಂ ತತ್ ಸತ್ಯಂ ಅಂತನ್ನೋ ಒಂದು ಭಾವನೆ ಬರೋದು ಸಹಜ. ಯಾವ ಕಣ್ಣಿಗೆ ಕಾಣ್ತೋ ಹೇಗೆ ಹೇಳ್ತೀರಿ? ಕಣ್ಣಿಗೆ ಕಂಡಿದ್ದು ನಿಜ, ನನಗೊಂದೇನೋ ಅನುಭವ ಆಗಿದೆ, ಅದು ನಿಜ, ನಾನು ಕಂಡದ್ದೇ ಸರಿ ಅಂತನ್ನುವ ಒಂದು ಭ್ರಮೆ ಮನುಷ್ಯನಿಗಿದ್ರೆ ಅದರಿಂದ ಈ ಈತಿ ಬಾಧೆಗಳೆಲ್ಲ ಅವನಿಗೆ ಬರುತ್ತೆ. ಕಾಮ, ಕ್ರೋಧ, ಈರ್ಷ್ಯ, ಮದ, ಮೋಹ, ಮತ್ಸರ. ಇದು ಇಟ್ಸ್ ಎ ವೆರಿ ಒಂದು ಇನ್ನೋಸೆಂಟ್ ಅಸಂಪ್ಷನ್. ಕಂಡದ್ದು ನಿಜ, ಕಣ್ಣಿಗೆ ಕಾಣುತ್ತಲ್ಲ ಅದು ಏನು ನಿಜ, ಕಣ್ಣಿಗೆ ಕಾಣದ ನಿಜ ಅಂತ ಇನ್ನೋಸೆಂಟ್ ಅಸಂಪ್ಷನ್ ಮೇಲೆ ನಾನು ಇಂಥವನು, ನನ್ನ ಇದು ಈ ಒಂದು ಆರೋಗ್ಯನ್ಸ್ ಬರುತ್ತೆ, ಪ್ರೈಡ್ ಬರುತ್ತೆ, ಒಂದು ಡಿಸೈರ್ ಬರುತ್ತೆ, ಫ್ರಸ್ಟ್ರೇಷನ್, ಇವೆಲ್ಲಕ್ಕೂ ಇದು ಮೂಲಭೂತವಾಗಿ ಇದೆ. ಸೊ ರಿಯಲಿಸಮ್ ಈಸ್ ಎ ಫಾರ್ಸ್. ಅವ್ರ ಪ್ರಕಾರ ಅಸ್ತಿತ್ವದ ಇವ ಮಾಯಾ ವಿಚ್ಛಿನ್ನ ಸದೃಶಂ ಅಂತ ಹೇಳ್ತಾರೆ. ಈ ಇದೆ ಅಂತ ಮನುಷ್ಯ ಅಂದುಕೊಂಡೇನೆ ಅವನು ದುಃಖಕ್ಕೆ ಈಡಾಗ್ತಾ ಇದ್ದಾನೆ. ಆದ್ರಿಂದ ಈ ಒಂದು ಪರಾಮರ್ಶ, ಅಸ್ತಿತ್ವ ಪರಾಮರ್ಶ ಅಂತ ಕರೀತಾರೆ. ಎವ್ರಿ ಇಂಡಿವಿಜುವಲ್ ಶುಡ್ ಡೆಲಿಬರೇಟ್ ಟು ವಾಟ್ ಎಕ್ಸ್ಟೆಂಟ್ ಈಸ್ ವಾಟ್ ಯು ಸಿ ಇಸ್ ರಿಯಲ್, ಟು ವಾಟ್ ಎಕ್ಸ್ಟೆಂಟ್ ಇಸ್ ಇಟ್ ಫಾಲ್ಸ್. ಈ ಪರಾಮರ್ಶ ಅಂತ ನಾವು ಬುದ್ಧಿ ಅವನಿಗೆ ಬರಬೇಕು. ಕಣ್ಣಿಗೆ ಕಂಡದ್ದೆಲ್ಲ ನಿಜ, ನಾನು ಕೇಳಿದ್ದೆಲ್ಲ ನಿಜ ಅಂತಂದು ನಮಗೆ ಸಹಜವಾಗಿ ಇದೆಯಲ್ಲ, ಇದಕ್ಕೆ ದೇ ವಾಂಟ್ ಟು ಅಪ್ಲೈ ಎ ಕರೆಕ್ಷನ್. ಒಂದು ಸರ್ವೋ ಮೆಕ್ಯಾನಿಸಮ್ ಇದ್ದ ಹಾಗೆ ಒಂದು ಟ್ರೈ ಟು ಅಪ್ಲೈ ಎ ಕರೆಕ್ಷನ್. ಮನುಷ್ಯ ಈ ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು. ಅದು ಕಣ್ಣಿಗೆ ಕಾಣುತ್ತೆ, ಆದ್ರಿಂದ ಕಣ್ಣಿಗೆ ಕಾಣೋದು ವಾಸ್ತವವಾಗಿ ಇರೋದು ಬೇರೆ ಬೇರೆಯಾಗಿರ್ಬೇಕು ಅಂತನ್ನೋದನ್ನ ಟು ಡ್ರೈವ್ ದಟ್ ಹೋಮ್ ಇವರು ಈ ಮಾಧ್ಯಮಗಳಿಂದ ವಾದಗಳೆಲ್ಲ ಮಾಡ್ತಾ ಇದ್ದಾರೆ. ಇವ್ರ ಪ್ರಕಾರ ಅಧ್ಯಾಸ ವರ್ತಮಾನ ಕ್ಷಣದಲ್ಲಿ ಹೇಗಾಗುತ್ತೆ? ಅಧ್ಯಾಸ ಅಂದ್ರೆ ನಿಮ್ ಪ್ರತೀತಿ ಅಷ್ಟೇ, ನಾನು ಇದೆ ಅಂತ ಅಂದುಕೊಳ್ತೀನಿ. ಅಲ್ಲ, ಅದು ಯಾವ್ದ್ರಿಂದ? ಈ ನಮ್ಮಲ್ಲಿ ಶಂಕರ ಮಾಯೆಯಿಂದ ಆಗುತ್ತೆ. ಈಗ ನಮ್ಮ ಇಲ್ಯೂಷನ್ಸ್ ಅಂತೀವಲ್ಲ, ಇಲ್ಯೂಷನ್ಸ್ ಅಂತೀವಿ. ಇವಾಗ ಏನೋ ಒಂದು ವಸ್ತು, ಒಂದು ಪ್ಯಾಟರ್ನ್ ಇದ್ರೆ ಅದು ಮೇಲೆ ಹೋದಾಗ ಕಾಣುತ್ತೆ, ಕೆಳಗೆ ಬಂದಾಗ ಕಾಣುತ್ತೆ, ಒಂದು ಉದ್ದವಾಗಿದ್ದಾಗ ಕಾಣುತ್ತೆ, ಒಂದು ಅದಕ್ಕೆ, ಇವೆಲ್ಲ ಇಲ್ಯೂಷನ್ಸ್ ನಮ್ಮಲ್ಲಿ ಇದೆಯಲ್ಲ. ಇವಾಗ ಮೂವ್ಮೆಂಟ್, ಆಪ್ಟಿಕಲ್ ಇಲ್ಯೂಷನ್ಸ್, ಮೂವ್ಮೆಂಟ್ ಇಲ್ಯೂಷನ್. ಇವಾಗ ಯಾವುದೋ ಒಂದು ಮೂವ್ ಆದ ಹಾಗೆ ಇದು ಇವಾಗ ಯಾವುದೋ ಒಂದು ಇರುವೆ ಮೈ ಮೇಲೆ ಹೋಗ್ತಾ ಇದ್ರೆ ನಾವೇನು ಅಂದ್ಕೊಳ್ತೀವಿ? ಇರುವೆ ಮೈ ಮೇಲೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಆದ್ರೆ ಆ ಹೋಗ್ತಾ ಇರೋದರ ಒಂದು ಪರ್ಸೆಪ್ಷನ್, ಅದರ ಗ್ರಾಹ್ಯತ್ವ ನಮ್ಗೆ ಹೇಗೆ ಬರುತ್ತೆ? ಒಂದೊಂದು ಏರಿಯಾದಲ್ಲೂ ಇರುವೆ ಬಂದಾಗ ಆ ಸಂವೇದನೆ ಎಲ್ಲ ಬಂದು ಅದನ್ನ ಒಂದು ಸಮ್ಮೇಷನ್ ಮಾಡಿ ನಾವು ಇದಿಲ್ಲಿ ಇದ್ದಿದ್ದು ಇಲ್ಲಿ ಬಂತು, ಇದು ಮೂವ್ ಮಾಡಿದ್ರೆ ಅದು ಹೇಗೆ ಸಾಧ್ಯ? ಮೂವ್ಮೆಂಟ್ ಅಂತ ಬರೋದ್ರೆ ವಿ ಅಸ್ಯೂಮ್, ಬಟ್ ಮೂವ್ಮೆಂಟ್ ಇಸ್ ನಾಟ್ ಪರ್ಸೀವ್ ಆಸ್ ವಿ ಅಸ್ಯೂಮ್. ಸಿನಿಮಾ ಇದ್ದಾಗ ಎಲ್ಲ ಸ್ಟಿಲ್ಸ್ ಮೂವಿ. ಇದು ನಮ್ಮಲ್ಲಿ ಯಾವುದೋ ಒಂದು ವಸ್ತು ಇದು ಇವಾಗ ರುಚಿಯಾಗಿದೆ, ಎಲ್ಲಾ ಕಾಲಕ್ಕೂ ಇದು ಬೇಕು ಅಂತನ್ನೋದು ಇಂಥ ಒಂದು ಇಲ್ಯೂಷನ್. ಅದು ಯಾವನೋ ಒಬ್ಬ ಮನುಷ್ಯ ನಿಮಗೆ ಒಳ್ಳೆಯವನಾಗಿರ್ತಾನೆ, ಮನುಷ್ಯನೇ ಒಳ್ಳೆಯವನು, ಎಲ್ಲರಿಗೂ ಒಳ್ಳೆಯವನು, ಇದೊಂದು ಇಲ್ಯೂಷನ್. ಇವರು ದೇ ವಾಂಟ್ ಟು ಕರೆಕ್ಟ್ ದಟ್. ಈ ಮನುಷ್ಯನಿಗೆ ಸಹಜವಾಗಿ ಬರುತ್ತೆ, ನನಗೆ ಒಳ್ಳೆಯವನಾಗಿದ್ದೋ ಎಲ್ಲರಿಗೂ ಒಳ್ಳೆಯವನು ಅಂತನ್ನೋದು ಬರುತ್ತೆ. ಬಟ್ ದಿಸ್ ಓನ್ಲಿ ಎ ಪಾರ್ಷಿಯಲ್ ಟ್ರೂತ್. ಯು ಆರ್ ಅಸ್ಯೂಮಿಂಗ್ ಮೋರ್ ದೆನ್ ವಾಟ್ ಈಸ್ ವಾರಂಟೆಡ್. ಅದನ್ನು ತೋರಿಸ್ತಾ ಇದ್ದಾರೆ ಇವರು. ಒಂದು ಕ್ಷಣ ಅದು ಇಟ್ಸ್ ಓನ್ಲಿ ಎ ಮೀಟಿಂಗ್ ಪಾಯಿಂಟ್ ಬಿಟ್ವೀನ್ ಟು ಅತೀತ ಅನಾಗತ ಎರಡು ಸೇರೋ ಕಡೆ. ನಾನು ಇದೆ ಅಂತ ಅಂದುಕೊಂಡ್ರೆ ಅದೊಂದು ಇಲ್ಯೂಷನ್ನು. ನಾನು ಇಷ್ಟು ದಿವಸ ಇದ್ದೀನಿ ಅಂತ ಅಂದ್ಕೊಂಡ್ರೆ ಒಂದು ಇಲ್ಯೂಷನ್ನು. ನಾನು ಇಷ್ಟು ದಿವಸ ಇಲ್ಲ, ಕ್ಷಣಗಳಲ್ಲಿ ಐ ಆಮ್ ಪಾಸಿಂಗ್ ಥ್ರೂ ದಿ ವೇರಿಯಸ್ ಮೊಮೆಂಟ್ಸ್. ಅದ್ವೈತಿಗಳು ಅವಿದ್ಯೆಯಿಂದ ಈ ಅಭ್ಯಾಸ ಆಗುತ್ತೆ ಅಂತ ಹೇಳ್ತಾರೆ. ಅವಿದ್ಯೆ ಅಂದ್ರೆ ಅವಿದ್ಯಾ ಅಂತ ಅನ್ನೋದು ಅಲ್ಲ, ಯೂಸ್ ದಟ್ ಅವಿದ್ಯಾ ಅಂತ ಅವರು ಯೂಸ್ ಮಾಡ್ತಾರೆ. ಹೌದೌದು, ಅವಿದ್ಯೆ ಅವರಿಗೂ ಇದೆ. ಅವಿದ್ಯಾ ಅಂತ ಅನ್ನೋದು ಇಟ್ಸ್ ಎಲ್ಲಾ ದರ್ಶನಗಳಿಗೂ ಅವಿದ್ಯೆ ಇದೆ. ಯಾರಿಗೂ ಅವಿದ್ಯೆ ಇಲ್ಲ?
ಎಲ್ಲಾಟು ಅವಿದ್ಯೆ ಇದೆಯಲ್ಲ, ಎಲ್ಲ ದರ್ಶನಗಳಲ್ಲೂ ಅವಿದ್ಯೆ ಇದೆ. ದ್ವೈತಿಗಳಿಗೂ ಅವಿದ್ಯೆ ಇದೆ, ಅದ್ವೈತಿಗಳಿಗೂ ಇದೆ, ವಿಶೇಷ ಅದ್ವೈತಿ. ಅವಿದ್ಯೆ ಅಂತ ನಾವು ಕಾನ್ಸೆಪ್ಟ್ ಎಲ್ಲರೂ ಒಪ್ಕೊಳ್ತಾರೆ. ಅವಿದ್ಯೆ ಇದೆ ಕಾಮನ್ ಕಾನ್ಸೆಪ್ಟ್ ಇನ್ ಇಂಡಿಯನ್ ಫಿಲಾಸಫಿ. ಜೈನರು ಒಪ್ಕೊಳ್ತಾರೆ. ಅವಿದ್ಯೆ ಇದೆ ಕಾಮನ್ ಕಾನ್ಸೆಪ್ಟ್. ಅದು ಗೀತೆಯಲ್ಲಿ ಇಲ್ಲ. ಗೀತೆಯಲ್ಲಿ ಅವಿದ್ಯೆ ಅಂತ ಹೆಸರಿಲ್ಲ, ಬಟ್ ಭಾವ ಇದೆ, ಅವಿದ್ಯೆ ಇದೆ. ಇಲ್ಲಿ ಇವರು ಹೀಗೆ ಇವರು ಮಿಥ್ಯಾ ಏವ ತೇ ಸ್ಮೃತಾಃ. ಆಮೇಲೆ ಇನ್ನೊಂದು ಹೇಳ್ತಾರೆ, ಅಪೂರ್ವಂ ಸ್ಥಾನಿ ಧರ್ಮೋ ಹಿ ಯಥಾ ಸ್ವರ್ಗ ನಿವಾಸಿನಾಂ ಸ್ಥಾನಯಂ ಪ್ರೇಕ್ಷತೆ ಗತ್ವಾ ಯಥೈವೇಗ ಸು. ಅಪೂರ್ವವಾದದ್ದು. ಅಪೂರ್ವಂ ಸ್ಥಾನಿ ಧರ್ಮೋ ಹಿ ಅಂದ್ರೆ ಆ ಸ್ಥಾನದಲ್ಲಿ ಇರತಕ್ಕಂಥವನು ಸ್ಥಾನಿ. ಅಂದ್ರೆ ಕನಸು ಕಾಣ್ತಾ ಇರೋನು ಧರ್ಮ. ಅದು ಅವನು ಅಪೂರ್ವ ಅಂತ ನಾವು ಎಚ್ಚರದಲ್ಲಿ ಏನು ಹೇಳ್ತೀವೋ, ದಿ ಡ್ರೀಮ್ ಇಸ್ ಬಿಜಾರ್ ಅಂತ ನಾವು ಹೇಳ್ತೀವಿ, ಎಚ್ಚರದಲ್ಲಿ ಹೇಳ್ತೀವಿ. ಆ ಕನಸಿನಲ್ಲಿ ಅದು ಅಪೂರ್ವವಾಗಿ ಕಾಣಿಸೋಲ್ಲ. ಯಾಕೆ? ಸ್ಥಾನಿ ಧರ್ಮೋ ಹಿ, ಆ ಸ್ಥಾನದಲ್ಲಿ ಒಂದು ಸ್ವಪ್ನಾವಸ್ಥಾನಂ ಅಪೇಕ್ಷ್ಯ ಸ್ವಪ್ನಭೇದೋ ವಿದ್ಯತೆ. ಸ್ವಪ್ನಾವಸ್ಥಾವಾ ವರ್ತಮಾನಾಪೇಕ್ಷ. ಇವಾಗ ಕನಸು ಅಂತನ್ನೋದು ನಮ್ಮ ಮನಸ್ಸಿನಲ್ಲಿ ಹೇಗಿದೆ? ಇವಾಗ ಎಚ್ಚರದ ಸ್ಥಾನದಲ್ಲಿ ಇದ್ದುಕೊಂಡು ನಾವು ಕನಸು ಅಂತ ಕಾಣ್ತಾ ಇದ್ದೀವಿ. ಇದು ಸ್ಥಾನಿ ಧರ್ಮ. ಎಚ್ಚರದ ಸ್ಥಾನದಲ್ಲಿ ಇದ್ದು ನಾವು ಕನಸನ್ನು ನೋಡ್ತಾ ಇದ್ದೀವಿ. ಕನಸನ್ನು ನೋಡಿ ಅಪೂರ್ವ ಅಂತ ಹೇಳ್ತೀವಿ. ಅಪೂರ್ವಂ ಹಿ ಸ್ಥಾನಿ ಧರ್ಮ. ಸ್ಥಾನಿ ಅಂದ್ರೆ ಸ್ಥಾನದಲ್ಲಿ ಇರತಕ್ಕಂಥವನು. ಅವನ ಧರ್ಮ ಅಂದ್ರೆ ಅವನ ಕ್ರಿಯೇಷನ್, ಅವನ ಸ್ವಚಿತ್ತ ಪ್ರಭವಾನೇವ ವಿಕಲ್ಪಾನ್ ಅಯಂ ಸ್ಥಾನಿ ಸ್ವಪ್ನದೃಕ್ ಸ್ವಪ್ನಸ್ಥಾನಂ ಗತ್ವಾ ಪ್ರೇಕ್ಷತೆ. ಇವನು ಎಚ್ಚರದಲ್ಲಿರುವನು ಕನಸಿನ ಸ್ಥಾನಕ್ಕೆ ಹೋದಾಗ ಏನೇನು ಕಂಡಿದ್ನೋ ಅದನ್ನ ತಿರುಗಿ ಎಚ್ಚರದ ಸ್ಥಾನಕ್ಕೆ ಬಂದು ಅದನ್ನ ರಿಕಲೆಕ್ಟ್ ಮಾಡ್ಕೋತಾರೆ. ರಿಕಲೆಕ್ಟ್ ಮಾಡಿಕೊಳ್ಳುವಾಗ ಅಪೂರ್ವ ಅಂತ ಅನ್ಕೊಳ್ತಾರೆ. ಅಪೂರ್ವಂ ಸ್ಥಾನಿ ಧರ್ಮೋ ಹಿ. ಕನಸು ಕಾಣ್ತಾ ಇದ್ದಾಗ ಅಪೂರ್ವ ಅಲ್ಲ ಅದು. ಅಯ್ಯೋ ಏನು ಹೀಗಿದೆಯಲ್ಲ ಅಂತ ಕನಸಿನಲ್ಲಿ ನಮಗೆ ಆಶ್ಚರ್ಯ ಆಗೋಲ್ಲ. ಎಚ್ಚರವಾದ್ಮೇಲೆ ಇದೇನು ಕನಸಲ್ಲಿ ತಾವು ನೋಡಿದಲ್ಲ ಅಂತ ಒಂದು ಆಶ್ಚರ್ಯ ಆಗುತ್ತೆ. ಇದು ಸ್ಥಾನಿ ಧರ್ಮ ಅಂದ್ರೆ ಸ್ಥಾನಿನಃ ದ್ರಷ್ಟು ಏವ ಧರ್ಮ. ಈ ಸ್ಥಾನಿಯ ನೋಡ್ತಾ ಇರೋನ ಒಂದು ಧರ್ಮ, ಇವನಿಂದ ಹೊರಬಂದದ್ದು. ನ ಸ್ವಾಭಾವಿಕ ಸ್ವತಃ ಸಿದ್ಧ. ತಾನಾಗಿ ಇದ್ದದ್ದನ್ನೇ ಇವನು ನೋಡ್ತಾ ಇಲ್ಲ, ತನ್ನದನ್ನ ತಾನಾಗಿ ಹೊರಗೆ ಹಾಕಿ ನೋಡ್ಕೊಳ್ತಾ ಇದ್ದಾನೆ. ಅಂದ್ರೆ ನಮ್ಮಲ್ಲಿ ಪಬ್ಲಿಕ್ ರಿಯಾಲಿಟಿ, ಪ್ರೈವೇಟ್ ರಿಯಾಲಿಟಿ ಅಂತ ಈಗ ವ್ಯತ್ಯಾಸ ಮಾಡ್ತೀವಿ. ಇವಾಗ ಡ್ರೀಮ್ ಅಂತ ಅನ್ನೋದು ಪಬ್ಲಿಕ್ ರಿಯಾಲಿಟಿ ಅಲ್ಲ, ಇಟ್ಸ್ ಅ ಪ್ರೈವೇಟ್ ರಿಯಾಲಿಟಿ. ನನಗೇನು ಕನಸು ಬಿತ್ತು ಅಂತ ನನಗೆ ಗೊತ್ತೇ ಹೊರತು ಬೇರೆಯವ್ರಿಗೆ ಏನು ಗೊತ್ತು? ನನಗೆ ಹೀಗೆ ಕನಸು ಬಿತ್ತು ಅಂತ ನಾನು ಬಾಯಿಂದ ಹೇಳಿದ್ರೆ ಬೇರೆ ಗುರು ನಾನು ಹೇಳೋದನ್ನು ಕೇಳಿ ನಂಬಬೇಕಷ್ಟೇ. ಆಪ್ತವಾಕ್ಯದಿಂದ ಅವರಿಗೆ ಪ್ರತೀತಿಯ ವಿನಃ ಅವರಿಗೆ ಪ್ರತ್ಯಕ್ಷಾನುಮಾನ ಮತ್ತ ಯಾವ ಯಾವ ಉಪಾಧಿಯನ್ನು ಇಟ್ಟುಕೊಂಡು ಅವ್ರು ಹೇಳಿಕೆ ಮಾಡೋದು ಸಾಧ್ಯ ಇಲ್ಲ. ಇದನ್ನ ವೈಯಕ್ತಿಕವಾಗಿ ಯಾವುದಿರುತ್ತೋ ಅದನ್ನು ಸ್ಥಾನಿ ಧರ್ಮ ಅಂತ ಇವರು ಕಂಡಿದ್ದಾರೆ. ಪ್ರೈವೇಟ್ ರಿಯಾಲಿಟಿ. ಎಚ್ಚರವಾಗಿರುವಾಗ ಒಂದು ಅರಿವು, ಕನಸಿನಲ್ಲಿ ಕಾಣೋದು ಬೇರೆ ಅರಿವು. ಇವಾಗ ಎಚ್ಚರವಾಗಿರೋದನ್ನು ಕೂಡ ಇವರು ತನ್ನ ಮನಸ್ಸಿನಲ್ಲಿ ಏನಾಗುತ್ತೆ ಅಂತ ಬೇರೆಯವನಿಗೆ ಅದು ಗೊತ್ತಾಗತಕ್ಕದ್ದಲ್ಲ. ತನ್ನ ಮನಸ್ಸಿನಲ್ಲಿರೋದನ್ನು ಇವನೇ ಹೇಳಬೇಕು, ಅಥವಾ ವ್ಯಂಜನಗಳ ಮೂಲಕ ವ್ಯಂಜನಗಳು ಅಂತಂದ್ರೆ ಬೈ ಸೈನ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ವರ್ಡ್ಸ್, ಇಂಥದ್ರ ಮೂಲಕ ತಿಳಿಪಡಿಸ್ಬೇಕು. ಆದರೆ ಇದು ಆಕ್ಚುಯಲ್ ಆಗಿ ಏನಾಗ್ತಾ ಇದೆ ಅಂತ ಇವನನ್ನು ಬಿಟ್ಟು ಬೇರೆಯವರಿಗೆ ಯಾರಿಗೂ ಗೊತ್ತಿಲ್ಲ. ಈ ಎಚ್ಚರದಲ್ಲಾಗ್ಲಿ ಕನಸಿನಲ್ಲಾಗಲಿ ಅಪೂರ್ವಂ ಸ್ಥಾನಿ ಧರ್ಮ ಹಿ, ಅದು ಸ್ಥಾನಿ ಧರ್ಮವೇ. ಇವನಿಂದ ಉಂಟಾಗತಕ್ಕಂಥ, ಇವನಲ್ಲಿ ಉಂಟಾಗತಕ್ಕಂಥ ಅನುಭವಗಳನ್ನ ಇವನು
ತಾನೇ ತನಗಾಗಿ ಸೃಷ್ಟಿ ಮಾಡಿಕೊಳ್ಳುತ್ತಾನೆ. ಇದು ಸ್ಥಾನಿ ಧರ್ಮ. ಅಪೂರ್ವಂ ಹಿ ಅಂದ್ರೆ ಏನಾಯ್ತು ನೆಕ್ಸ್ಟ್ ಮಾಧ್ಯಮಿಕರು ಏನ್ ಮಾಡ್ತಾ ಇದ್ದಾರೆ, ದೇ ಆರ್ hitting at the concept of public reality. What you call reality is only private reality. There is not one reality. There are so many realities. As many realities as there are individuals. And further, as many realities as he has experiences. ಈಗ ಬೆಳಗಾಗಿದ್ದ ರಿಯಾಲಿಟಿ ಸಾಯಂಕಾಲ ರಿಯಾಲಿಟಿ ಅಲ್ಲ, ಸಾಯಂಕಾಲ ಇದ್ದ ರಿಯಾಲಿಟಿ ರಾತ್ರಿ ರಿಯಾಲಿಟಿ ಅಲ್ಲ. ರಿಯಾಲಿಟಿ ಅಂದ್ರೆ ಏನು? ಆಯಾ ಕಾಲದಲ್ಲಿ ಏನೇನು ಅನುಭವ ಆಗುತ್ತೋ ಅಷ್ಟೇ ರಿಯಲ್ಲು. ಸೊ ಹೊರಗಡೆ ಉಂಡೆಯಾಗಿ ಒಂದು ರಿಯಾಲಿಟಿ ಅಂತ ಇಲ್ಲ, ಎಲ್ಲರಿಗೂ ಸಮಾನವಾದಂತಹ ರಿಯಾಲಿಟಿ ಅಂತಿಲ್ಲ, ಸರ್ವಸಾಧಾರಣವಾದ ಸತ್ತ ಅಂತ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದೇ ಒಂದು ರಿಯಾಲಿಟಿ ಇದೆ. ಇದು ಸ್ಥಾನಿ ಧರ್ಮ ಅಂತ ಕರೀತಾರೆ. ಅಪೂರ್ವಂ ಸ್ಥಾನಿ ಧರ್ಮೋ ಹಿ. ಇದು ಕೂಡ ಮಾಧ್ಯಮಿಕ ಮಧ್ಯಂತರ ವಿಭಾಗದಲ್ಲಿ ಬರುವಂಥ ಮಾತೆ. ಅಲ್ಲಿ ಏನ್ ಕೊಟ್ಟಿದ್ದಾರೆ? ಅಪೂರ್ವ ಸ್ಥಾನಿ ಧರ್ಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಪುಂಸಕಲಿಂಗ ಹಾಕಿದ್ದಾರೆ. ಅಲ್ಲಿ ಅಪೂರ್ವ ಸ್ಥಾನಿ ಧರ್ಮ ಅಂದ್ರೆ ಅಪೂರ್ವವಾಗಿ ಅನೇಕವಾಗಿ ಸ್ಥಾನಿ ಧರ್ಮಗಳಿದೆ. ಒಬ್ಬೊಬ್ಬ ಮನುಷ್ಯನಲ್ಲೂ ಅವಂದೇ. ಸೊ ದಿ ವರ್ಲ್ಡ್ ಈಸ್ ದಿ ಕ್ರಿಯೇಷನ್ ಆಫ್ ಈಚ್ ಇಂಡಿವಿಜುವಲ್. ದೇರ್ ಇಸ್ ನಾಟ್ ಒನ್ ವರ್ಲ್ಡ್, ದೇರ್ ಆರ್ ಆಸ್ ಮೆನಿ ವರ್ಲ್ಡ್ಸ್ ಆಸ್ ದೇರ್ ಆರ್ ಇಂಡಿವಿಜುವಲ್ಸ್. ಇದನ್ನು ಅವರು ಹೇಳ್ತಾ ಅಪೂರ್ವಂ ಸ್ಥಾನಿ ಧರ್ಮೋ ಹಿ ಯಥಾ ಸ್ವರ್ಗ ನಿವಾಸಿನ. ಸ್ವರ್ಗದಲ್ಲಿ ಇರ್ತಾರೆ ಜನ, ಇಲ್ಲಿದ್ದವರು ಸ್ವರ್ಗದಲ್ಲಿ ಹೋಗಿರ್ತಾರೆ. ಪ್ರತೀತಿ ಏನು, ಬಿಲೀಫ್ ಏನು? ಸ್ವರ್ಗದಲ್ಲಿ ಅವರಿಗೆ ಅಜರಾಮರವಾದ ದೇಹ ಬರುತ್ತೆ, ಸುಖಗಳು ಬೇಕಾದಷ್ಟು ಸಿಗುತ್ತೆ ಅವರಿಗೆ. ಅಲ್ಲಿ ಇಂದ್ರ ಅಪ್ಸರಿಯರು ಇಂಥವರೆಲ್ಲ ನೋಡ್ತಾರೆ. ಒಂದು ಇಲ್ಲಿದ್ದುಕೊಂಡಾಗ ಅವೆಲ್ಲ ದಿಟ್ಟುವೋ, ಅಲ್ಲಿ ಹೋದ್ರೆ ಅದು ದಿಟ್ಟ. ಯಥಾ ಸ್ವರ್ಗ ನಿವಾಸಿನ ಅಪೂರ್ವ ಸ್ಥಾನಿ ಧರ್ಮ. ನಾವು ಸ್ವರ್ಗವನ್ನು ಕಲ್ಪನೆ ಮಾಡಿಕೊಂಡು ಸ್ವರ್ಗದಲ್ಲಿ ಇದಿದೆ ಅದಿದೆ ಹೀಗಿದೆ ಅಂತಂದ್ರೆ ಇಲ್ಲಿ ಇದೆಯೋ ಅವೆಲ್ಲ, ಅಲ್ಲಿ ಹೋದ್ರೆ ಅವೆಲ್ಲ ಇರಬಹುದು. ಅಪೂರ್ವಂ ಸ್ಥಾನಿ ಧರ್ಮೋ ಹಿ ಯಥಾ ಸ್ವರ್ಗ ನಿವಾಸಿನ ತಾನ್ ಅಯಂ ಪ್ರೇಕ್ಷತೆ ಗತ್ವಾ. ಇವನು ಸ್ವರ್ಗಕ್ಕೆ ಹೋದರೆ ಅವನು ನೋಡಬಹುದು. ಯಥಾ ಇವ ಹಿ ಸುಶಿಕ್ಷಿತ. ಇಲ್ಲಿ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ದೇಶಾಂತರಸ್ಥ ಪದಾರ್ಥ ದರ್ಶನೇ ಸಮರ್ಥೋಪಿ ದೇವದತ್ತಃ ಯಥಾ ಗತ್ವಾ ಏವ ಪಶ್ಯತಿ ತಥಾ. ಎಲ್ಲಿಯೋ ಒಂದು ಇಂಗ್ಲೆಂಡ್ ಅಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಇದೆ, ನಾವು ಅದನ್ನು ನೋಡೋಕೆ ಸಾಧ್ಯ, ಕಣ್ಣಿದೆ ನಮಗೆ ನೋಡೋಕೆ ಸಾಧ್ಯ. ಇಲ್ಲಿದ್ದುಕೊಂಡು ನೋಡೋದಕ್ಕಾಗತ್ತೋ? ಅಲ್ಲಿ ಹೋದ್ರೆ ನೋಡಬಹುದು. ಹಾಗೆ ಕನಸಿನಲ್ಲಿ ಕಾಣೋದು ಇದೆ, ಆದ್ರೆ ಕನಸಿನ ಅವಸ್ಥೆಗೆ ಹೋದ್ರೆ ನಾವು ನೋಡಬಹುದಷ್ಟೇ. ಎಚ್ಚರದ ಅವಸ್ಥೆಯಲ್ಲಿ ಇದು ನಮಗೆ ಸಾಮರ್ಥ್ಯ ಇದ್ರೂ ಕೂಡ ಆ ಅವಸ್ಥೆಗೆ ಹೋದ್ರೆ ನಾವು ನೋಡಬಹುದು. ಇದು ತಾನಯಂ ಪ್ರೇಕ್ಷತೆ ಗತ್ವಾ ಯಥಾ ಇವ ಹಿ ಸುಶಿಕ್ಷಿತ. ಇವು ಎಚ್ಚರವಾಗಲಿ ಕನಸಾಗಲಿ ಅಲ್ಲಿ ಹೋದವರಿಗೆ ಗೊತ್ತೇ ವಿನಃ ಬೇರೆಯವರಿಗೆ ಏನ್ ಗೊತ್ತೋದು? ಅದು ಮೂಗ ಕನಸ ಕಂಡಂತೆ. ಅವನಿಗೆ ಮಾತಾಡೋಕೆ ಬರೋಲ್ಲ, ಕನಸನ್ನು ಕಂಡಿದ್ದಾರೆ. ಯಾರು ಹೇಳ್ಬೇಕು ಅವನು? ಅದನ್ನ ಹೇಗೆ ಡಿಸ್ಕ್ರೈಬ್? ಇವನ ಪಾಲಿನ ಸತ್ಯ ಅಷ್ಟೇ. ಇದು ಮೂಗ ಕನಸ ಕಂಡಂತೆ ಅಂತ ಸರ್ವಜ್ಞರು ಆ ಜೀವನ್ಮುಕ್ತನಾದವನು ಅವನು ಹೇಗಿರ್ತಾನೆ ಅಂದ್ರೆ ಮೂಗ ಕನಸ ಕಂಡಂತ. ಅವ್ನು ಯಾರಿಗೂ ಹೇಳೋಲ್ಲ. ಅವನು ತನ್ನ ಬ್ರಹ್ಮಾನುಭವ ಅವ್ನು ಯಾವ ಮಾತಲ್ಲಿ ಹೇಳ್ಕೊಳ್ಬೇಕು, ಯಾರಿಗೆ ಹೇಳ್ಬೇಕು ಅವನು? ಬೇರೆಯವ್ರಿಗೆ ಹೇಳಿದ್ರೆ ಅರ್ಥವಾಗಲ್ಲ ಅದು. ಅದಕ್ಕೆ ಮೂಗ ಕನಸ ಕಂಡಂತೆ ಅಂತ ಅವನು ಬ್ರಹ್ಮಜ್ಞಾನಿ ಆದವನು ಆಗಿರ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ನಾನ್ ಕಮ್ಯುನಿಕಬಿಲಿಟಿ ಆಫ್ ಸರ್ಟನ್ ಎಕ್ಸ್ಪೀರಿಯನ್ಸ್, ಅದಕ್ಕೆ ಬೇರೆಯವ್ರಿಗೆ ಹೇಳೋ ಹಾಗೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಯಾವುದರ ಆಧಾರದ ಮೇಲೆ ನಾವು ಇದು ಸ್ವಪ್ನ ಇದು ಎಚ್ಚರ ಅಂತ ಹೇಳ್ತಾ ಇದ್ದೀವೋ ಆ ಆಧಾರವೇ ಇಲ್ಲ. ಸ್ವಪ್ನ ಎಷ್ಟು ವೈಯಕ್ತಿಕವಾದಂತಹ ಅನುಭವವೋ ಎಚ್ಚರವೂ ಅಷ್ಟೇ ವೈಯಕ್ತಿಕವಾದ ಅನುಭವ. ಅಂತಸ್ಥ ಅಂತ ಮೊದಲೇ ಹೇಳಿದ್ರಲ್ಲ, ಅಂದು ಒಳಗಿದ್ದದ್ದು ಸ್ವಪ್ನ, ಹೊರಗಿರೋದು ಎಚ್ಚರ. ಹೀಗೆ ಒಳಗೂ ಹೊರಗೂ ಅಂತ ಇರೋದ್ರಿಂದ ವ್ಯತ್ಯಾಸ ಇಲ್ಲವೇ? ಮುಂದಿನ ಇದರಲ್ಲಿ ಹೇಳ್ತಾರೆ, ಸ್ವಪ್ನವೃತ್ತಾವಪಿ ತ್ವಂತಶ್ಚೇತಸಾ ಕಲ್ಪಿತಂ ತ್ವಸತ್ ಬಹಿಶ್ಚೇತೋ ಗೃಹೀತಂ ಸತ್ ದೃಷ್ಟಂ ವೈತಥ್ಯಮೇತಯೋಃ. ಕನಸು ಸ್ವಪ್ನ
ಎರಡಕ್ಕೆ ನಾವು ವ್ಯತ್ಯಾಸವನ್ನು ಮಾಡಿ ಎಚ್ಚರವಾದದ್ದು ದಿಟ, ಕನಸಾದದ್ದು ಸುಳ್ಳು ಅಂದ್ರೆ ಹೇಗೆ ಹೇಳ್ತೀವಿ ಅಂದ್ರೆ ಸ್ವಪ್ನವೃತ್ತೌ ತು ಅಂತಶ್ಚೇತಸ ಕಲ್ಪಿತಂತು ಅಸತ್. ಈ ಕನಸು ಅಂತ ಅನ್ನೋದು ಒಳಗಾಗೋ ಅನುಭವ. ಕನಸಿನಲ್ಲಿ ನಾವು ಏನ್ ನೋಡ್ತೀವೋ ಅದನ್ನ ನಮ್ಮ ಮನಸ್ಸಿನಿಂದ ಕಲ್ಪನೆ ಮಾಡಿಕೊಂಡಿದ್ದಷ್ಟೇ. ಅಂತಹ ದೇಹದ ಒಳಗಡೆ ಆಗತಕ್ಕಂಥದ್ದು ಮತ್ತು ಕಲ್ಪಿತಂ ಚೇತಸ, ನಮ್ಮ ಮನಸ್ಸಿನಿಂದ ಮಾಡಿಕೊಂಡಂತಹ ಕಲ್ಪನೆಗಳವೆಲ್ಲ. ಡ್ರೀಮ್ ಈಸ್ ದಿ ಕ್ರಿಯೇಷನ್ ಆಫ್ ಅವರ್ ಥಾಟ್ಸ್, ಅವರ್ ವಿಷಸ್. ಆದ್ರಿಂದ ಅಸತ್, ಅದನ್ನು ಸುಳ್ಳು ಅಂತ ಹೇಳ್ತೀವಿ. ಆದರೆ ಬಹಿಶ್ಚೇತೋ ಗೃಹೀತಂ ಸತ್, ಆದರೆ ಮನಸ್ಸು ಇಂದ್ರಿಯಗಳ ಮೂಲಕವಾಗಿ ಹೊರಗೆ ಹೋಗಿ ಒಂದು ವಿಷಯವನ್ನು ಗ್ರಹಣ ಮಾಡಿದಾಗ ಸತ್ ನಿಜ ಅಂತ ನಾವು ಹೇಳ್ತೀವಿ. ಈಗ ಜಾಗರಿತ ಸ್ಥಾನಕ್ಕೂ ಸ್ವಪ್ನ ಸ್ಥಾನಕ್ಕೂ ವ್ಯತ್ಯಾಸವನ್ನು ನಾವು ಹೇಗೆ ಹೇಳ್ತೀವಿ? ಸ್ವಪ್ನ ಸ್ಥಾನದಲ್ಲಿ ಎಲ್ಲ ಒಳಗೆ ನಡೆಯೋದು, ಮನಸ್ಸಿನಲ್ಲೇ ನಾವು ಮನೋರಥದಿಂದ ಏನೇನೋ ಕಲ್ಪನೆ ಮಾಡಿಕೊಳ್ಳುತ್ತೀವಿ, ಆದ್ದರಿಂದ ಅದು ಸುಳ್ಳು. ಎಚ್ಚರದಲ್ಲಿ ಆದರೂ ಈ ಮನಸ್ಸು ಅಂತನ್ನೋದು ಇಂದ್ರಿಯಗಳ ಮೂಲಕ ಹೊರಗೆ ಹೋಗುತ್ತೆ, ಹೊರಗಿರೋ ವಿಷಯಗಳನ್ನು ಗ್ರಹಣ ಮಾಡುತ್ತೆ. ಬಹಿಶ್ಚೇತೋ ಗೃಹೀತಂ ಸತ್, ಅದನ್ನ ಸತ್ ಇದೆ ಅಂತ ಅಂತೀವಿ. ದೃಷ್ಟಂ ವೈತಥ್ಯ ವೇದಯೋ ಉಭಯೋ, ಇದು ಎರಡರಲ್ಲಿ ಈ ವ್ಯತ್ಯಾಸವನ್ನೇ ಹೇಳ್ತೀವಲ್ಲ. ಜಾಗ್ರದ್ವೃತ್ತೌ ಅಪಿತು ಅಂತಶ್ಚೇತಸ ಕಲ್ಪಿತಂತ್ವಸತ್. ಜಾಗ್ರತ್ ಅವಸ್ಥೆಯಲ್ಲಿ ಕೂಡ, ಇಲ್ಲಿ ವೃತ್ತಿ ಅಂತ ಉಪಯೋಗಿಸಿದ್ದಾರೆ, ಅಂತಃಕರಣ ವೃತ್ತಿ ಅಂತ ಮುಂದೆ ಹೇಳೋಣ ಅದನ್ನು. ಜಾಗ್ರದ್ವೃತ್ತೌ ಅಪಿ, ಇವಾಗ ಕನಸಿನಲ್ಲೇನೋ ನೀವು ಕನಸಿಗೂ ಎಚ್ಚರಕ್ಕೂ ವ್ಯತ್ಯಾಸವನ್ನು ಸ್ಥೂಲವಾಗಿ ಮಾಡಿದ್ರಿ. ಸ್ವಪ್ನದಲ್ಲಿ ಒಳಗೆ ನಡೆಯುತ್ತೆ, ಎಚ್ಚರದಲ್ಲಿ ಹೊರಗೆ ನಡೆಯುತ್ತೆ. ಎಚ್ಚರಾವಸ್ಥೆಯಲ್ಲಿ ಕೂಡ ಅಂತಶ್ಚೇತಸ ಕಲ್ಪಿತಂ, ನೀವು ಮನಸ್ಸಿನಲ್ಲೇ ಮಾಡಿಕೊಳ್ಳೋ ಮಂಡಿಗೆಗಳಿರುತ್ತಲ್ಲ, ಅದು ಕ್ಯಾಸಲ್ಸ್ ದಟ್ ಯು ಬಿಲ್ಡ್ ಇನ್ ದಿ ಏರ್, ಅದು ಅಸತ್. ಆದ್ರೆ ಬಹಿಶ್ಚೇತೋ ಗೃಹೀತಂ ಸತ್, ಹೊರಗೆ ಯಾವುದಾದ್ರೂ ಒಂದು ಇಂದ್ರಿಯದಿಂದ ಒಂದು ವಸ್ತುವನ್ನು ನೋಡಿದ್ರೆ ದಿಟ ಅಂತ ಅಂತೀರಿ, ನಿಮ್ಮ ಮನಸ್ಸಿನ ಒಳಗೆ ಆದದ್ದೆಲ್ಲ ಸುಳ್ಳು ಅಂತ ಅಂತೀರಿ. ಇದು ಯುಕ್ತಂ ವೈತಥ್ಯಮೇತಯೋ. ಏನ್ ವ್ಯತ್ಯಾಸ ಇದೆ? ಕನಸು ಎಚ್ಚರ ಅಂತ ಸ್ಥೂಲವಾಗಿ ಹೇಳಿ, ಸ್ವಪ್ನ ಒಳಗೆ ಎಚ್ಚರ ಹೊರಗೆ ಅಂತ ನೀವು ಹೇಳಿದ್ರೆ, ಎಚ್ಚರದಲ್ಲಿಯೂ ಒಳಗೆ ಹೊರಗೆ ಅಂತಿದೆಯಲ್ಲ, ನಿಮ್ಮ ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದು ಸುಳ್ಳು ಅಂತ ಹೇಳ್ಬಹುದು. ಎಚ್ಚರವಾಗಿರೋದನ್ನು ಮಾತ್ರ ದಿಟ ಅಂತ ಹೇಳ್ಬಹುದು. ಮನಸ್ಸಿನಲ್ಲಿ ಮಾಡಿಕೊಳ್ಳದೆ ಹೊರಗಡೆ ನೋಡೋದು ಹೇಗೆ ಸಾಧ್ಯ? ವೈತಥ್ಯ ವೇದಯೋ. ಕನಸರಲ್ಲೂ ಹಾಗೆ ಅಂತ ಯಾಕೆ ಅಂದ್ಕೊಳ್ಬಾರ್ದು? ಕನಸರಲ್ಲೂ ಕೂಡ ಹೊರಗೆ ಕಾಣುವಂತಹ ಪದಾರ್ಥ ಇರುತ್ತೆ, ಮನಸ್ಸಿನಲ್ಲಿ ಮಾಡಿಕೊಳ್ಳುವಂಥದ್ದು ಇರುತ್ತೆ, ಅಲ್ಲೂ ಇರುತ್ತೆ. ಈ ಎಚ್ಚರದಲ್ಲಿ ಹೇಗೆ ಒಳಗೆ ಹೊರಗೆ ಅಂತಿದೆಯೋ, ಕನಸಿನಲ್ಲಿಯೂ ಒಳಗೆ ಹೊರಗೆ ಅಂತಿದೆ. ಅಲ್ಲಿ ಕನಸಿನಲ್ಲಿ ಒಳಗಿರೋದು ದಿಟ, ಒಳಗಿರೋದು ಅಸತ್, ಹೊರಗೆ ಕಾಣೋದು ಸತ್ ಅಂತ ಏನಾದ್ರೂ ಇದೆಯೋ? ಇಲ್ಲಿ ಯಾಕೆ ಆ ವ್ಯತ್ಯಾಸ ಮಾಡಿಕೊಡ್ತೀರಿ ನೀವು? ಕನಸಿನಲ್ಲಿ ಒಂಟೆಯಾಗಿ ಯು ಡೋಂಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದಿ ಇನ್ನರ್ ಅಂಡ್ ದಿ ಔಟರ್ ರೆಲ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್. ವೈ ಡು ಯು ಮೇಕ್ ಎ ಡಿಸ್ಟಿಂಕ್ಷನ್ ವಿತ್ ರಿಗಾರ್ಡ್ ಟು ದಿ ಟೂ ಸ್ಟೇಟ್ಸ್ ಸೆಪರೇಟ್ಲಿ? ಆದ್ರಿಂದ ವೈತಥ್ಯಂ ಏತಯೋ, ಇದು ವಿತಥ ಅಂತನೋದು, ನಾವು ನೋಡೋ ಹಾಗೆ ಜಗತ್ತಿಲ್ಲ ಅಂತನ್ನೋದು ಎರಡೂ ಅವಸ್ಥೆಗಳಲ್ಲಿ ನಮಗೆ ಕಾಣತಕ್ಕಂಥದ್ದು. ಮುಂದಕ್ಕೆ ಉಭಯೋರಪಿ ವೈತಥ್ಯಂ ಭೇದಾನಾಂ ಸ್ಥಾನಯೋರ್ಯ, ಅದನ್ನು ಡಿಸ್ಕಸ್ ಮಾಡ್ತಾರೆ ಮುಂದೆ. ಹೌದು, ಏನು ಮಾಧ್ಯಮಿಕ ಟೆಸ್ಟ್ ಮಾಡಿ ಹೌದು. ಇಲ್ಲಿ ವೈತಥ್ಯಂ ಸರ್ವಭಾವಾನಾಂ ಅಂತ ಆರಂಭ ಮಾಡಿ ಜಾಗೃತ ಸ್ವಪ್ನ ನಿದರ್ಶನವನ್ನು ಕೊಟ್ಟು, ಸ್ವಪ್ನದ ನಿದರ್ಶನವನ್ನು ಕೊಟ್ಟು, ಸ್ವಪ್ನದಲ್ಲಿ ಹೇಗೆ ಗ್ರಾಹ್ಯಗ್ರಾಹಕ ಭೇದ ಇದ್ದು ಅದು ಒಂದು ಮೃಷ ಇದೆಯೋ ಹಾಗೆಯೇ ಜಾಗೃತರಲ್ಲಿಯೂ ಕೂಡ ವೈತಥ್ಯ ಅಂತ ಹೇಳಿ ಇಲ್ಲಿಯವರೆಗೆ ಪ್ರತಿಪಾದನೆ ಮಾಡಿ, ಸ್ವಪ್ರವೃತ್ತಿಯಲ್ಲಿ ಅಂತಹ ಜಾಗೃತರಲ್ಲಿ ಬಹೀವಿ ಅಂತನ್ನೋದ್ರಿಂದ ಏನು ವ್ಯತ್ಯಾಸ ಆಗೋಲ್ಲ. ಸ್ವಪ್ನದ ಹಾಗೆಯೇ ಜಾಗೃತವೂ ಕೂಡ ವಿತಥವಾದದ್ದು. ಅದರಿಂದ ಮುಂದಕ್ಕೆ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಅಂದ್ರೆ ಏನು ಎಲ್ಲವೂ ಜಾಗೃತಿನಲ್ಲಿ ಆದರೆ ಒಂದು ಪ್ರತ್ಯಕ್ಷ ಪ್ರಮಾಣ ಇದೆ, ಹೊರಗಡೆ ವಸ್ತುಗಳಿದೆ,
ಆಮೇಲೆ ಇಂದ್ರಿಯ ಗ್ರಹಣ ಅಂತಿದೆ, ಕಾರಣಗಳಿದೆ, ಅರ್ಥಾಲಂಬನೆ ಎಲ್ಲ ಇದೆ. ಅಲ್ಲೂ ನೀವು ಹೀಗೆ ವೈದಥ್ಯ ಅಂತಂದ್ರೆ ಇದನ್ನು ಯಾರು ನೋಡೋರು, ಯಾರ ಕಲ್ಪನೆ ಇದು ಅಂತನ್ನೋ ಭಾವವನ್ನು ಹೇಳಿ, ಉಭಯೋರ ವಿಭೇದ ವೈತಥ್ಯಂ ಭೇದಾನಾಂ ಸ್ಥಾನಯೋ ಯದಿ ಯದಿ ಇಫ್ ಉಭಯೋ ಸ್ಥಾನಯೋ ಭೇದಾನಾಂ ವೈತಥ್ಯಂ ವರ್ತದೆ. ಎರಡೂ ಸ್ಥಾನಗಳಲ್ಲಿ ಅಂದ್ರೆ ಏನು, ಜಾಗೃತ್ತು ಮತ್ತು ಸ್ವಪ್ನ, ಉಭಯೋ ಸ್ಥಾನಯೋ ಎರಡೂ ಸ್ಥಾನಗಳಲ್ಲಿ ಭೇದಾನಾಂ ವೈತಥ್ಯಂ. ಭೇದ ಅಂದ್ರೆ ಗ್ರಾಹ್ಯ ಗ್ರಾಹಕ. ಗ್ರಾಹ್ಯ ಅಂತ ನೋಡ್ತಕ್ಕಂಥ ವಸ್ತುಗಳು, ಗ್ರಾಹಕ ಅಂತ ನೋಡ್ತಕ್ಕವನ್ನು, ಇವುಗಳ ಭೇದವೇ ಸುಳ್ಳು ಅದಾದರೆ ಕಹ ಏತಾನ್ ಬುದ್ಧ್ಯತೆ, ಇದನ್ನು ತಿಳ್ಕೊಳ್ಳೋರು ಯಾರು ಅಂದ್ರೆ ಇದು ಸ್ವಪ್ನ ಅಂತಲಾಗ್ಲಿ, ಇದು ಜಾಗೃತ್ತು ಅಂತಲಾಗ್ಲಿ ತಿಳ್ಕೊಳ್ಳೋರು ಯಾರು? ಕಹ ಏತಾನ್, ಈ ಭೇದಾನ್ ಗ್ರಾಹ್ಯ ಗ್ರಾಹಕ ಭೇದಗಳನ್ನ ಸ್ವಪ್ನದಲ್ಲಿ ಜಾಗೃತಿಯಲ್ಲಿ ಬುದ್ಧ್ಯತೆ. ಭೇದಾನ್ ಕೋವಾ ಕೋ ವೈ ತೇಷಾಂ ವಿಕಲ್ಪತಃ. ಈ ಭೇದಗಳನ್ನ ಜಾಗೃತ ಗ್ರಾಹ್ಯ ಗ್ರಾಹಕ ಭೇದಗಳನ್ನ ಇದನ್ನು ವಿಕಲ್ಪನೆ ಮಾಡಿಕೊಳ್ಳೋರು ಯಾರು? ಸುಳ್ಳು ಅಂತಾಯಿತು. ಜಾಗೃತ ಸ್ವಪ್ನ ಎರಡರಲ್ಲಿಯೂ ಕೂಡ ಸುಳ್ಳು ಅಂತಾಯಿತು. ಸುಳ್ಳಾದರೂ ಕೂಡ ಸುಳ್ಳು ಅಂತ ಕಂಡುಕೊಳ್ಳೋರೊಬ್ಬ ಇರಬೇಕಲ್ಲ, ಸುಳ್ಳು ಮಾಡೋನೊಬ್ಬ ಇರಬೇಕಲ್ಲ, ಆ ಸುಳ್ಳಾಗಿ ಅದನ್ನ ಕಂಡುಕೊಳ್ತಕ್ಕನೊಬ್ಬ ಇರಬೇಕಲ್ಲ, ಅವನು ಯಾರು? ಇದು ಸುಳ್ಳು ಅಂತ ಗೊತ್ತಾಗೋದು ಯಾರಿಗೆ? ಮತ್ತು ಈ ಸುಳ್ಳನ್ನು ಉಂಟು ಮಾಡೋದು ಯಾರು? ಕಹ ಭೇದಾನ್ ವಿಕಲ್ಪಕಃ ತೇಷಾಂ ವಿಕಲ್ಪಕಃ. ಅಂದ್ರೆ ಏನು, ಪೂರ್ತಿ ಭ್ರಾಂತಿ ಆಯ್ತಲ್ಲ. ಇಲ್ಲಿ ನೋಡೋನು ಅಂತ ಒಬ್ಬ ಇಲ್ಲ, ಎಲ್ಲವೂ ವೈತಥ್ಯ ಅಂತ ಹೇಳಿದ್ರೆ ಈ ಗ್ರಾಹ್ಯ, ಇಲ್ಲಿ ಭೇದ ಅಂತ ಅನ್ನೋ ಮಾತು ಮುಖ್ಯವಾದದ್ದು, ವಿಕಲ್ಪ ಅಂತ ಅನ್ನೋ ಮಾತು ಮುಖ್ಯವಾದದ್ದು. ಈ ಭೇದ ಅಂತನ್ನೋದನ್ನೇ ದ್ವೈತ ದ್ವಯ ಅಂತೆಲ್ಲ ಹೇಳಿದ್ದಾರೆ. ಈ ದ್ವೈತ ದ್ವಯ ಅಂತನ್ನೋದು ಕೇವಲ ಗ್ರಾಹ್ಯ ಗ್ರಾಹಕಕ್ಕೆ ಸಂಬಂಧಪಟ್ಟ ಹಾಗೆ. ಈ ವೈತಥ್ಯಂ ಸರ್ವಭಾವಾನಾಂ ಅಂತನ್ನೋದು ಏನು ಹೇಳಿದ್ರು, ಸರ್ವಭಾವಾನಾಂ ವೈತಥ್ಯಂ. ಈ ಪ್ರಕರಣ ಆರಂಭ ಆಗೋದೇ ಹಾಕ್ತಾನೆ, ವೈತಥ್ಯಂ ಸರ್ವಭಾವಾನಾಂ ಅಂತ ಆರಂಭವಾಗುತ್ತೆ. ಅಲ್ಲಿ ಸರ್ವತತ್ವಾನಾಂ ಅಂತ ಹೇಳಲಿಲ್ಲ, ಸರ್ವೇಷಾಂ ಅಂತ ಹೇಳಲಿಲ್ಲ, ಸರ್ವಭಾವಾನಾಂ ವೈತಥ್ಯಂ. ದೇರ್ ಇಸ್ ನೋ ನೀಡ್ ಟು ಗೋ ಔಟ್ ಆಫ್ ದಿ ವರ್ಡ್ ಇಟ್ ಇಸ್ ಯೂಸ್. ಈ ಭಾವ ಅಂತ ಅನ್ನೋ ಮಾತಿಗೆ ಏನರ್ಥ, ಭೂಧಾತುವಿನಿಂದ ಯಾವುದು ನಮ್ಮಿಂದ ಉಂಟಾಗಿದೆಯೋ, ಯಾವುದು ಹೊರಗೆ ಬಂದಿದೆಯೋ, ಯಾವುದು ಕಾಣಿಸಿಕೊಳ್ತಾ ಇದೆಯೋ ಇದು ಭಾವ. ಅದೇನು ಮೆಂಟಲ್ ಕನ್ಸ್ಟ್ರಕ್ಟ್ಸ್. ವೈತಥ್ಯಂ ಸರ್ವಭಾವಾನಾಂ, ಸರ್ವರೂಪಾಣಾಂ ಅಂತ ಹೇಳಲಿಲ್ಲ, ಸರ್ವ ಅರ್ಥಾನಾಂ ಅಂತ ಹೇಳಲಿಲ್ಲ. ಇಲ್ಲಿ ನಾವು ನೋಡ್ಬೇಕಾದ ಏನು, ಇವಾಗ ಸಾಮಾನ್ಯವಾಗಿ ಏನು ಹೇಳ್ತಾರೆ, ಇದು ಅದ್ವೈತ. ಅದ್ವೈತ ಅಂತಂದ್ರೆ ಏನು? ಐಡಿಯಲಿಸಮ್ ಅಂತ ನೋಡಿ, ಇಂಗ್ಲಿಷ್ನಲ್ಲಿ ಐಡಿಯಲಿಸಮ್ ಅಂತಾರಲ್ಲ, ಇದು ಐಡಿಯಲಿಸಮ್, ಯುನಿಟಿ ಆಫ್ ಎವ್ರಿಥಿಂಗ್. ಆ ಒಂದು ತತ್ವ ಬಿಟ್ಟು ಇನ್ನೇನೂ ಇಲ್ಲ. ಏಕಂ ಏವ ಅದ್ವಿತೀಯಂ ಅಂತನ್ನೋದನ್ನ ಅದ್ವೈತ ಅಂತ ಹೇಳ್ತಾರೆ. ಅದ್ವೈತ ಅಂತ, ಈ ಅದ್ವೈತ ಪರವಾದದ್ದು ಗ್ರಂಥ. ಈ ಅದ್ವೈತ ಅಂತನ್ನೋದು ಇವರು ಮಾತ್ರ ಅಲ್ಲದೇನೆ ಪ್ರಜ್ಞಪ್ತಿವಾದಿಗಳದ್ದು ಅದ್ವೈತವೇ, ಯೋಗಾಚಾರದವರದ್ದು ಅದ್ವೈತವೇ. ಈಗ ಅದ್ವೈತ ಅಂದ್ರೆ ಬೇರೆ ಭಾವಗಳಿಲ್ಲ ಅಂತನ್ನುವ ಅರ್ಥದಲ್ಲಿ ಇವೆಲ್ಲ ಅದ್ವೈತಗಳೇ. ಇಲ್ಲಿ ಮಾಂಡವ್ಯ ಕಾರಿಕೆಯಲ್ಲಿ ಇವರ ಪೊಸಿಷನ್ ಏನು ಹೇಳ್ತಾ ಇದ್ದಾರೆ? ಜಗತ್ತು ಸುಳ್ಳು ಅಂತ ಹೇಳ್ತಾ ಇದ್ದಾರೋ, ಅಂದ್ರೆ ಜಗತ್ತು ಸುಳ್ಳು ಅಂತ ಹೇಳೋದಕ್ಕೆ ಏನು ಗಮಕ ಇಲ್ಲ. ಅವ್ರು ಏನ್ ಸುಳ್ಳು ಅಂತ ಹೇಳೋದಕ್ಕೆ ಹೊರಟಿದ್ದಾರೆ? ವೈತಥ್ಯಂ ಸರ್ವ ಭಾವಾನ, ಸರ್ವ ಅರ್ಥನಾಮ ಅಂತ ಹೇಳಿಲ್ಲ. ಜಗತ್ತು ಸುಳ್ಳು ಅಂತ ಅವ್ರು ಹೇಳೋದಕ್ಕೆ ಹೋಗಿಲ್ಲ. ಈ ಜಗತ್ತು ಅಂತ ನಾವು ಏನೇನು ಕಲ್ಪನೆಗಳಿದೆಯೋ ಇದ್ರ ವೈತಥ್ಯ. ವೈತಥ್ಯಂ ಸರ್ವಭಾವ. ಅವರ್ ವ್ಯೂಸ್ ಆಫ್ ದಿ ವರ್ಲ್ಡ್ ಆರ್ ಅನ್ರಿಯಲ್. ಈ ವರ್ಲ್ಡ್ ರಿಯಲ್ಲು ಅನ್ರಿಯಲ್, ಆ ಪ್ರಾಬ್ಲಮ್ ಇವ್ರು ಎತ್ಕೊಳ್ಳೋದಕ್ಕೆ ಹೋಗಲಿಲ್ಲ. ವರ್ಲ್ಡ್ ನಮಗೆ ಪ್ರಾಬ್ಲಮ್ ಇಶ್ಯೂ ಅಲ್ಲ. ಈ ಜಗತ್ತು ನಮಗೆ ಅಂದ್ರೇನು, ನಾಟ್ ದಿ ಪ್ರೆಸೆಂಟೇಷನಲ್ ವರ್ಲ್ಡ್ ಬಟ್ ದಿ ರೆಪ್ರೆಸೆಂಟೇಷನಲ್ ವರ್ಲ್ಡ್.
ಈ ವರ್ಲ್ಡ್, ಈ ಜಗತ್ತಿಗೆ 3 ಸ್ಥಾನಗಳು ಅಂತ ಹೇಳ್ತಾರೆ. ಇದನ್ನು ರಾಮಾನುಜಾಚಾರ್ಯರು ತಮ್ಮ ಶ್ರೀಭಾಷ್ಯದಲ್ಲಿ ಇದನ್ನು ವಿಸ್ತಾರವಾಗಿ ಹೇಳ್ತಾರೆ. ಈ ಜಗತ್ತು ಅಂತ ಅನ್ನೋದು ಇದೆ, ಅಸ್ಥಿ, ದಿ ಎಕ್ಸಿಸ್ಟೆನ್ಷಿಯಲ್ ಆಸ್ಪೆಕ್ಟ್ ಆಫ್ ದಿ ವರ್ಲ್ಡ್. ಅದು ಹೇಗಿದೆಯೋ ಏನೋ ಅನಿರ್ದೇಶ್ಯ. ಅದು ಒಂದು ಮರ ಹೇಗಿದೆ ಅಂತ ಅನ್ನೋದು ನಾವು ಹೇಗೆ ತನ್ನಷ್ಟು ತಾನು ಏನಿದೆ ಅಂತ ಅನ್ನೋದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನಿರ್ದೇಶ್ಯ ಅಂತ ಕರೀತಾರೆ. ಎರಡನೇದು, ಅರ್ಥಾಲಂಬನೆಯಿಂದ ಜಗತ್ತು ನಮಗೆ ಹೇಗೆ ಕಾಣುತ್ತೋ, ಇಂದ್ರಿಯ ಗ್ರಾಹ್ಯವಾಗುತ್ತೋ, ಅದು ಒಂದು ವಾಟ್ ವಿ ಕಾಲ್ ಪ್ರೆಸೆಂಟೇಷನಲ್ ವರ್ಲ್ಡ್. ದಿ ವರ್ಲ್ಡ್ ಆಸ್ ಇಟ್ ಪ್ರೆಸೆಂಟ್ಸ್ ಇಟ್ ಸೆಲ್ಫ್ ಟು ಅಸ್, ದಿ ಪ್ರೆಸೆಂಟೆಡ್ ಆಸ್ಪೆಕ್ಟ್ ಆಫ್ ದಿ ವರ್ಲ್ಡ್. ವಿ ಡೋಂಟ್ ಟ್ರಾನ್ಸಾಕ್ಟ್ ವಿತ್ ದಟ್ ಐದರ್. ನಾವು ಟ್ರಾನ್ಸಾಕ್ಟ್ ಮಾಡೋದು ನಮ್ಮ ರೀಪ್ರೆಸೆಂಟೆಡ್ ವರ್ಲ್ಡ್. ವಿ ಇನ್ ಅವರ್ ಮೈಂಡ್ ರೆಪ್ರೆಸೆಂಟ್ ದಿ ವರ್ಲ್ಡ್ ಆಸ್ ಇಟ್ ಈಸ್ ಪ್ರೆಸೆಂಟೆಡ್ ಟು ಅಸ್. ಅದು ಇಂದ್ರಿಯಗಳ ಮೇಲೆ ಮನಸ್ಸು ನಿಂತುಕೊಂಡು ಸ್ವಲ್ಪ ಕಲ್ಪನಾ ಅಂತ ಮಾಡುತ್ತೆ. ಈ ಕಲ್ಪನಾ ರೆಪ್ರೆಸೆಂಟೆಡ್ ವರ್ಲ್ಡ್. ಸೊ ನಮ್ಮ ಪಾಲಿಗೆ ಜಗತ್ತು ಅಂದ್ರೆ ಏನು? ವಾಟ್ ವಿ ಕನ್ಸ್ಟ್ರಕ್ಟ್. ಇದು ಸುಳ್ಳು. ಇದು ವೈದಥ್ಯಂ ಸರ್ವಭಾವಾನಾಂ ಅಂದ್ರೆ ದಿ ಅನ್ರಿಯಾಲಿಟಿ ಆಫ್ ದಿ ರೆಪ್ರೆಸೆಂಟೆಡ್ ವರ್ಲ್ಡ್, ರೀಪ್ರೆಸೆಂಟೆಡ್ ವರ್ಲ್ಡ್. ವಾಟ್ ದಿ ಸೆನ್ಸ್ ಆರ್ಗನ್ಸ್ ಪ್ರೆಸೆಂಟ್ ಹ್ಯಾಸ್ ಬೀನ್ ರೀಪ್ರೆಸೆಂಟೆಡ್, presented by our mind. ಇದು ವೈದಥ್ಯಂ ಸರ್ವಭಾವಾನಾಂ ಅಂತ. ಇದು ಮಾಧ್ಯಮಿಕರ ಪೊಸಿಷನ್ ಇದೆ, ಯೋಗಾಚಾರ್ಯದವರ ಪೊಸಿಷನ್ ಇದೆ, ಪಂಚಪಾದಿಕಾಕಾರರ ಪೊಸಿಷನ್ ಇದೇನೆ, ಭಾಮತಿಕಾರರ ಪೊಸಿಷನ್ ಇದೇನೆ. ನಮ್ಮ ಕಲ್ಪನೆ ಸುಳ್ಳು. ಈ ನಮ್ಮ ಕಲ್ಪನೆಯಲ್ಲಿ ಮೂಲಭೂತವಾಗಿರೋದು ಏನು ಅಂದ್ರೆ, ಒಂದು ವಸ್ತು ಅಂತ ಹೊರಗಡೆ ಇದೆ, ಅದನ್ನು ಗ್ರಹಣ ಮಾಡತಕ್ಕವನು ಒಬ್ಬ ಇದ್ದಾನೆ. ನಾನು ಅಂತ ಒಂದಿದೆ, ಇದು ಅಂತ ಒಂದು, ಇದಂ ಅಂತ ಒಂದಿದೆ, ನಾನು ಅಹಂ ಅಂತ ಒಂದಿದೆ. ಈ ಅಹಂ ಇದಂ ಅಂತನ್ನೋದರ ಸಾಪೇಕ್ಷತ್ವ ಇಲ್ಲದೆ ಇದ್ರೆ, ಸಾಪೇಕ್ಷತ್ವ ಅಂದ್ರೆ ಮ್ಯೂಚುವಲ್ ಡಿಪೆಂಡೆನ್ಸ್, ಇದು ಇಲ್ಲದೆ ಇದ್ರೆ ಈ ರೆಪ್ರೆಸೆಂಟೇಷನ್ ಸಾಧ್ಯ ಇಲ್ಲ. ಯುಷ್ಮದಸ್ಮತ್ ಪ್ರತ್ಯಯ, ಇದಕ್ಕೆ ಗೋಚರಯೋಹೋ, ಇದಕ್ಕೆ ಗೋಚರವಾಗಿ ಆಚಾರ್ಯರು ಅಧ್ಯಾಸ ಭಾಷೆದು ಮೊದಲಲ್ಲೇ ಹೇಳ್ತಾರೆ. ಇವಾಗ ನಾನು ಅಂತ ಅನ್ನೋದು ಸುಳ್ಳು. ನಾನು ಅಂತ ಎಲ್ಲರೂ ಹೊಂದಿಕೊಳ್ತಾರಲ್ಲ, ಈ ನಾನು ಯಾವ ವಸ್ತುವಿಗೆ ರೆಪ್ರೆಸೆಂಟೇಷನ್ ಇದು? ಇಸ್ ಎ ಪ್ರೊನೌನ್. ಇದು ಪ್ರೊನೌನ್ ಆದ್ರೆ ವಾಟ್ ಡಸ್ ಇಟ್ ರೆಪ್ರೆಸೆಂಟ್, ವಾಟ್ ಡಸ್ ಇಟ್ ಸ್ಪೆಸಿಫೈ? ಅದಕ್ಕೆ ಒಂದು ಅಹಂ ಅಂತ ಒಂದು ಏನೋ ಒಂದು ಹಿಂದೆ ಇರಬೇಕು. ಈ ಅಹಂ ಅಂತ ಪ್ರತ್ಯಯಕ್ಕೆ ಗೋಚರವಾಗಿ, ಗೋಚರ ಅಂದ್ರೆ ಫೀಲ್ಡ್ ಆಫ್ ಆಪರೇಷನ್, ಯಾವುದನ್ನು ಕುರಿತು ನಾನು ಅಂತ ಹೇಳ್ತೀವಿ ಅಂದ್ರೆ ಏನು? ಹೊರಗಡೆ ವಸ್ತುವನ್ನು ಕುರಿತು ನಾನು ಅಂತ ಹೇಳೋಲ್ಲ. ನಮ್ಮ ದೇಹವನ್ನು ಕುರಿತು ನಾನು ಅಂತ ಹೇಳೋದು, ನನ್ನದು ಅಂತ ಹೇಳ್ತೀವಿ. ಒಂದು ಆಲೋಚನೆ ಬಂದರೂ ಕೂಡ ನನ್ನ ಆಲೋಚನೆ ಅಂತ ಹೇಳ್ತೀವಿ. ಈ ನಾನು, ನನ್ನ, ನನಗೆ ಅಂತ ಎಲ್ಲ ಪ್ರತ್ಯಯಗಳಿದೆಯಲ್ಲ, ಇದಕ್ಕೆ ಗೋಚರವಾಗತಕ್ಕದ್ದು ಯಾವುದು? ಫೀಲ್ಡ್ ಆಫ್ ಆಪರೇಷನ್ ಆಫ್ ದಿಸ್ ಎಕ್ಸ್ಪ್ರೆಷನ್. ಅದನ್ನ ಆಚಾರ್ಯರು ಅಸ್ಮತ್ ಪ್ರತ್ಯಯ ಗೋಚರ ಅಂತ ಹೇಳಿದ್ದಾರೆ. ಮತ್ತೆ ಇದು ನೀನು ಅಂತನ್ನೋದು ಇಟ್ ಶುಡ್ ಎಕ್ಸ್ಟೆಂಡ್ ಬಿಯಾಂಡ್ ದಿ ವರ್ಡ್ ಟು ಸಮಥಿಂಗ್, ಟು ಸಮ್ ಆಬ್ಜೆಕ್ಟ್. ಈ ಪ್ರತ್ಯಯ ಅಂತ ನಾವು ಮಾತು ಏನರ್ಥ? ಪ್ರತಿ ಈಯತೆ ಇತಿ ಪ್ರತ್ಯಯ. ಇಣಗತವು ಅಂದ್ರೆ ಹೋಗತಕ್ಕದ್ದು ಅಂತ ಅರ್ಥ. ಈ ಅಂತ ಅನ್ನೋ ಧಾತುವಿನಿಂದ ಈ ಅಂದ್ರೆ ಹೋಗತಕ್ಕದ್ದು. ಪ್ರತಿ ಈಯತೆ, ಯಾವುದರ ಕಡೆ ಹೋಗುತ್ತೋ ಅದು ಪ್ರತ್ಯಯ. ನಾನು ಅಂತಂದ್ರೆ, ನಾನು ಅಂತ ಅನ್ನೋದು ಯಾವ ಕಡೆ ಹೋಗುತ್ತೆ? ನಾನು ಅಂತ ಅನ್ನೋದು ಒಂದು ಬಾಗಿಲಷ್ಟೇ. ಆ ಬಾಗಿಲನ್ನು ದಾಟಿ ಎಲ್ಲಿ ಹೋಗ್ತೀವಿ ನಾವು? ನೀವು ಅಥವಾ ಇದು ಅಂತ ಅನ್ನೋದು ಒಂದು ಬಾಗಿಲಷ್ಟೇ, ಅದನ್ನು ದಾಟಿ ಎಲ್ಲಿ ಹೋಗ್ತೀವಿ? ಇದು ಗೋಚರ. ಗೋಚರ ಅಂದ್ರೆ ಆಬ್ಜೆಕ್ಟ್ ವಿಚ್ ಈಸ್ ಕೊನೋಟೆಡ್ ಬೈ ದಿಸ್ ವರ್ಲ್ಡ್. ಇದು ಎರಡೂ ಪ್ರತ್ಯಯಗಳು ಅಂದ್ರೆ ಆಲೋಚನೆಗಳಾಯ್ತಲ್ಲ. ನಾನು, ಅಸ್ಮತ್, ಯುಷ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿಣೋ. ವಿಷಯ ಅಂದ್ರೆ ಹೊರಗಡೆ ಇರತಕ್ಕಂಥ ಆಬ್ಜೆಕ್ಟ್. ಇದನ್ನ ಗ್ರಾಹ್ಯ ಅಂತ ಕರೀತಾರೆ. ಒಳಗಡೆ ಇರತಕ್ಕಂಥದ್ದು ವಿಷಯಿ. ಯಾರಿಗೆ ಇದು ವಿಷಯವಾಗಿದೆಯೋ ಅವನು ವಿಷಯಿ. ವಿಷಯ ವಿಷಯಿಣೋ. ಇದು ಈ ಎರಡು ಒಂದನ್ನು ಒಂದು ಸೇರಿಕೊಳ್ಳಾರದು ಅಂತ ಆಚಾರ್ಯರು ಪೂರ್ವಪಕ್ಷವಾಗಿ ಹೇಳಿದ್ದಾರೆ. ಇತರೇತರ ಅದನ್ನು ಒಂದು ಇನ್ನೊಂದರಲ್ಲಿ ಸೇರಿಕೊಳ್ಳುವುದು ಅಸಂಭವವಾದ್ದರಿಂದ ಇಲ್ಲಿ ಈ ಯುಷ್ಮದಸ್ಮತ್ ಪ್ರತ್ಯಯ ಗೋಚರ ಅಂತನ್ನೋದನ್ನೇನೆ ಈ ಕಾರಿಕೆಯಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ ಗ್ರಾಹ್ಯ ಗ್ರಾಹಕ ದ್ವಯ ಅಂತ ಹೇಳಿದ್ದಾರೆ. ಗ್ರಾಹ್ಯ ಅಂದ್ರೆ ವಿಷಯ,
ಯಾವುದನ್ನ ಗ್ರಹಣ ಮಾಡ್ತೀವೋ ಅದು ಗ್ರಾಹ್ಯ. ಗ್ರಾಹಕ ಅಂದ್ರೆ ಯಾವುದನ್ನ ಗ್ರಹಣ, ಯಾವುದು ಯಾರಿಗೆ ತಲುಪುತ್ತೋ ಅದು ಗ್ರಾಹಕ. ಗ್ರಾಹಕ ಅಂದ್ರೆ ಪರ್ಸೀವರ್, ಗ್ರಾಹ್ಯ ಅಂದ್ರೆ ಪರ್ಸೀವ್. ಆಚಾರ್ಯರು ವಿಷಯ ವಿಷಯಿ ಅಂತ ಹೇಳಿದ್ದಾರಲ್ಲ, ಅದನ್ನೇ ಇವರು ಗ್ರಾಹ್ಯ ಗ್ರಾಹಕ. ದ್ವೈತ ದ್ವಯ ಅಂದ್ರೆ ಏನು? ಇದೆರಡೆ, ಭೇದ ದ್ವೈತ ದ್ವಯ ಅಂತ ನಾವು ಜೀವಾತ್ಮ ಪರಮಾತ್ಮ ಅಂತ ಅರ್ಥ ಅಲ್ಲ. ಯಾವ ವೇದಾಂತದಲ್ಲೂ ಅಲ್ಲ, ಆಚಾರ್ಯರು ಅಲ್ಲೂ ಕೂಡ ದ್ವೈತಿನಃ, ಸಾಂಖ್ಯನ ದ್ವೈತಿಗಳು ಅಂತ ಕರೀತಾರೆ. ದ್ವೈತಿಗಳು ಅಂತ ಯಾಕೆ ಕರೀತಾರೆ? ಸಾಂಖ್ಯ, ಯೋಗ, ಪಾಶುಪತ ಇವನ್ನೆಲ್ಲ ಆಚಾರ್ಯರು ದ್ವೈತಿನಃ ಅಂತ ಕರೀತಾರೆ. ದ್ವೈತಿಗಳು ಅಂತ ಮಾತು ಉಪಯೋಗಿಸ್ತಾರೆ ಇವರಿಗೆ. ಸಾಂಖ್ಯ ಯೋಗ ತತ್ರಾಪಿ ಸಾಂಖ್ಯ ಯೋಗದವರಿಗೆ ದ್ವೈತಿಗಳು ಅಂತ ಹೇಳ್ತಾರೆ. ಈ ದ್ವೈತಿಗಳು ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಗ್ರಾಹ್ಯ ಗ್ರಾಹಕ ಭೇದ ಇರೋದ್ರಿಂದ. ಪ್ರಕೃತಿ ಪುರುಷ ಭೇದ ಇದ್ದಾಗ, ಪ್ರಕೃತಿ ಅಂದ್ರೆ ಆಬ್ಜೆಕ್ಟ್, ಪುರುಷ ಅಂದ್ರೆ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಆಬ್ಜೆಕ್ಟ್ ಡೈಕಾಟಮಿ ಎಲ್ಲಿ ಬರುತ್ತೋ ಅದು ದ್ವೈತ. ಆಚಾರ್ಯ ಸೂತ್ರ ಭಾಷ್ಯದಲ್ಲಿ ಎಲ್ಲ ದ್ವೈತ ಅಂತ ಮಾತು ಇದೇ ಅರ್ಥವೇ ಕೊಟ್ಟಿರೋದವರು. ಈ ಗ್ರಾಹ್ಯ ಗ್ರಾಹಕ ವಿಷಯ ವಿಷಯಿ ಭೇದ ಎಲ್ಲಿದೆಯೋ ಅದು ದ್ವೈತ. ರಿಯಾಲಿಟಿ ಈ ಜೀವಾತ್ಮ ಪರಮಾತ್ಮ ಅಂತ ಅನ್ನೋದು ನಮ್ಮ ಜಗಳಕ್ಕೆ ಮಾಡ್ಕೊಂಡ್ರು ಅಷ್ಟೇನೆ. ಆಚಾರ್ಯರು ದ್ವೈತ ಅಂತ ಪದ ಪ್ರಯೋಗ ಮಾಡಿದಾಗ ಅವರದ್ದು ಇಷ್ಟೇ ಅರ್ಥ. ನಮ್ಮ ಗ್ರಾಹ್ಯ ಗ್ರಾಹಕ ಭೇದ ಇದೆಯಲ್ಲ, ಇದನ್ನ ಭೇದ ಅಂತಲೇ ಕರೆದಿದ್ದಾರೆ, ದ್ವೈತ ಅಂತ ಕರೆದಿದ್ದಾರೆ, ದ್ವಿಧ ಅಂತ ಕರೆದಿದ್ದಾರೆ, ಮಿಥುನ ಅಂತ ಕರೆದಿದ್ದಾರೆ. ಇದು ಎರಡೂ ಅನ್ಯೋನ್ಯ ಸಾಪೇಕ್ಷ ಅಂತ ಕರೀತಾರೆ. ಒಂದು ಇಲ್ಲದೆ ಇನ್ನೊಂದಿರುವ ಹಾಗಿಲ್ಲ. ವಿಷಯ ಇಲ್ಲದೇನೆ ವಿಷಯ ಅಂತ ಹೇಗಿರ್ತಾನೆ? ವಿಷಯ ಅಂತ ನಾವು ಮಾತಿನಲ್ಲೇನೆ ಯಾವುದು ಇವನಿಗೆ ವಿಷಯವಾಗಿದೆಯೋ ಅವನು ವಿಷಯಿ. ಅದು ವಿಷಯ ಅಂತ ಇರಬೇಕು. ವಿಷಯ ಇದ್ರೆ ಇವನು ವಿಷಯಿ. ವಿಷಯ ಇಲ್ಲ ಅಂತಂದ್ರೆ ಇವನು ವಿಷಯಿ ಆಗಲಾರ. ಅಥವಾ ವಿಷಯ ಹೇಗಿರುತ್ತೆ? ಇವನು ವಿಷಯ ಇದ್ರೆ ವಿಷಯ ಇರೋದು. How does an object, how does a thing become an object for him? ಸಬ್ಜೆಕ್ಟ್ ಇದ್ದಾಗ. ಇದಕ್ಕೆ ರೂಪ ಅಂತ ಯಾವಾಗ ಬರುತ್ತೆ? ಕಣ್ಣಿದ್ದಾಗ. ಕಣ್ಣಿದ್ರೆ ಇದಕ್ಕೊಂದು ರೂಪ ಅಂತ ಬರುತ್ತೆ, ಕಣ್ಣಿಲ್ಲದೆ ಇದ್ರೆ ಅದಕ್ಕೆ ರೂಪ ಅಂತ ಇಲ್ಲ. ಇದು ಈ ವಿಷಯ ವಿಷಯಿ ಅನ್ಯೋನ್ಯ ಸಾಪೇಕ್ಷವಾಗಿರೋದ್ರಿಂದ, ಒಂದರ ಮೇಲೆ ಒಂದು ಡಿಪೆಂಡ್ ಆಗಿರೋದ್ರಿಂದ ಇದಕ್ಕೆ ಸ್ವತಂತ್ರ ಸತ್ತ ಅಂತ ಇಲ್ಲ. ನೀದರ್ ಆಫ್ ದೆಮ್ ಕುಡ್ ಬಿ ಕನ್ಸಿಡರ್ಡ್ ಇಂಡಿಪೆಂಡೆಂಟ್. ಅದಕ್ಕೆ ಒಂದು ಸ್ವತಂತ್ರವಾದ ಕಲ್ಪನೆ, ಒಂದು ಸತ್ತ ಅಂತ ಇಲ್ಲ. ಎಕ್ಸಿಸ್ಟೆನ್ಸ್ ವಿಚ್ ಈಸ್ ಇಂಡಿಪೆಂಡೆಂಟ್ ಇಲ್ಲ. ಇಟ್ ಈಸ್ ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ವಿಷಯಿ ಅಂತನೋದು ಅವನ ಮೇಲೆ ಗ್ರಾಹ್ಯ ಗ್ರಾಹಕ, ಗ್ರಾಹ್ಯದ ಮೇಲೆ ಗ್ರಾಹಕ, ಗ್ರಾಹಕದ ಮೇಲೆ ಗ್ರಾಹ್ಯ. ಈ ಡಿಪೆಂಡೆನ್ಸ್ ಇರೋದ್ರಿಂದ ಎಲ್ಲಿ ಪಾರತಂತ್ರ್ಯ ಅಂತ ಇದೆಯೋ ಅದು ಸತ್ತ ಅಂತಲ್ಲ, ರಿಯಾಲಿಟಿ ಅಲ್ಲ. ರಿಯಾಲಿಟಿ ಡೆಫಿನಿಷನ್ನೇ ಇಂಡಿಪೆಂಡೆನ್ಸ್ ಅಂದ್ರೆ ಇಟ್ಸ್ ಇಂಡಿಪೆಂಡೆಂಟ್ ಆಫ್ ಆಲ್ ಕಂಡೀಷನ್ಸ್. ಈ ಗ್ರಾಹ್ಯ ಗ್ರಾಹಕ ಭೇದ ಯಾವಾಗ ಬರುತ್ತೆ? ನಾವು ನೋಡ್ತಾ ಇದ್ದಾಗ ಬರುತ್ತೆ. ಅಂದ್ರೆ ಒಂದು ದೇಶ ಕಾಲ ನಿಮಿತ್ತಕ್ಕೆ ಅಧೀನವಾಗಿ ಬರುತ್ತೆ. ಈ ದೇಶ ಕಾಲ ನಿಮಿತ್ತಗಳು ಬೇರೆಯಾದ್ರೆ ಗ್ರಾಹ್ಯ ಗ್ರಾಹಕ ಭೇದವೂ ಬೇರೆಯಾಗುತ್ತೆ, ಅದರ ಲಕ್ಷಣಗಳು ಬೇರೆಯಾಗುತ್ತೆ. ಆದ್ರಿಂದ ಇದಕ್ಕೆ ಅನಿತ್ಯವಾದದ್ದು ಅಂತ ಇದು. ಈ ಅನಿತ್ಯವಾದದ್ದಕ್ಕೆ ಈ ಸತ್ತ ಅಂತ ಹೇಳೋ ಹಾಗಿಲ್ಲ ನಾವು. ಆದ್ರಿಂದ ಎಲ್ಲಿ ಎಲ್ಲಿ ಈ ಗ್ರಾಹ್ಯ ಗ್ರಾಹಕ ಭೇದ ಅಂತ ಇದೆಯೋ ಅದೆಲ್ಲವೂ ವೀತಥ ಸುಳ್ಳು. ಇದು ವೈತಥ್ಯಂ ಸರ್ವಭಾವಾನಾಂ ಅಂತನ್ನೋ ಪೊಸಿಷನ್ಗೆ ಅರ್ಥ. ಎಲ್ಲಿ ಎಲ್ಲಿ ನೋಡ್ತಕ್ಕದ್ದು ನೋಡೋನು ಅಂತ ಎರಡಿದೆಯೋ, ಸಬ್ಜೆಕ್ಟ್ ಆಬ್ಜೆಕ್ಟ್ ಡೈಕಾಟಮಿ, ಇದೆಲ್ಲವೂ ಕೂಡ ವೀತಥ, ದೇ ಡೋಂಟ್ ಎಕ್ಸಿಸ್ಟ್. ಹೇಗೆ ಅಂದ್ರೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟು, ಸ್ವಪ್ನದಲ್ಲಿ ಸ್ವಪ್ನ ಕಾಣುವನೊಬ್ಬ ಇರ್ತಾನೆ. ಆ ಸ್ವಪ್ನದಲ್ಲಿ ನಾವು ನೋಡ್ತಕ್ಕಂತಹ ವಸ್ತುಗಳಿದೆ. ಆ ವಸ್ತುಗಳಿದ್ರೂ ಕೂಡ ಆ ಸ್ವಪ್ನದಲ್ಲಿ ಕಂಡ ವಸ್ತುಗಳು ಸುಳ್ಳು. ಯಾಕಂದ್ರೆ ಜಾಗೃತಿನಲ್ಲಿ ಬಾಧವಾಗುತ್ತೆ. ಸ್ವಪ್ನದಲ್ಲಿ ಇವನು ಕಂಡವನೇನೆ ನಾನು ಸ್ವಪ್ನದಲ್ಲಿ ಕಂಡದ್ದು ನಿಜ ಅಲ್ಲ ಅಂತ ಇವನಿಗೆ ಬಾಧ ಆಗುತ್ತೆ. ಗ್ರಾಹ್ಯ ಗ್ರಾಹಕ ಎರಡೂ ಕೂಡ ಜಾಗೃತಿನಲ್ಲಿ ಬಾಧವಾಗುತ್ತೆ. ಬಾಧ ಅಂದ್ರೆ ಸಬ್ಲೇಟೆಡ್. ಆ ಕಂಡೀಷನ್ ಹೋದ್ಮೇಲೆ ಇನ್ನೊಂದು ಆದ್ರಿಂದ ಸ್ವಪ್ನ ಸುಳ್ಳು ಅಂತ ಆಯ್ತು. ಸ್ವಪ್ನಕ್ಕೆ ಸತ್ಯತ್ವ ಅಂತ ಹೇಳೋ ಹಾಗಿಲ್ಲ ನಾವು. ಇದು ಸತ್ಯ ಅಂತ ಹೇಳೋ, ಯಾಕೆ ಅಂದ್ರೆ ಬಾಧ ಇದೆ ಅದಕ್ಕೆ. ಯಾವುದು ತ್ರಿಕಾಲ ಅಬಾಧಿತವೋ ಅದು ಸತ್ಯ. ಸತ್ಯ ಅಂದ್ರೆ ಡೆಫಿನೇಷನ್ ಏನು? ತ್ರಿಕಾಲ ಅಬಾಧಿತವಾದದ್ದು ಸತ್ಯ. ಭೂತ ಭವಿಷ್ಯದ ವರ್ತಮಾನಗಳಲ್ಲಿ ಯಾವುದಕ್ಕೆ ಚ್ಯುತಿ ಇಲ್ಲದೆ
ಏಕಪ್ರಕಾರವಾಗಿ ಶಶ್ವತ್ ಏಕಪ್ರಕಾರಂ ಅಂತ ಹೇಳ್ತಾರೆ. ಯಾವಾಗಲೂ ಒಂದೇ ಒಂದು ರೀತಿಯಾಗಿರುವುದು ಸತ್ಯ. ನಾವು ಸ್ವಪ್ನದಲ್ಲಿ ಕಂಡದ್ದನ್ನು ಸತ್ಯ ಅಂತ ಹೇಳೋ ಹಾಗಿಲ್ಲ. ಯಾಕಂದ್ರೆ ಎಚ್ಚೆತ್ತ ಕೂಡಲೇ ಅವೆಲ್ಲ ಬಾಧವಾಗುತ್ತೆ. ಅಂದ್ರೆ ಏನು, ಅದು ಒಂದು ಅವಸ್ಥಾ ಪಾರತಂತ್ರ್ಯ ಅಂತ ಅದಕ್ಕಿದೆ. ಒಂದು ಕಂಡೀಷನಲ್ ಎಕ್ಸಿಸ್ಟೆನ್ಸ್ ಅದಕ್ಕಿದೆ. ಕಂಡೀಷನ್ ಹೋದ್ರೆ ಎಕ್ಸಿಸ್ಟೆನ್ಸು ಹೋಯಿತು. ಈ ವೆನ್ ಕಂಪೇರ್ಡ್ ವಿತ್ ದಟ್ ಜಾಗೃತ ನಿಜ. ಜಾಗೃತ ನಿಜ ಅಂತ ಯಾವಾಗ ಹೇಳಬಹುದು ನಾವು? ಇದಕ್ಕೆ ಬಾಧ ಅಂತ ನಮಗಿಲ್ಲ, ಎಲ್ಲೂ ಇಲ್ಲ. ಇದು ಸ್ವಪ್ನದಲ್ಲಿ ಕಂಡದ್ದು ಎಚ್ಚರದಲ್ಲಿ ಬಾಧ ಅಂತ ಆಗುತ್ತೆ. ಇವಾಗ ಎಚ್ಚರದಲ್ಲಿ ಕಂಡದ್ದು ಉಳಿದ ಎರಡು ಅವಸ್ಥೆಗಳದ್ದು ಬಾಧ ಅಂತಿಲ್ಲ, ಇದು ಹೊರಟೋಗುತ್ತೆ ಅಂತಿಲ್ಲ. ಎಲ್ಲಿಯಾದ್ರೂ ನಾವು ಸ್ವಪ್ನದಲ್ಲಿ ಜಾಗೃತದಲ್ಲಿ ಕಂಡದ್ದೆಲ್ಲ ಸುಳ್ಳು ಅಂತ ಯಾರಿಗೂ ಅನುಭವ ಇಲ್ಲ, ಅಥವಾ ನಿದ್ರೆಯಲ್ಲಿ ಕೂಡ ಈ ಅನುಭವ ಇಲ್ಲ. ಆದ್ರಿಂದ ಕಂಪೇರ್ಡ್ ವಿತ್ ಸ್ವಪ್ನ ಜಾಗೃತ ದಿಟ ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬರುತ್ತೆ. ಇದು ಅದರ ವ್ಯವಹಾರ. ಈ ಆಚಾರ್ಯರು ನೈಸರ್ಗಿಕವಾಗಿ ಲೋಕ ವ್ಯವಹಾರ ಅಂತ ಹೇಳೋದು ಯಾತಕ್ಕೆ? ಕಾಮನ್ ಸೆನ್ಸ್ ವ್ಯೂ ಇಂದ ವಿ ಆರ್ ಟೇಕನ್ ಸ್ಟೆಪ್ ಬೈ ಸ್ಟೆಪ್ ಇಂಟು ದಿ ಸಿಟೈಡಲ್ ಆಫ್ ರಿಯಾಲಿಟಿ. ಈ ಕಾಮನ್ ಸೆನ್ಸ್ ವ್ಯೂ ಇಂದ ಸ್ವಪ್ನ ಅಂತನೂ ಸುಳ್ಳು, ಜಾಗೃತ ಅನ್ನೋದು ನಿಜ. ಸ್ವಪ್ನ ಇವ ವೃಷ ಆ ರೀತಿಯಲ್ಲೂ ಬರುತ್ತೆ. ಕವಿಗಳು ಹೇಳ್ತಾರೆ ಸ್ವಪ್ನದಲ್ಲಿ ಕಂಡ ಹಾಗೆ. ಅಂದ್ರೆ ಈ ಜಾಗೃತದಲ್ಲಿ ಇರೋದು ದಿಟ ಅಂತ ಅಂದುಕೊಂಡು ಸ್ವಪ್ನವನ್ನು ಸುಳ್ಳು ಅಂತ ಅಂತೀವಿ. ಈ ವೈದತ್ಯ ಪ್ರಕರಣ ಯಾತಕ್ಕೆ ಶುರುವಾಗಿದೆ? ಸ್ವಪ್ನದಲ್ಲಿ ನೀವು ಸುಳ್ಳು ಅಂತ ಯಾತಕ್ಕೆ ಅಂತೀರಿ? ಗ್ರಾಹ್ಯ ಗ್ರಾಹಕ ಭೇದ ಇದೆ ಅಂತ ಅನ್ನೋದ್ರಿಂದ. ಜಾಗೃತದಲ್ಲಿಯೂ ಇದೆಯಲ್ಲ ಅದು. ಈ ಗ್ರಾಹ್ಯ ಗ್ರಾಹಕ ಭೇದ ಇಲ್ಲಿಯೂ ಇದೆ. ಅದು ಸಬ್ಲೇಟ್ ಆಗುತ್ತೆ ಬಿಡುತ್ತೆ, ಬಾಧ ಇರುತ್ತೆ ಬಿಡುತ್ತೆ ಅಂತ ಪ್ರಶ್ನೆ ಅಲ್ಲ. ದ್ವೈತ ಅಂತ ಇದೆಯಲ್ಲ ಅಲ್ಲಿ. ನೋಡೋನೊಬ್ಬ ಇದ್ದಾನೆ, ನೋಡಲ್ಪಡೋದು ಒಂದಿದೆ. ನೋಡಲ್ಪಡೋದು ನೋಡೋದ್ರ ಮೇಲೆ ಡಿಪೆಂಡ್ ಆಗಿದೆ. ನೋಡಲ್ಪಡೋದ್ರ ಮೇಲೆ ಡಿಪೆಂಡ್ ಆಗಿದ್ದಾನೆ. ಪಾರತಂತ್ರ್ಯ ಅಂತ ಇದೆಯಲ್ಲ, ಎರಡಕ್ಕೆ ಅಧೀನವಾಯಿತಲ್ಲ ಇದು. ಇದನ್ನು ಸತ್ಯ ಅಂತ ಹೇಗೆ ಹೇಳ್ತೀರಿ ನೀವು? ಅಲ್ಲಿ ಹೇಗೆ ಮೃಷಾತ್ವ ಇದೆಯೋ ಜಾಗೃತನಲ್ಲಿಯೂ ಮೃಷಾತ್ವ ಅಂತ ಇದೆ. ಜಾಗೃತ ಸುಳ್ಳು ಅಂತ ಹೇಳ್ಬೇಕು ನೀವು. ವಾಸ್ತು ಅಂದ್ರೆ ವೆನ್ ಕಂಪೇರ್ಡ್ ವಿತ್ ಸ್ವಪ್ನ ದಿಟ ಇರಬಹುದು, ಬಟ್ ಕಂಪ್ಯಾರಿಟಿವ್ ರಿಯಾಲಿಟಿ ಅಂತ ಇರಬಹುದು. ಇದಕ್ಕೆ ಆಬ್ಸಲ್ಯೂಟ್ ರಿಯಾಲಿಟಿ ಅಂತ ಇದೆಯೋ? ಇಲ್ಲ. ಆಬ್ಸಲ್ಯೂಟ್ ರಿಯಾಲಿಟಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಗ್ರಾಹ್ಯ ಗ್ರಾಹಕ ಭಾವ ಅಂತ ಒಂದಿದೆ. ದೃಶ್ಯತ್ವಾನ್ವಿಧ. ಸ್ವಪ್ನದಲ್ಲಿ ಅದು ಕಾಣಿಸ್ಕೊಳ್ದು, ಆದ್ರಿಂದ ಸುಳ್ಳು ಅಂತಂದ್ರೆ ಜಗತ್ತು ಜಾಗೃತ ಅವಸ್ಥೆಯಲ್ಲೂ ಅದು ಕಾಣಿಸ್ಕೊಳ್ಳುತ್ತೆ, ಆದ್ರಿಂದ ಸುಳ್ಳು. ದೃಶ್ಯತ್ವಾನ್ವಿಧ. ಅದಕ್ಕೆ ಸುಳ್ಳು ಅಂತ ಹೇಗೆ ಹೇಳ್ಬೋದು? ಅದು ಕಾಣಿಸ್ಕೊಳ್ಳುತ್ತಲ್ಲ, ಅದರಿಂದ ಸುಳ್ಳು. ಈಗ ಗ್ರೀಕ್ ಪ್ಯಾರಡಾಕ್ಸ್ ನಲ್ಲಿ ಐ ಆಮ್ ಡಮ್ ಅಂತ ಹೇಳ್ಕೊಂಡಂತೆ. ಐ ಆಮ್ ಡಮ್ ಅಂತ ಹೇಳ್ಕೊಂಡೋದ್ರಿಂದಲೇ ಹಿ ಇಸ್ ನಾಟ್ ಡಮ್ ಅಂತ ಅರ್ಥ. ವಾಟ್ ಇಸ್ ಟ್ರೂ? ಐ ಆಮ್ ಡಮ್ ಅಂತ ಅವ್ನು ಹೇಳ್ಕೊಳ್ಬೇಕಾರೆ ಅವ್ರು ಡಮ್ ಹೇಗಾಗ್ತಾರೆ ಅವರು? ಅದರಿಂದ ದೃಶ್ಯತ್ವಾನ್ವಿಧ ಇವ್ರು ಹೇಳೋದು ಅದು ಕಂಡದು ಅಂದ್ರೆ ಕಂಡದ್ರಿಂದಲೇ ಸುಳ್ಳು ಅಂತ. ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್. ಬಿಕಾಸ್ ಈ ಐಡಿಯಲಿಸಮ್ ನಲ್ಲಿ ಇವರು ದೇ ಆರ್ ಟ್ರೈಂಗ್ ಟು ರೀಚ್ ಬಿಯಾಂಡ್ ದಿ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಆಚೆ ಹೋಗಿ ನೋಡ್. ಇದನ್ನ ಇಲ್ಲೇ ಹೇಳ್ತಾರೆ, ಉಭಯೋರಪಿ ಸ್ಥಾನಯೋ. ಹೀಗೆ ಸಮಾನವಾಗಿ ಸ್ವಪ್ನ ಜಾಗೃತ ಅಂತ ಅನ್ನೋದ್ರಲ್ಲಿ ಒಂದರಿಂದ ಒಂದು ಅಂತ ಅನ್ನೋದು ಇರೋದ್ರಿಂದ ಎರಡೂ ಸ್ಥಾನಗಳಲ್ಲಿ ಭೇದಗಳು ಅಂದ್ರೆ ಯಾವುದು? ಗ್ರಾಹ್ಯ ಗ್ರಾಹಕ ಭೇದಗಳು. ಗ್ರಾಹ್ಯ ಗ್ರಾಹಕ ಅಂತನ್ನೋ ಭೇದ. ವೈತಥ್ಯಂ ಗ್ರಾಹ್ಯ ಗ್ರಾಹಕಯೋ ವೈತಥ್ಯಂ. ಈ ವೈತಥ್ಯ ತಥತ ಅಂತನ್ನೋದು ಇದ್ದದಿದ್ದ ಹಾಗೆ ಇರೋದು. ತಥತ ಅದು ಇದ್ದದ್ದು ಇಲ್ಲದೇ ಹಾಗಿರೋದು. ಅಂದ್ರೆ ವಿಪರೀತ, ಅದಕ್ಕೆ ವಿಪರೀತವಾದ. ತಥ್ಯ ಅಂತಂದ್ರೆ ದಿಟ ಅಂತ ಅರ್ಥ. ತಥ ಅಂದ್ರೆ ವೈತಥ್ಯ. ವಿತಥದ ಭಾವ ವೈತಥ್ಯ. ಆ ತಥ್ಯಕ್ಕೆ ಬೇರೆಯಾದದ್ದು ಅಂದ್ರೆ ಅಸತ್ಯ ಅಂತ ಅರ್ಥ. ಹೌದು, ಇವೆಲ್ಲ ಬೌದ್ಧ ಗ್ರಂಥಗಳಲ್ಲಿ ಬರುತ್ತೆ. ಇವೆಲ್ಲ ಬರುತ್ತೆ. ವೈದಥ್ಯ ಅಂತ ಅನ್ನೋದು ಬರುತ್ತೆ, ಭೇದ ಅಂತ ಅನ್ನೋದು ಬರುತ್ತೆ, ಅಭ್ಯಾಸ ಬರುತ್ತೆ, ಅವಿದ್ಯೆ ಬರುತ್ತೆ. ವೇದಾಂತದ ಏನೇನು ಪ್ರಕ್ರಿಯೆಗಳಿದೆಯೋ ಎಲ್ಲ ಬೌದ್ಧ ಜೈನ ಗ್ರಂಥಗಳಲ್ಲೆಲ್ಲ ಬರುತ್ತೆ.
ಎಲ್ಲ ಕಾಮನ್ ಪ್ರಾಪರ್ಟಿ, ಬಟ್ ದೇ ಯೂಸ್ ವಿತ್ ಸ್ಪೆಷಲ್ ಎಂಫಸಿಸ್. ಕೆಲವು ಇವಾಗ ಇಲ್ಲಿ ವಿಕಲ್ಪನ ಅಂತ ಅನ್ನೋ ಮಾತು ಉಪಯೋಗಿಸ್ತಾರೆ. ಅಭೂತ ಪರಿಕಲ್ಪ ಅಂತ ಅವ್ರ ಮಾಧ್ಯಮಿಕರಿಗೆ ಹೇಳ್ತಾರೆ, ಅಭೂತ ಪರಿಕಲ್ಪ. ಇಲ್ಲಿ ಭೇದಾನ ದ್ವಯಂ ಗ್ರಾಹ್ಯ ಗ್ರಾಹಕಂಚ ಸ್ಥಾನಯೋ ಯದಿ ಹೀಗಿದ್ರೆ ಕ ಏತಾನ್ ಬುದ್ಧ್ಯತೆ. ಗ್ರಾಹಕ ಗ್ರಾಹ್ಯ ಇರುವುದರಿಂದ ಇದ್ದಾನೆ, ಗ್ರಾಹ್ಯ ಹೇಗಿದೆ, ಗ್ರಾಹಕ ಇರುವುದರಿಂದ ಇದ್ದಾನೆ. ಅದು ಪರತಂತ್ರವಾಗಿದೆ. ಇದನ್ನ ಮೀರಿ ಒಬ್ಬ ಪ್ರಮಾತೃ ಅಂತ ಇಲ್ವೋ? ಪ್ರಮಾತೃ ಅಂದ್ರೆ ತಿಳ್ಕೊಳ್ಳೋನು, ಪ್ರಮೇಯ ಅಂದ್ರೆ ತಿಳ್ಕೊಳ್ತಕ್ಕಂಥ ವಸ್ತು, ಪ್ರಮಾಣ ಅಂದ್ರೆ ನಾವು ಏನ್ ತಿಳ್ಕೊಳ್ತೀವೋ ಹೇಗೆ ತಿಳ್ಕೊಳ್ತೀವೋ. ಪ್ರಮಾಣ ಇಸ್ ಎ ಟ್ರಾನ್ಸಾಕ್ಷನ್ ಬಿಟ್ವೀನ್ ದಿ ನೋಯರ್ ಅಂಡ್ ದಿ ನೋನ್. ಪ್ರಮಾತೃ ಅಂದ್ರೆ ನೋಯರ್, ಪ್ರಮೇಯ ಅಂತಂದ್ರೆ ದಿ ಆಬ್ಜೆಕ್ಟ್ ದಟ್ ಈಸ್ ನೋನ್. ಈ ವ್ಯವಹಾರ ಎಲ್ಲ ಪ್ರಮಾತೃ ಪ್ರಮೇಯ ಪ್ರಮಾಣ ವ್ಯವಹಾರ. there is a means of knowing, there is an object known, there is a subject to know. ಹೀಗೆ ಎರಡೂ ಸ್ಥಾನಗಳು ಸುಳ್ಳು, ಸ್ವಪ್ನವೂ ಸುಳ್ಳು, ಜಾಗ್ರದ ವಸ್ತುಯೂ ಸುಳ್ಳು. ಯಾಕೆ ಅಂದ್ರೆ ಗ್ರಾಹ್ಯ ಗ್ರಾಹಕ ಭೇದ ಇರೋದ್ರಿಂದ. ಇದನ್ನು ತಿಳ್ಕೊಳ್ಳೋರು ಯಾರು? ಜಾಗ್ರದ ಅವಸ್ಥೆಯಲ್ಲಿ ನಾನು ಗ್ರಾಹಕ, ಇದಕ್ಕೊಂದು ರೂಪ ಇದೆ ಅಂತ ತಿಳ್ಕೊಳ್ತೀನಿ, ಇದು ರೂಪ ಗ್ರಾಹ್ಯವಾದದ್ದು, ನಾನು ಗ್ರಾಹಕ. ಈ ಗ್ರಾಹಕ ಅಂತ ನೋನು ಸುಳ್ಳು ಅಂತ ತಿಳ್ಕೊಳ್ಳೋ ಗ್ರಾಹಕ ಯಾರು? ಕಹ ಏತಾನ್ ಬುದ್ಧ್ಯತೆ. ಇದು ಎಲ್ಲವೂ ವೈದಥ್ಯ ಅಂತಂದ್ರೆ ಈ ಗ್ರಾಹ್ಯ ಗ್ರಾಹಕ ಭೇದ ಬಿಟ್ಟು ಏನಾದ್ರೂ ಒಂದು ಗ್ರಹಣ ಅಂತಿದೆಯೋ? ಇದು ಸುಳ್ಳು ಅಂತ ಅನ್ನೋದು ಗ್ರಾಹ್ಯವಾಯಿತು. ಇದು ಸುಳ್ಳು ತಿಳ್ಕೊಳ್ಳೋನೊಬ್ಬ ಗ್ರಾಹಕ ಇರಬೇಕಲ್ಲ. ಇದಕ್ಕೆ ರೂಪ ಇದೆ ಅಂತ ಅನ್ನೋದು ಹೇಗೆ ಗ್ರಾಹ್ಯವೋ, ಇದು ಸುಳ್ಳು ಅಂತ ಅನ್ನೋದು ಗ್ರಾಹ್ಯ. ಇದು ರೂಪ ಇದೆ ಅಂತ ತಿಳ್ಕೊಳ್ಳೋನೊಬ್ಬ ಗ್ರಾಹಕ ನಾನು ಇದ್ದೀನಲ್ಲ, ಇದು ಸುಳ್ಳು ಅಂತ ತಿಳ್ಕೊಳ್ಳೋನು ಒಬ್ಬ ಗ್ರಾಹಕ ಇರಬೇಕಲ್ಲ. ಗ್ರಾಹ್ಯ ಅಂತಿದ್ರೆ ಗ್ರಾಹಕ ಅಂತಿರು, ಅವನು ಯಾರು? ಇದು ಸುಳ್ಳು ಅಂತಂದ್ರೆ ಆ ಸುಳ್ಳು ತಿಳ್ಕೊಳ್ಳೋನು ಯಾರು? ಅವನ ದಿಟ ಹೇಗೆ? ಅವನು ಸುಳ್ಳೆ ಇರ್ಬೋದು. ಇದು ಸುಳ್ಳಿನ ಪರಂಪರೆ ಒಂದು ಇಟ್ ಮೈಟ್ ಬಿ ಎ ಚೈನ್ ಆಫ್ ಅನ್ರಿಯಾಲಿಟೀಸ್. ಕಹ ಏತಾನ್ ಭೇದಾನ್ ಬುದ್ಧ್ಯತೆ. ಇಲ್ಲ, ಎಲ್ಲ ಭ್ರಾಂತಿಯೇ ಅಂದ್ರೆ ಕಹ ವಿಕಲ್ಪಕಃ ತೇಷಾಂ. ಭ್ರಾಂತಿ ಮಾಡ್ಕೊಳ್ಳೋರು ಯಾರು? ಈ ಭ್ರಾಂತಿ ಉಂಟಾಗಬೇಕಲ್ಲ, ಯಾರಲ್ಲಿ ಭ್ರಾಂತಿ ಆಗುತ್ತೆ? ಈ ಭ್ರಾಂತಿಯನ್ನು ಉಂಟು ಮಾಡಿಕೊಳ್ಳೋದು ಯಾರು? ಕಹ ತೇಷಾಂ ವಿಕಲ್ಪಕಃ. ಇಲ್ಲಿ ವಿಕಲ್ಪ ಅಂತ ಮಾತು ತುಂಬಾ ಮುಖ್ಯವಾದದ್ದು. ವಿಕಲ್ಪಕ, ಕಲ್ಪ, ಕಲ್ಪು ಧಾತುವಿಗೆ ಕ್ರಿಯೇಷನ್, ಮ್ಯಾನುಫ್ಯಾಕ್ಚರಿಂಗ್, ಕಲ್ಪನೆ ಮಾಡಿಕೊಳ್ಳೋದು ಅಂತ ಅರ್ಥ. ವಿ ಅಂದ್ರೆ ವಿಶೇಷವಾಗಿ ಕಲ್ಪನೆ ಮಾಡಿಕೊಳ್ಳೋದು. ಈ ವಿಕಲ್ಪ ಅಂತನ್ನೋ ಮಾತಿಗೆ ದಿ ಎಕ್ಸಾಕ್ಟ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ವುಡ್ ಬಿ ಮೆಂಟಲ್ ಕನ್ಸ್ಟ್ರಕ್ಟ್. ನಾವು ಮನಸ್ಸಿನಲ್ಲಿ ಯಾವ್ಯಾವುದಕ್ಕೆ ಒಂದು ರೂಪ ಕೊಡ್ತೀವೋ, ಯಾವ್ಯಾವುದಕ್ಕೆ ಒಂದು ಸ್ವರೂಪ ಕೊಡ್ತೀವೋ, ಇದು ವಿಕಲ್ಪಯಿತು ವಿಕಲ್ಪನಾ ಸಿದ್ಧ್ಯರ್ಥಂ ಬಾಹ್ಯ ಭೇದಾ ಸಂಪಾದಿತ ಕರಣ ಅಂತ ಇತ್ಯಾದಿಯಾಗಿ ಹೇಳ್ತಾರೆ ಆಚಾರ್ಯ ಭಾಷೆಯಲ್ಲಿ. ಅಂದ್ರೆ ಇಲ್ಲಿ ಈ ವಿಕಲ್ಪನ ಅಂತಂದ್ರೆ ವಿಕಲ್ಪ ಮಾಡಿಕೊಳ್ಳೋನೊಬ್ಬ ಇರಬೇಕು, ಅವನ ಮನಸ್ಸಿನಲ್ಲಿ ಇವೆಲ್ಲ ಕಲ್ಪನೆಗಳಿರಬೇಕು. ಕಲ್ಪನಾ is a mental construct. Mental construct can't be an independent object in the world. ಅರ್ಥ ರೂಪವಾಗಿ ನಾವು ವಿಕಲ್ಪನೆಯನ್ನು ಹೇಳೋ ಹಾಗಿಲ್ಲ. ಮತ್ತು ವಿಕಲ್ಪನೆಯ ಇನ್ನೊಂದು ಏನು ಅಡಗಿರೋ ಕಾನ್ಸೆಪ್ಟ್ ಏನು, ಇಲ್ಲದೇ ಇರೋದನ್ನ ಮನಸ್ಸು ಸೃಷ್ಟಿ ಮಾಡಿಕೊಳ್ಳುತ್ತೆ. ಗ್ರಾಹ್ಯ ಗ್ರಾಹಕ ಇಲ್ಲ ಅಂತ ಹೇಳೋದು. ಆದ್ರೆ ನಮ್ಮ ವ್ಯವಹಾರದಲ್ಲಿ ಇಲ್ಲವೋ? ಕಣ್ಣು ಒಂದು ವಿಷಯವನ್ನು ನೋಡೋದು, ಅಥವಾ ನಾನು ಇದನ್ನು ನೋಡ್ತಾ ಇದ್ದೀನಿ ಅಂತ ಇಲ್ವೋ? ವ್ಯವಹಾರದಲ್ಲಿ ಇದೆಯಲ್ಲ ಇದು ಗ್ರಾಹ್ಯ ಗ್ರಾಹಕ ಭೇದ ವ್ಯವಹಾರದಲ್ಲಿ ಇದೆ. ಪಾರಮಾರ್ಥಿಕವಾಗಿ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಪಾರಮಾರ್ಥಿಕವಾಗಿ ಇಲ್ಲದೆ ಇರಬಹುದು, ವ್ಯಾವಹಾರಿಕದಲ್ಲಿ ಇದ್ರೆ ಅದನ್ನು ಮಾಡಿಕೊಳ್ಳೋದು ಯಾರು? ಹೂ ಇಸ್ ದಿಸ್ ಸೋರ್ಸ್ ಆಫ್ ದಿಸ್ ಮೆಂಟಲ್ ಕನ್ಸ್ಟ್ರಕ್ಟ್. ಮೆಂಟಲ್ ಕನ್ಸ್ಟ್ರಕ್ಟ್ ಇದ್ದಕ್ಕಿದ್ದ ಹಾಗೆ ಏನು ಬರೋಲ್ವಲ್ಲ, ಅದು ಯಾರಿಂದಲೋ ಬರಬೇಕದು. ಕಹ ತೇಷಾಂ ವಿಕಲ್ಪಕಃ. ಇದನ್ನು ವಿಕಲ್ಪನೆಯನ್ನು ಮಾಡಿಕೊಳ್ಳೋನು ಯಾರು?
ಯಾಕೆಂದ್ರೆ ನಹಿ ದೃಷ್ಟಿ ಅನುಪಪನ್ನಂ ನಾಮ, ಲೋಕದಲ್ಲಿ ನಾವು ಕಾಣ್ತಾ ಇರೋದನ್ನ ಇಲ್ಲ ಅಂತ ತೊಳ್ಳಿ ಹಾಕೋದು ಹೇಗೆ? ನಹಿ ದೃಷ್ಟಿ ಅನುಪಪನ್ನಂ ನಾಮ, ನಾವು ನೋಡ್ತಾ ಇರೋದು ಸುಳ್ಳು ಅಂತ ವ್ಯವಹಾರದಲ್ಲಿ ಇದೆಯಲ್ಲ ನಮಗೆ. ಈ ವೇದಾಂತದಲ್ಲಿ ಪುಸ್ತಕದ ಬದನೇಕಾಯಿ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾವು ವಾಸ್ತವವಾಗಿ ನಮಗೆ ಎಡವುದರ ಕಾಲು ಇರುತ್ತಲ್ಲ, ವೇದಾಂತದ ಪ್ರಕಾರ ಅದು ಕಲ್ಲು ಇಲ್ಲ ಕಾಲು ಇಲ್ಲ. ಅದು ನಮಗೆ ನೋವಾಗೋದು ಉಂಟಲ್ಲ, ರಕ್ತ ಬರೋದು ಉಂಟಲ್ಲ, ನಾವು ಆಮೇಲೆ ಡಾಕ್ಟರ್ ಹತ್ರ ಹೋಗೋದು ಉಂಟು, ಇವೆಲ್ಲ ಉಂಟು ವ್ಯವಹಾರ. ನಹಿ ದೃಷ್ಟಿ ಅನುಪಪನ್ನಂ ನಾಮ, ನೀವು ಪರಮಾರ್ಥವನ್ನು ವ್ಯವಹಾರ ಬಿಟ್ಟು ಪರಮಾರ್ಥವನ್ನು ಇಲ್ಲಿ ಹೇಳೋದು. ಆದ್ರಿಂದ ನೀವು ಪರಮಾರ್ಥಕ್ಕೆ ಹೇಳಬೇಕಾದ್ರೂ ಕೂಡ ವ್ಯವಹಾರಕ್ಕೆ ಹೊಂದಿಕೊಳ್ಳೋ ಹಾಗೆ ಹೇಳಬೇಕು ನೀವು. ನಹಿ ದೃಷ್ಟಿ ಅನುಪಪನ್ನಂ ನಾಮ ಅಂತ ಒಂದು ನ್ಯಾಯ. ಈ ನ್ಯಾಯದ ಪ್ರಕಾರ ನೀವು ಈ ಗ್ರಾಹ್ಯ ಗ್ರಾಹಕ ಭೇದ ಇಲ್ಲ ಅಂದ್ರೆ ವ್ಯವಹಾರದಲ್ಲಿ ಇದೆಯಲ್ಲ, ಗ್ರಾಹ್ಯ ಗ್ರಾಹಕ ಭೇದ ಇಲ್ಲದೇನೆ ಯಾವ ವ್ಯವಹಾರ ನಡೆಯುತ್ತೆ? ಎಲ್ಲಾ ವ್ಯವಹಾರಗಳಿಗೂ ಇದು ಮೂಲಭೂತವಾಗಿ ಇದ್ದೇ ಇರಬೇಕಲ್ಲ. ನೀವು ವಿಕಲ್ಪ ಭ್ರಾಂತಿ ಅಂತ ಹೇಳ್ತೀರಿ, ಕಾ ವಿಕಲ್ಪ ತೇಷಾಂ ವಿಕಲ್ಪಕ, ಅವ್ನು ಮಾರೋನೊಬ್ಬರಾದರೂ ತೋರಿಸಿ ಯಾರಿದ್ದಾರೋ ಅವ್ರು ಪರಮಾರ್ಥವಾಗಿರ್ಬೇಕು ಅಂತ ಅರ್ಥ. ವ್ಯವಹಾರದಲ್ಲೂ ಕೂಡ ಪರಮಾರ್ಥ ಅಂತ ಒಂದು ಇರಬೇಕು ಅಂತ ಇಲ್ಲ. ಆಮೇಲೆ ಮುಂದೆ ಹೇಳ್ತಾರೆ, ಕಲ್ಪಯತಿ ಆತ್ಮನಾತ್ಮಾನಂ ಆತ್ಮ ದೇವ ಸ್ವಮಾಯಯ ಸಯೇವ ಬುದ್ಧ್ಯತೆ ಭೇದಾನಿತಿ ಭೇದಾಂತ ನಿಶ್ಚಯ. ಇಲ್ಲಿ ವೇದಾಂತ ನಿಶ್ಚಯ ಅಂತ ಅನ್ನೋ ಪದ ಉಪಯೋಗಿಸಿದ್ದಾರೆ. ವ್ಯಾಖ್ಯಾನಕಾರರು ಏನೋ ವೇದಾಂತ ಅಂದ್ರೆ ಉಪನಿಷತ್ತುಗಳಲ್ಲಿ ಬರೋದು ಇದೆ. ಆತ್ಮಾವಾರೇ ಇದಮಗ್ರಾಸೀತ್, ಅದು ಬೃಹದಾರಣ್ಯಕದಲ್ಲಿ ಬರುತ್ತೆ. ನಹಿ ದ್ರಷ್ಟ ದ್ರಷ್ಟು ಅಂದ್ರೆ ಇವನೇ ನೋಡ್ತಕ್ಕವನು, ಇವನನ್ನು ನೋಡೋದು ಹೇಗೆ? ದ್ರಷ್ಟೃತ್ವ, ಅದು ನೋಡುವನು ನೋಡ ಇತ್ಯಾದಿಯಾಗಿ ಬರುತ್ತೆ. ಆತ್ಮ ಅಂತ ಅನ್ನೋದಕ್ಕೆ ಬೇಕಾದಷ್ಟು ಬರುತ್ತಲ್ಲ, ವೇದಾಂತ ನಿಶ್ಚಯ. ಆದರೆ ಇಲ್ಲಿ ವೇದಾಂತ ಅಂತ ಅನ್ನೋ ಮಾತನ್ನ ಈ ರೀತಿಯಾಗಿ ಬಳಸದೇನೆ, ಈ ಪ್ರಾಚೀನ ವೇದಾಂತ ಸಿದ್ಧಾಂತ ಅಂತ ಎರಡು ಬೇರೆ ಬೇರೆ ಮಾಡಿದ್ದಾರೆ. ವೇದಾಂತ ಅಂದ್ರೆ ಯಾವುದು ಆಗಮ ಪ್ರಮಾಣದಿಂದ ಬಂದಿದೆಯೋ ಅದು ವೇದಾಂತ, ನ್ಯಾಯದಿಂದ ಯಾವುದು ಸಿದ್ಧವಾಗಿದೆಯೋ ಅದು ಸಿದ್ಧಾಂತ ಅಂತಾದ ನಿರ್ಣಯ. ಯಾವುದು ಸಿದ್ಧವಾಗಿದೆಯೋ, ಸಿದ್ಧ ಅಂದ್ರೇನು? ಸಾಧ್ಯ ಸಾಧನಭೂತವಾಗಿ ಸಿದ್ಧವಾಗಿರತಕ್ಕಂಥ ನಿರ್ಣಯ ಸಿದ್ಧಾಂತ. ಅಂತ ಅನ್ನೋ ಮಾತಿಗೆ ನಿರ್ಣಯ ಅಂತ ಅರ್ಥ. ನಿಶ್ಚಯ, ನಿರ್ಣಯ, ಡಿಟರ್ಮಿನೇಷನ್. ಸಿದ್ಧ ಅಂದ್ರೆ ನ್ಯಾಯಬದ್ಧವಾಗಿ, ರ್ಯಾಷನಲಿ, ಲಾಜಿಕಲಿ ಡಿಟರ್ಮಿನ್, ಇದು ಸಿದ್ಧಾಂತ. ಹೀಗೆ ರೀಸನ್ ಅನ್ನ ಬಳಸದೇನೆ, ತರ್ಕವನ್ನ ಯುಕ್ತಿಯನ್ನು ಬಳಸದೇನೆ ಕೇವಲ ಶಾಸ್ತ್ರಯೋನಿತ್ವ ಆಗಮವನ್ನೇ ನಾವು ಹಿಡಿದು ಇದನ್ನು ಸಮರ್ಥನೆ ಮಾಡೋದಿದ್ರೆ ಇದನ್ನು ವೇದಾಂತ ಅಂತ ಅನಿಸ್ಕೊಳ್ಳೋದು. ಇಲ್ಲಿ ಹೀಗೆ ಇತಿ ವೇದಾಂತ ನಿಶ್ಚಯ, ಈ ಶಾಸ್ತ್ರವನ್ನೇ ಹಿಡಿದು ಅದರ ಪ್ರಕಾರ ನಿರ್ಧಾರಕ್ಕೆ ಬಂದಿರೋದು. ಏನು ಹೇಳ್ತಾ ಇದ್ದಾರೆ? ದೇವ ಆತ್ಮ ಆತ್ಮಾನಂ ಆತ್ಮನ ಕಲ್ಪಯತಿ ಇತಿ ವೇದಾಂತ ನಿಶ್ಚಯ. ಇಲ್ಲಿ ವಾಸ್ತವವಾಗಿ ಇದನ್ನೇ ದಿ ಕನ್ಕ್ಲೂಷನ್ ದಟ್ ಈಸ್ ದ ಡ್ರೈವಿಂಗ್ ಗೇಟ್ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರೆಲ್ಲ ತೋರಿಸೋದು. ಇದು ವೇದಾಂತ ನಿಶ್ಚಯ, ಹೀಗೆ ವೇದಾಂತ ಹೇಳಿದೆ. ಇದನ್ನು ಸಪೋರ್ಟ್ ಮಾಡಿಕೊಡುವಂತ ಇದು ಮುಂದೆ ಇಲ್ಲ. ಇಲ್ಲಿ ಮುಂದಕ್ಕೆ ಇದು ಒಂದು ಪೂರ್ವಪಕ್ಷ ಅಂತ ತಗೊಂಡು ಅಲ್ಲಿ ಮುಂದಕ್ಕೆ 17ನೇ ಕಾರಿಕೆಯಲ್ಲಿ ಆತ್ಮ ವಿಕಲ್ಪಿತ ಅಂತ ಅನ್ನೋ ಮಾತು ಬರುತ್ತೆ. ಈ ಆತ್ಮನೂ ವಿಕಲ್ಪವೇ. ಈ ಆತ್ಮ ಅಂತನ್ನೋರು ಕೂಡ ಆತ್ಮ 17ನೇದು ಸರ್ವದಾರಾಧಿವೇ ಭಾವೈಸ್ತದ್ವದ ಆತ್ಮ ವಿಕಲ್ಪಿತ. ನೀವು ಆತ್ಮ ಅಂತ ವೇದಾಂತ ಏನು ಹೇಳುತ್ತೋ ಇದು ಕೂಡ ಕಲ್ಪನೆ. ಆದ್ರಿಂದ ಇಲ್ಲಿ ವೇದಾಂತ ನಿಶ್ಚಯ ಅಂತ ಹೇಳಿ ವೇದಾಂತಕ್ಕೆ ಇವರು ಈ ಡಿಫೆನ್ಸಿವ್ ಆಗಿ ಹೇಳ್ತಾ ಇಲ್ಲ. ವೇದಾಂತ ನಿಶ್ಚಯ ಅಂತ ಪೂರ್ವಪಕ್ಷವಾಗಿ ಇಟ್ಕೊಂಡು ವೇದಾಂತಗಳು ಹೀಗೆ ಹೇಳ್ತಾ ಇದ್ದಾರೆ. ಇವರು ವೇದಾಂತಗಳು ಹೇಳೋ ಆತ್ಮ ಎಲ್ಲಿ ಬಂದ ಇವರಿಗೆ? ಆತ್ಮ ವಿಕಲ್ಪಿತ. ವೇದಾಂತಗಳು ಹೇಳೋ ಆತ್ಮನೂ ಕನ್ಸ್ಟ್ರಕ್ಟೆಡ್. ಈ ಗ್ರಾಹ್ಯ ಗ್ರಾಹಕ ಭೇದ ಎಷ್ಟರ ಮಟ್ಟಿಗೆ ಕನ್ಸ್ಟ್ರಕ್ಟು, ಇವರು ಹೇಳೋ ಆತ್ಮ ಅಂತ ಅನ್ನೋದು ಅಷ್ಟೇ ಕನ್ಸ್ಟ್ರಕ್ಟ್. ಆದ್ರೆ ಇಲ್ಲಿ ವೇದಾಂತಗಳ ಪೊಸಿಷನ್ ಏನ್ ಹೇಳ್ತಾರೆ? ದೇವ ಆತ್ಮಾನಂ ಆತ್ಮನ ಕಲ್ಪಯತಿ.
ಈ ದೇವ ಅಂದ್ರೆ ಇಲ್ಲಿ ಸ್ವಪ್ರಕಾಶಕ ಚಿನ್ಮಾತ್ರ ಅಂತ ವ್ಯಾಖ್ಯಾನ ಮಾಡ್ತಾರೆ. ದೇವ ಅಂತನ್ನೋ ಮಾತಿಗೆ ದ್ಯುಸ್ಥಾನಾದ್ವಾ, ದೀಪನಾದ್ವಾ, ದ್ಯೋತನಾದ್ವಾ ಅಂತ ಅನೇಕ ಅರ್ಥಗಳಿದೆ ದೇವ ಅಂತನ್ನೋ ಮಾತಿಗೆ. ಇಲ್ಲಿ ಆತ್ಮನನ್ನ ದೇವ ಅಂತ ಕರೆದಿದ್ದಾರೆ. ಆತ್ಮ ದೇವ. ಈ ದೇವತೆಗೆ ಒಂದು ಅಪೂರ್ವವಾದ ಶಕ್ತಿ ಇರತಕ್ಕಂಥ ದೇವತಾ ಅಂದ್ರೆ ನಿರುಕ್ತಕಾರರು ದೇವ ಅಂತನ್ನೋ ಮಾತನ್ನು ಹೇಳುವಾಗ ದ್ಯುಸ್ಥಾನ ಇಲ್ಲಿ ನಮ್ಮ ಪೃಥ್ವಿ ಸ್ಥಾನದಲ್ಲಿರುವವರಿಗೆ ಇರೋದಕ್ಕಿಂತ ಅತಿಶಯ ಮಹಿಮ್ನ ಇನ್ನೂ ಹೆಚ್ಚಿನ ಮಹಿಮೆ ಯಾರಿಗಿದೆಯೋ ಅವರಿಗೆ ದ್ಯುಸ್ಥಾನ ಅಂತ ಕರೆದಿದ್ದಾರೆ. ದೇವ ಅಂದ್ರೆ ದ್ಯುಸ್ಥಾನ ಅಥವಾ ದ್ಯುಸ್ಥಾನದಲ್ಲಿ ಇರತಕ್ಕವರು ಅಂದ್ರೆ ಇದು ವಿಶೇಷವಾದ ಮಹಿಮೆ ಉಳ್ಳವರು, ವಿಶೇಷವಾದ ಶಕ್ತಿ ಉಳ್ಳವರು. ಇವರಿಗೆ ಸ್ವಮಾಯ ತನ್ನ ಮಾಯ ಪ್ರಕೃತಿಯಲ್ಲಿ ಈ ತ್ರಿಗುಣಗಳ ಶಕ್ತಿ ಇದೆಯಲ್ಲ, ಇದನ್ನೇ ಅಲ್ಲಿ ಮಾಯಾ ಅಂತ ಕರೆದಿರೋದು. ಪ್ರಕೃತಿ ಮಾಯ, ಆತ್ಮಮಾಯ, ಭೂತಮಾಯ ಹೀಗೆಲ್ಲ ಕರೆದಿದ್ದಾರೆ. ಈ ಮಾಯ ಅಂದ್ರೆ ವಿಶೇಷವಾದ ಒಂದು ಶಕ್ತಿ. ದೇವ ಅಚಿಂತ್ಯಾದ್ಭುತ ಶಕ್ತಿ, ಅಚಿಂತ್ಯಾದ್ಭುತ ಶಕ್ತಿ. ಈ ಸಾಮಾನ್ಯ ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳದೆ ಇರುವಂತಹದ್ದು ವಿಶೇಷವಾದ ಒಂದು ಸಾಮರ್ಥ್ಯ. ದೇವ ಆತ್ಮ ಸ್ವಮಾಯೆಯ ತನ್ನ ವಿಶೇಷವಾದ ಶಕ್ತಿಯಿಂದ ಆತ್ಮಾನಂ ಆತ್ಮನ ಕಲ್ಪಯತಿ. ಇಲ್ಲಿ ಪದಗಳ ಜೋಡಣೆ ಆಗಿದೆ. ಕಲ್ಪಯತಿ, ಕಲ್ಪನೆ ಮಾಡಿಕೊಳ್ತಾನೆ. ಇಟ್ಸ್ ಎ ಮೆಂಟಲ್ ಕನ್ಸ್ಟ್ರಕ್ಟ್. ಇಲ್ಲಿ ಹೇಗೆ ವಿಕಲ್ಪನಾ ಅಂತ ಹೇಳಿದ್ರು ವಿಕಲ್ಪಕ ಅಂತ ಅಂದ್ರೆ ಇರೋದನ್ನ ಇಲ್ಲದೆ ಇರೋ ಹಾಗೆ, ಇಲ್ಲದೆ ಇರೋದನ್ನ ಇದ್ದ ಹಾಗೆ ನೋಡ್ತಕ್ಕಂಥದ್ದು.